ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ಇವತ್ತಿನ ಈ ವಿಡಿಯೋದಲ್ಲಿ ನಾವು ಜನವರಿ 2021ರ 3ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಅನಾಲಿಸಿಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ 30ಕ್ಕೂ ಅಧಿಕ ಘಟನೆಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಪದ್ಮ ಪ್ರಶಸ್ತಿಗಳ ಮೇಲೇನೂ ಒಂದಷ್ಟು ಕ್ವಶನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಹಾಗಾದರೆ ಈ ಒಂದು ವಾರದಲ್ಲಿ ಹಲವಾರು ಒಂದು ಇಂಪಾರ್ಟೆಂಟ್ ಘಟನೆಗಳು ನಡೆದಿದ್ದಾವೆ. ಅವು ಯಾವ್ಯಾವು, ಅವುಗಳ ಇಂಪಾರ್ಟೆನ್ಸ್ ಏನು, ಎಕ್ಸಾಮಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ಬೋದು, ಅದು FD ಆಗಿರ್ಬೋದು, ST ಆಗಿರ್ಬೋದು, PC PSIಗಳಾಗಿರ್ಬೋದು, ಅಥವಾ ಗ್ರೂಪ್ ಸಿ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದೇ ಪರೀಕ್ಷೆಗಳಾಗಿರ್ಬೋದು. ಹಾಗಾದರೆ ಅಂಥ ಇಂಪಾರ್ಟೆಂಟ್ ಘಟನೆಗಳು ಯಾವ್ಯಾವಿದಾವೆ ಅನ್ನೋದನ್ನು ನೋಡ್ತಾ ಹೋಗೋಣ, ಬನ್ನಿ. ಓಕೆ, ನೋಡಿ, ಜನವರಿ 2021 ಪ್ರಮುಖ ಪ್ರಚಲಿತ ಘಟನೆಗಳಾಗ್ತವೆ. ವೀಕ್ 3 ಆಗುತ್ತೆ. ಓಕೆ, ಸೊ ಇದರಲ್ಲಿ ನಾವು ಭಾರತದ ನಾವೀನ್ಯತಾ ಸೂಚ್ಯಾಂಕ ಅಂದರೆ ನೀತಿ ಆಯೋಗವು ಬಿಡುಗಡೆ ಮಾಡಿರ್ತಕ್ಕಂಥ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸಲ್ಲಿ ಅದ್ರ ಬಗ್ಗೆ ಏನಿದೆ, ಅಂದರೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ, ಯಾವುದು ಎರಡನೇ ಸ್ಥಾನದಲ್ಲಿದೆ, ಅವುಗಳನ್ನು ನೋಡ್ತಾ ಹೋಗೋಣ. ಭಾರತದ ಇತ್ತೀಚಿನ ವಿತ್ತೀಯ ಕೊರತೆ ಎಷ್ಟಿದೆ, ವಿಸ್ತಾಡೋಮ್ ಕೋಚ್ ಅಂದರೇನು, 2021ರ ಏರೋ ಇಂಡಿಯಾದ ವಿಶೇಷತೆ ಏನಿದೆ, 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನು ನೇಮಕ ಮಾಡಿದ್ದಾರೆ, ಅವರು ಯಾರು, ಕರ್ನಾಟಕದ 2 ನೀರಾವರಿ ಯೋಜನೆಗಳು ಯಾಕೆ ಸುದ್ದಿಯಲ್ಲಿದ್ದಾವೆ, ಸರ್ಕಾರಿ ನೌಕರರ ದಿನಾಚರಣೆಗೆ ಈಗ ಒಂದು ದಿನವನ್ನು ನಿಗದಿ ಮಾಡಿದ್ದಾರೆ, ಅದು ಯಾವುದು, ಷೇರು ಮಾರುಕಟ್ಟೆಯ ಸಂವೇದಿ ಸೂಚ್ಯಾಂಕದ ವಿಶೇಷತೆ ಏನು, 2020-22ನೇ ಸಾಲಿನ ಕೇಂದ್ರ ಬಜೆಟ್ ಇನ್ನೇನು ಮಂಡನೆ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಕರ್ನಾಟಕ ರಾಜ್ಯದ ಮೊದಲ ಚಾಕ್ಲೇಟ್ ಪಾರ್ಕ್ ಎಲ್ಲಿದೆ, ಸೊ ಅದರ ವಿಶೇಷತೆ ಏನು, ಪರಾಕ್ರಮ ದಿನ ಇದೇನಿದು, ಭಾಳ ಸುದ್ದಿಯಲ್ಲಿದೆ, ಯಾಕೆ, 2021ನೇ ವರ್ಷದ ಎಷ್ಟು ಪದ್ಮ ಪ್ರಶಸ್ತಿಗಳು ಈಗ ಬಿಡುಗಡೆ ಆಗಿದ್ದಾವೆ, ಅದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಡಿಸ್ಕಸ್ ಮಾಡೋಣ. ಯಾಕಂದರೆ ಇದ್ರ ಮೇಲೆ ನಾನು ಆಲ್ರೆಡಿ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ, ಸೊ ಅದನ್ನು ನೋಡಿರ್ಬೋದು. ಅದನ್ನು ನೋಡಿರ್ತಕ್ಕಂಥವ್ರಿಗೆ ಈ ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಕ್ಕಾಗುತ್ತಾ ಚೆಕ್ ಮಾಡೋಣ. ಭಾರತ S-400 ವಾಯು ರಕ್ಷಣಾ ವ್ಯವಸ್ಥೆ ಈಗ ಟ್ರೈನಿಂಗ್ ಪಡಿತಾ ಇದೆ, ಅದರ ವಿಶೇಷತೆ ಏನು, 2020-21ನೇ ಸಾಲಿನ ಮಾನ್ಸೂನ್ ಅಧಿವೇಶನ ಆಗುತ್ತೆ, ಇದರ ವಿಶೇಷತೆ ಏನು. ಸೊ ಇವೆಲ್ಲ ವಿಚಾರಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ಲೆಟ್ಸ್ ಮೂವ್ ಆನ್. ನೋಡಿ, 2019ರ ಜೂಲೈಯಿಂದ ಜನವರಿ 2021ರವರೆಗೂ ಪ್ರತಿ ವಾರ, ಪ್ರತಿ ತಿಂಗಳು ನಾವು ಕರೆಂಟ್ ಇವೆಂಟ್ಸ್ನ ಮಾಡ್ತಾ ಬರ್ತಾ ಇದ್ದೀವಿ. ಇದು ಜನವರಿ 2021ರ 3ನೇ ವಾರದ ಒಂದು ಕರೆಂಟ್ ಇವೆಂಟ್ಸ್ ಆಗುತ್ತೆ. ಇದರಲ್ಲೂ ಸಹಿತ 30 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ಇಲ್ಲಿ ಹಲವರ ಒಂದು ಪ್ರಶ್ನೆ ಇರ್ತಕ್ಕಂಥದ್ದು ಏನಂದರೆ, ಸರ್ FD ಎಕ್ಸಾಮ್ ಈಗ ಮುಂದಕ್ಕೆ ಹೋಗ್ಬಿಟ್ಟಿದೆ, ಸೊ ಹಾಗಾಗಿ ಜನವರಿ ತಿಂಗಳದ್ದು ಏನಾದರೂ ಕ್ವಶನ್ಸ್ ಕೇಳ್ಬೋದಾ ಅಂತ ಒಂದು ಬಹಳ ಕ್ವಶನ್ ಕೂಡ ಆಗ್ತಾ ಇದ್ರಿ. ನೋಡಿ, ಒಂದು ಕರೆಂಟ್ ಇವೆಂಟ್ಸ್ ಅಂತಕ್ಕಂಥದ್ದು ಕೇವಲ ಒಂದು ವಾರಕ್ಕೆ ಸಂಬಂಧಪಟ್ಟಿರಲ್ಲ, ಒಂದು ಘಟನೆಗಳ ಕೊಂಡಿಯಾಗಿರುತ್ತೆ ಪ್ರತಿಯೊಂದು ಪ್ರಚಲಿತ ಘಟನೆ. ಈಗ ಸಪೋಸ್ ಎಕ್ಸಾಂಪಲ್ ನಾನು ನೀರಾವರಿ ಯೋಜನೆಗಳು ಅಂತ ಕರೆದೆ, ಆ 2 ನೀರಾವರಿ ಯೋಜನೆಗಳು ಯಾವುವು ಅನ್ನೋದು ಕೇವಲ ಈ ವಾರದಲ್ಲಿ ಡಿಸೈಡ್ ಆಗಿರಲ್ಲ. ಆ ನೀರಾವರಿ ಯೋಜನೆಗಳು ವರ್ಷಗಳಿಂದ ಬೆಳೀತಾ ಬಂದಿರ್ತವೆ. ಸೊ ಅವುಗಳ ಒಂದು ಇಂಪಾರ್ಟೆಂಟ್ ಘಟನೆಗಳನ್ನು, ಇಂಪಾರ್ಟೆಂಟ್ ವಿಚಾರಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಅವೆಲ್ಲವೂ ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಯೂಸ್ ಆಗ್ತಾ ಹೋಗುತ್ತೆ. ಈಗ ಅಮೆರಿಕದ ಅಧ್ಯಕ್ಷರು ಹೊಸಬ್ರು ಆಗಿದ್ದಾರೆ ಅಂದ ತಕ್ಷಣ ಸೊ ಅವ ಒಂದು ಯಾವುದ್ಯಾವುದೋ ಹಿಂದಿನ ಘಟನೆಗಳಿಗೆ ಅದು ಲಿಂಕ್ ಆಗಿರುತ್ತೆ. ಸೊ ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ಓಕೆ, ಬನ್ನಿ. ಹಾಗಾದರೆ ನೋಡಿ, ಮೊದಲನೇ ಪ್ರಶ್ನೆ 2021ರ ಜನವರಿ 3ನೇ ವಾರದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಆಗುತ್ತೆ ಕೂಡ ಇದು. ಕ್ವಶನ್ ನಂಬರ್ 1, 2020ರ ನೀತಿ ಆಯೋಗವು ಪ್ರಕಟಿಸುವ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಭಾರತದ ನಾವೀನ್ಯತಾ ಸೂಚ್ಯಾಂಕದಲ್ಲಿ ಪ್ರಥಮ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅನ್ನೋದು ಪ್ರಶ್ನೆ ಆಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಇಂಡೆಕ್ಸ್ ಆಗುತ್ತೆ, ಬಿಕಾಸ್ ಇಟ್ ಈಸ್ ಅನೌನ್ಸ್ಡ್ ಬೈ ದ ನೀತಿ ಆಯೋಗರು ಪ್ರಕಟಿಸ್ತಕ್ಕಂಥ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ಹ್ಯಾಸ್ ಟಾಪ್ಡ್ ದಿ ರೀಸೆಂಟ್ ನೀತಿ ಆಯೋಗ್ಸ್ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2020 ಅನ್ನೋದಾದರೆ ಯಾವ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಅಂದರೆ ನಮ್ಮ ಹೆಮ್ಮೆಯ ಕರ್ನಾಟಕ ರಾಜ್ಯವು ಈ ಭಾರತದ ನಾವೀನ್ಯತಾ ಸೂಚ್ಯಾಂಕ 2020ರಲ್ಲಿಯೂ ಸಹಿತ ಮೊದಲನೇ ಸ್ಥಾನದಲ್ಲಿ ಪಡೆಯುವ ಮುಖಾಂತರ ಸತತವಾಗಿ 2ನೇ ಬಾರಿಗೆ ಈ ಒಂದು ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ ಅಲ್ಲಿ ಟಾಪ್ ಆಗ್ತಾ ಇದೆ ನಮ್ಮ ಕರ್ನಾಟಕ. 2019ರಿಂದ ಈ ಒಂದು ಇಂಡೆಕ್ಸ್ ಅನ್ನು ಕೊಡ್ತಾ ಬರ್ತಾ ಇದೆ ನೀತಿ ಆಯೋಗ. ಅದರಲ್ಲೂ ಸಹಿತ ನಮ್ಮ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿತ್ತು, 2020ರಲ್ಲಿಯೂ ಸಹಿತ ಈಗ ಮೊದಲನೇ ಸ್ಥಾನವನ್ನ ಉಳಿಸ್ಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ಏನಿದೆ ಇದ್ರ ಬಗ್ಗೆ ಅಂತ ಸ್ವಲ್ಪ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಆವಿಷ್ಕಾರ ಸೂಚ್ಯಾಂಕ ಅಂತಲೂ ಕೂಡ ಕರೀತಾರೆ ಇದನ್ನು, ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸನ್ನು. ಇದರಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. ನೀತಿ ಆಯೋಗ ಸೂಚ್ಯಾಂಕದಲ್ಲಿ ಸತತ 2ನೇ ಬಾರಿಗೆ ಅಗ್ರಸ್ಥಾನವನ್ನು ನಮ್ಮ ಕರ್ನಾಟಕ ಪಡಿತಾ ಇದೆ.
ಓಕೆ, ನೀತಿ ಆಯೋಗ ಬಿಡುಗಡೆ ಮಾಡಿರುವ ಆವಿಷ್ಕಾರ ಸೂಚ್ಯಾಂಕ ಅಥವಾ ನಾವೀನ್ಯತಾ ಸೂಚ್ಯಾಂಕ 2020 ಪಟ್ಟಿಯಲ್ಲಿ ಕರ್ನಾಟಕ ಸತತ 2ನೇ ಸಲವು ಅಗ್ರಸ್ಥಾನವನ್ನು ಪಡೆದಿದೆ. ಇದು ಯಾವುದಕ್ಕೆ ಕೊಡ್ತಾರೆ ಅಂದ್ರೆ, ಸಂಶೋಧನೆ ಮತ್ತು ನಾವೀನ್ಯತಾ ತಂತ್ರಜ್ಞಾನಗಳ ಅನುಷ್ಠಾನದಲ್ಲಿ ರಾಜ್ಯಗಳ ಸಾಧನೆಯನ್ನ ಪರಿಗಣಿಸಿ ಸೂಚ್ಯಾಂಕವನ್ನ ನೀತಿ ಆಯೋಗ ಬಿಡುಗಡೆ ಮಾಡುತ್ತೆ. ಇದರಲ್ಲಿ ಕರ್ನಾಟಕ ಸತತವಾಗಿ 2ನೇ ಬಾರಿಗೂ ಸಹಿತನು ಅಗ್ರಸ್ಥಾನವನ್ನು ಪಡೆದಿದೆ. ಮಾನವ ಸಂಪನ್ಮೂಲ ಲಭ್ಯತೆ, ಉನ್ನತ ಶಿಕ್ಷಣ ಸಂಸ್ಥೆಗಳು, ಪ್ರಮುಖ ಸಂಶೋಧನೆ ಮತ್ತು ಅಭಿವೃದ್ಧಿ ಸಂಸ್ಥೆಗಳು, ಉತ್ತಮ ಆಡಳಿತ ಮತ್ತು ಹೂಡಿಕೆಗೆ ಪೂರಕವಾಗಿರ್ತಕ್ಕಂಥ ವಾತಾವರಣವನ್ನ ಸೃಷ್ಟಿಸಿರೋದ್ರಿಂದ ಕರ್ನಾಟಕ ಅಗ್ರಸ್ಥಾನವನ್ನು ಪಡೆದಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ಹಾಗಾದ್ರೆ 2, 3, 4ನೇ ಸ್ಥಾನಗಳಲ್ಲಿ ಯಾವ್ಯಾವಿದ್ದಾವೆ ಮತ್ತು ಗುಜರಾತ್ ಯಾವ ಸ್ಥಾನದಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಯಾಕಂದ್ರೆ ಈ ರೀತಿಯ ಒಂದು ಇಂಡೆಕ್ಸ್ಗಳಲ್ಲಿ ಗುಜರಾತ್ ಯಾವಾಗಲೂ ಟಾಪ್ ಅಲ್ಲಿ ಬರ್ತಾ ಇತ್ತು. ಓಕೆ, ಕರ್ನಾಟಕ 1ನೇ ಸ್ಥಾನದಲ್ಲಿ 42.50 ಒಂದು ಸ್ಕೋರ್ನೊಂದಿಗೆ, 2ನೇ ಸ್ಥಾನದಲ್ಲಿ ಮಹಾರಾಷ್ಟ್ರ 38.03 ಸ್ಕೋರು, ತಮಿಳುನಾಡು 3ನೇ ಸ್ಥಾನದಲ್ಲಿ, ತೆಲಂಗಾಣ 4, ಕೇರಳ 5ನೇ ಸ್ಥಾನದಲ್ಲಿದೆ, ಗುಜರಾತ್ 8ನೇ ಸ್ಥಾನದಲ್ಲಿದೆ. ಗಮನಿಸಬೇಕು. ಓಕೆ, ನಾವು ಕನ್ಫ್ಯೂಸ್ ಆಗಿಬಿಟ್ಟು ಗುಜರಾತ್ 1ನೇ ಸ್ಥಾನ ಅನ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ಬಹಳ ಒಂದು ಇಂಡೆಕ್ಸ್ಗಳಲ್ಲಿ ಗುಜರಾತ್ 1ನೇ ಸ್ಥಾನದಲ್ಲಿರುತ್ತೆ. ಹಾಗಾಗಿ ಇಲ್ಲಿ ಯಾವುದೇ ಕನ್ಫ್ಯೂಷನ್ ಬೇಡ. ಕರ್ನಾಟಕವೇ ಒಂದು ನಾವೀನ್ಯತಾ ಸೂಚ್ಯಾಂಕದಲ್ಲಿ 1ನೇ ಸ್ಥಾನದಲ್ಲಿದೆ. ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ನಾವೀನ್ಯತೆಯಲ್ಲಿ ಕರ್ನಾಟಕವೇ ಮೊದಲು ಯಾವುದರಲ್ಲಿ ಅಂದ್ರೆ ಇಂಡಿಯಾ ಇನ್ನೋವೇಷನ್ ಇಂಡೆಕ್ಸ್ 2019ರಲ್ಲಿ 1ನೇ ಬಾರಿಗೆ ಬಿಡುಗಡೆ ಮಾಡಿತ್ತು ನೀತಿ ಆಯೋಗ. ಓಕೆ, ಅದನ್ನು ಕೂಡ ನೆನಪಿರಲಿ. ಇನ್ನು 2ನೇ ಪ್ರಶ್ನೆ, ಹಾವೇರಿಯಲ್ಲಿ ಫೆಬ್ರವರಿ 26ರಿಂದ 28ರವರೆಗೆ ನಡೆಯಲಿರುವ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವವರು ಯಾರು? ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಗೋರು ಚನ್ನಬಸಪ್ಪ, KS ಭಗವಾನ್, ವೀಣಾ ಶಾಂತೇಶ್ವರ್, ದೊಡ್ಡರಂಗೇಗೌಡ ಅಂದ್ರೆ ಸರಿಯಾದ ಉತ್ತರ ದೊಡ್ಡರಂಗೇಗೌಡರು ನಮ್ಮ ಹಾವೇರಿಯಲ್ಲಿ ನಡೆಯುತ್ತಿರುವ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಓಕೆ, ನೋಡಿ, ದೊಡ್ಡರಂಗೇಗೌಡ ಸಮ್ಮೇಳನ ಅಧ್ಯಕ್ಷ. ಹಾವೇರಿಯಲ್ಲಿ ಫೆಬ್ರವರಿ 26ರಿಂದ 28ರವರೆಗೆ ನಡೆಯಲಿರುವ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ದೊಡ್ಡರಂಗೇಗೌಡ ಅವರನ್ನ ಆಯ್ಕೆ ಮಾಡಲಾಗಿದೆ ಅಂತ ಯಾರು ಹೇಳಿದ್ದಾರೆ? ನಮ್ಮ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಮನು ಬಳಿಗಾರ್ ಅವರು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಯಾರ್ಯಾರು ಈ ಒಂದು ಅಧ್ಯಕ್ಷ ಒಂದು ರೇಸಲ್ಲಿದ್ರು ಅಂದರೆ ಗೋರು ಚನ್ನಬಸಪ್ಪರವರು, ವೀಣಾ ಶಾಂತೇಶ್ವರ್, SR ಗುಂಜಾಳ್, KS ಭಗವಾನ್ ಅವರು ಸೇರಿದಂತೆ ವಿವಿಧ ಸಾಹಿತಿಗಳ ಹೆಸರು ಕೂಡ ಚರ್ಚೆಗೆ ಬಂದಿತ್ತು ಅಂತಕ್ಕಂಥದ್ದು ಇಲ್ಲಿ ನೋಡಬೇಕು. ಇಲ್ಲಿ ನೋಡಿ, ಹಾವೇರಿಯಲ್ಲಿ ಈಗ ನಡೀತಕ್ಕಂಥ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ದೊಡ್ಡರಂಗೇಗೌಡರು ಆಯ್ಕೆಯಾಗಿದ್ದಾರೆ. ನಿಮಗೆಲ್ಲ ಈ ಒಂದು ಸಾಂಗ್ ನೆನಪಿರ್ಬೋದು ನೋಡಿ, ತೇರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ ಅಂತ ಅಲ್ವಾ. ನಮ್ಮ ಲೋಕೇಶ್ ಅವರು ಈ ಒಂದು ಸಾಂಗಲ್ಲಿ ಒಂದು ಭಾಳ ಮುಗ್ಧತೆಯಿಂದ ನಟಿಸಿದ್ರು. SBP ಅವರ ಸಿರಿಕಂಠದಲ್ಲಿ ಈ ಸಾಂಗ್ ಮೂಡಿ ಬಂದಿತ್ತು. ಇದನ್ನ ಬರೆದಿರ್ತಕ್ಕಂಥವ್ರೆ ನಮ್ಮ ರಂಗೇಗೌಡರು. ಇದು 42 ವರ್ಷಗಳ ಹಿಂದೆ ತೆರೆಕಂಡ ಪರಸಂಗದ ಗೆಂಡೆ ತಿಮ್ಮ ಚಿತ್ರದ ಹಾಡಾಗುತ್ತೆ. 4 ದಶಕಗಳ ನಂತರವೂ ಈ ಗೀತೆ ತಾಜಾತನ ಮತ್ತು ನಾವೀನ್ಯವನ್ನು ಉಳಿಸಿಕೊಂಡಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಬೇಲಿ ಮ್ಯಾಗೆ ಬಣ್ಣ ಬಣ್ಣದ ಹೂವು ಅರಳ್ಯಾವೆ, ಆ ಹೂವಿನ ಮೇಲೆ ಸಣ್ಣ ಚಿಟ್ಟೆ ಕುಳಿತಾವೆ ಅಂತ ನೀವು ಕೇಳಿರ್ಬೋದು ಅಲ್ವಾ. ಈ ರಂಗೇಗೌಡರು ಹುಟ್ಟಿದ್ದು 7/2/1946ರಲ್ಲಿ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ಕುರುಬರಹಳ್ಳಿಯಲ್ಲಿ ದೊಡ್ಡರಂಗೇಗೌಡರು ಹುಟ್ಟುತ್ತಾರೆ. ನಂತರ ಬೆಂಗಳೂರು ವಿಬಿಯಲ್ಲಿ BA ಮತ್ತು ಮದ್ರಾಸ್ ವಿಬಿಯಲ್ಲಿ MA ಪದವಿಯನ್ನು ಪಡಿತಾರೆ. ಬೆಂಗಳೂರು ಕೋಟೆಯ SLN ಕಾಲೇಜಿನಲ್ಲಿ ಅಧ್ಯಾಪಕ ಮತ್ತು ಪ್ರಾಂಶುಪಾಲರಾಗಿ ನಿವೃತ್ತಿಯನ್ನು ಹೊಂದ್ತಾರೆ. 2008ರಿಂದ 2014 ತನಕ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಇದ್ರು. 4 ಬಾರಿ ಉತ್ತಮ ಗೀತ ರಚನೆಗೆ ರಾಜ್ಯ ಪ್ರಶಸ್ತಿ ಮತ್ತು ರಾಜ್ಯೋತ್ಸವ ಪ್ರಶಸ್ತಿಗಳನ್ನು ಕೂಡ ಪಡೆದಿದ್ದಾರೆ. ಓಕೆ, ಇನ್ನು ಇವರ ಒಂದು ಪ್ರಮುಖವಾಗಿರ್ತಕ್ಕಂಥ ಕೃತಿಗಳು ಹಲವಿದಾವೆ. ಅದರಲ್ಲಿ ಪ್ರವಾಸ ಕಥನಗಳನ್ನು ಕೇಳ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅನನ್ಯ ನಾಡು ಅಮೆರಿಕ, ಪಿರಮಿಡ್ಗಳ ಪರಿಸರದಲ್ಲಿ ಅಂತಕ್ಕಂಥ ಒಂದು ಪ್ರವಾಸ ಕಥನಗಳನ್ನು ದೊಡ್ಡರಂಗೇಗೌಡರು ಬರೆದಿದ್ದಾರೆ. ಓಕೆ, ಜನಮನದಲ್ಲಿ ನೆಲೆ ನಿಂತ ಕವಿ, ಗೀತ ರಚನೆಕಾರ ದೊಡ್ಡರಂಗೇಗೌಡರು ಹಾವೇರಿಯಲ್ಲಿ ನಡೆಯಲಿರುವ ಫೆಬ್ರವರಿ 26ರಿಂದ 28ರವರೆಗೆ ಏನು ನಡೀತಾ ಇದೆ 86ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಾರೆ. ಇಷ್ಟು ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆ, ಪ್ರಯಾಣಿಕರಿಗೆ ಪ್ರಯಾಣದ ಸೌಕರ್ಯ ಮತ್ತು ಅವರ ಸುತ್ತಮುತ್ತಲಿನ ನೈಸರ್ಗಿಕ ಸೌಂದರ್ಯವನ್ನು ಸವಿಯಲು ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸಿದ ಬೋಗಿಗಳ ಹೆಸರೇನು ಅನ್ನೋದಾದರೆ ನೋಡಿ, ವಾಟ್ ಈಸ್ ದ ನೇಮ್ ಆಫ್ ದ ಕೋಚಸ್ ಡೆವಲಪ್ಡ್ ಬೈ ಇಂಡಿಯನ್ ರೈಲ್ವೇಸ್ ಟು ಪ್ರೊವೈಡ್ ಪ್ಯಾಸೆಂಜರ್ಸ್ ವಿತ್ ಟ್ರಾವೆಲ್ ಕಂಫರ್ಟ್ ಆಸ್ ವೆಲ್ ಆಸ್ ಅನ್ ಎನ್ಹಾನ್ಸ್ಡ್ ವೀವಿಂಗ್ ಎಕ್ಸ್ಪೀರಿಯನ್ಸ್ ಆಫ್ ದೇರ್ ಸರೌಂಡಿಂಗ್ಸ್. ಈಗ ನಾವು ರೈಲಿನಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಸುತ್ತಲಿನ ಒಂದು ನೈಸರ್ಗಿಕ ಸೌಂದರ್ಯವನ್ನು ನೋಡ್ತಾ ಇರ್ತೀವಿ.
ಸೊ ಅಲ್ಲಿ ಒಂದು ಗಿಡ ಮರಗಳಾಗಿರ್ಬೋದು ಅಲ್ವಾ, ಆ ನೇಚರ್ನ ಸವಿಯೋದಕ್ಕೆ ಇಷ್ಟಪಡ್ತೀವಿ. ಆದರೆ ಆ ಟ್ರೈನ್ ಕೋಚ್ಗಳಲ್ಲಿ ಆ ವಿಂಡೋಗಳಲ್ಲಿ ಅಷ್ಟೊಂದು ನಮಗೆ ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರನೇ ಕೆಲವೊಂದು ವಿಶೇಷವಾಗಿರ್ತಕ್ಕಂಥ ಒಂದು ರೂಟ್ಗಳಲ್ಲಿ ಈ ಒಂದು ನೈಸರ್ಗಿಕ ಸೌಂದರ್ಯವನ್ನು ಸವಿಯೋದಕ್ಕೆ ನಮ್ಮ ಪ್ರಯಾಣಿಕರಿಗೆ ಹಲವಾರು ಸೌಕರ್ಯಗಳನ್ನು ಭಾರತೀಯ ರೈಲ್ವೆ ಅಭಿವೃದ್ಧಿಪಡಿಸ್ತಾ ಇದೆ. ಅದರಲ್ಲೂ ಒಂದಷ್ಟು ಬೋಗಿಗಳನ್ನು ಸಪ್ರೇಟಾಗಿ ಆ ಒಂದು ಕೋಚ್ಗಳನ್ನು ಇಡ್ತಾ ಇದ್ದಾರೆ ಈ ಒಂದು ಭಾಳ ವರ್ಷಗಳಿಂದ. ಓಕೆ, ಅಂಥ ಒಂದು ಕೋಚ್ಗಳಿಗೆ ಏನಂತ ಹೆಸರು ಕೊಡ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ವಿಸ್ಟಾಡೋಮ್ ಕೋಚ್ ಅಂತ ಕರಿತೀವಿ. ಯಾವ ರೀತಿಯಾಗಿರ್ತವೆ, ಅವುಗಳ ವಿಶೇಷತೆ ಏನು ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ವಿಸ್ಟಾಡೋಮ್ ಕೋಚ್ ರೈಲ್ವೆ ಅಭೂತಪೂರ್ವ ಪ್ರಗತಿ. ಪ್ರಧಾನಮಂತ್ರಿ ಮೋದಿ ಅವರು ಹೇಳಿದ್ದಾರೆ, ಕೆವಾಡಿಯಾಕ್ಕೆ ವಿವಿಧೆಡೆಯಿಂದ 8 ರೈಲುಗಳ ಸಂಚಾರಕ್ಕೆ ಹಸಿರು ನಿಶಾನೆಯನ್ನು ಇತ್ತೀಚೆಗೆ ಅವರು ನೀಡಿದ್ದಾರೆ. ನೋಡಿ, ಗುಜರಾತ್ನ ಕೆವಾಡಿಯಾ ರೈಲು ನಿಲ್ದಾಣಕ್ಕೆ. ಓಕೆ, ಸೊ ಈ ಒಂದು ಅಹಮದಾಬಾದ್ನಿಂದ ಸಂಚರಿಸುವ ಜನಶತಾಬ್ದಿ ರೈಲಿಗೆ ವಿಸ್ಟಾಡೋಮ್ ಕೋಚನ್ನು ಕೂಡ ಅಳವಡಿಸಲಾಗಿದೆ. ಪ್ರಯಾಣದ ವೇಳೆ ಸುತ್ತಲಿನ ಪ್ರಕೃತಿಯ ಸೊಬಗನ್ನು ಸವಿಯಲು ಇದರಿಂದ ಸಾಧ್ಯವಾಗಲಿದೆ. ವಿಸ್ಟಾಡೋಮ್ ಕೋಚ್ ಯಾವ ರೀತಿಯಾಗಿರ್ತವೆ ಇಲ್ಲಿ ನೋಡಿ. ಒಂದು ಎಕ್ಸಾಂಪಲ್ ನೋಡೋದಾದ್ರೆ, ಕೊಂಕಣ ರೈಲ್ವೆ ಏನಿದೆ, ನಮ್ಮ ಮಂಗಳೂರಿನಿಂದ ಮುಂಬೈವರೆಗಿರ್ತಕ್ಕಂಥ ನಮ್ಮ ಕರ್ನಾಟಕ, ಗೋವಾ, ಮಹಾರಾಷ್ಟ್ರಗಳಿಗೆ ಪಶ್ಚಿಮ ಘಟ್ಟಗಳ ಮುಖಾಂತರ ಹಾದು ಹೋಗ್ತಕ್ಕಂಥ ಈ ಒಂದು ಕೊಂಕಣ ರೈಲ್ವೆಗೆ ವಿಸ್ಟಾಡೋಮ್ ಕೋಚ್ಗಳನ್ನು ಅಳವಡಿಸಿದ್ದಾರೆ. ನೋಡಿ, ಅಲ್ಲಿರ್ತಕ್ಕಂಥ ಪಶ್ಚಿಮ ಘಟ್ಟಗಳ ಒಂದು ನೈಸರ್ಗಿಕ ಸೌಂದರ್ಯವನ್ನು ಏನು ಸೊಬಗನ್ನು ಸವಿಯೋದಕ್ಕೆ ಈ ಒಂದು ವಿಸ್ಟಾಡೋಮ್ ಕೋಚ್ಗಳು ಬಹಳ ಉಪಯೋಗಕ್ಕೆ ಬರ್ತವೆ. ಯಾವ ರೀತಿಯಾಗಿ ಅಂದರೆ, ಅಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ಲಾಸ್ ಇರ್ತಕ್ಕಂಥ ವಿಂಡೋಗಳಿರ್ತವೆ. ಇಲ್ಲಿ ನೋಡಿ ಯಾವ ರೀತಿಯಾಗಿ ಪ್ರಯಾಣಿಕರು ಈ ಒಂದು ವಿಂಡೋ ಮುಖಾಂತರ ಅಲ್ಲಿನ ಒಂದು ನೈಸರ್ಗಿಕ ಸೌಂದರ್ಯವನ್ನು ನೋಡ್ಬೋದು ಅಲ್ವಾ. ಸೊ ಅಂಥ ಒಂದು ಕೋಚ್ಗಳನ್ನು ಅಳವಡಿಸ್ತಾ ಇದ್ದಾರೆ. ಅವುಗಳನ್ನು ವಿಸ್ಟಾಡೋಮ್ ಕೋಚ್ಗಳು ಅಂತ ಕರಿತೀವಿ. ಸೊ ನೆನ್ಪಿಡ್ಬೇಕು, ಭಾಳ ಸುದ್ದಿಲಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವರ್ಡ್ ಆಗುತ್ತೆ ವಿಸ್ಟಾಡೋಮ್. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆ, 2021 ಏರೋ ಇಂಡಿಯಾ ಏಷ್ಯಾದ ಅತಿ ದೊಡ್ಡ ವೈಮಾನಿಕ ಪ್ರದರ್ಶನವು ಯಾವ ನಗರದಲ್ಲಿ ನಡೆಯಲಿದೆ? ಸೊ ಇಲ್ಲಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ, ಬೆಂಗಳೂರಲ್ಲಿ ನಡೆಯುತ್ತೆ. ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಿಟಿ ಏರೋ ಇಂಡಿಯಾ 2021 ಈಸ್ ಪ್ಲಾನಿಂಗ್ ಟು ಬಿ ಆರ್ಗನೈಸ್ಡ್ ಅಂದರೆ ಬೆಂಗಳೂರಲ್ಲೇ ನಡೀತಾ ಇದೆ. ಇದು ಎಷ್ಟನೇ ಆವೃತ್ತಿ ಅನ್ನೋದು ಕೇಳ್ಬೋದು. ಸೊ ಹಾಗಾಗಿ ಇದು 13ನೇ ಆವೃತ್ತಿ ಆಗುತ್ತೆ. ಸೊ 13th ಎಡಿಷನ್ ಆಫ್ ಏರೋ ಇಂಡಿಯಾ, ಇಟ್ ಈಸ್ 2021 ಅಂತ ಕರಿತೀವಿ. 12ನೇ ಆವೃತ್ತಿ 2019 ಆಗಿತ್ತು. ಸೊ ಅಲ್ಲಿ ಒಂದು ಬೆಂಕಿ ಅವಘಡ ಆಗಿತ್ತು. ಹಾಗಾಗಿ ಸುಮಾರು 300ಕ್ಕೂ ಅಧಿಕ ಕಾರುಗಳು ಭಸ್ಮವಾಗಿದ್ದು ನೆನ್ಪಿಡಬೇಕು. ಸೊ ಅದು 12ನೇ ಆವೃತ್ತಿ. ಈಗ 13ನೇ ಆವೃತ್ತಿ ಅಗೇನ್ 2021 ಏರೋ ಇಂಡಿಯಾ ಒಂದು ವೈಮಾನಿಕ ಪ್ರದರ್ಶನ ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ. ಇದು ಆ್ಯಕ್ಚುಲಿ ಗೋವಾಕ್ಕೆ ಹೋಗ್ಬೋದು ಅಥವಾ ಇನ್ನೊಂದು ಯಾವುದೋ ಸಿಟಿಗೆ ಹೋಗ್ಬೋದು ಅಂತಕ್ಕಂಥ ಸುದ್ದಿ ಕೂಡ ಇದ್ವು. ಬಟ್ ಸ್ಟಿಲ್ ನಮ್ಮ ಬೆಂಗಳೂರಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ವಿಶೇಷ. ಸೊ ಇಲ್ಲಿ ಈ ಒಂದು ಪ್ರದರ್ಶನದಲ್ಲಿ ಯಾವ ಒಂದು ಹೆಲಿಕಾಪ್ಟರ್ಗಳು, ನಮ್ಮ ವಿಮಾನಗಳು, ಯುದ್ಧ ವಿಮಾನಗಳು ಭಾಗವಹಿಸ್ತವೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಈ ಒಂದು ಸ್ಲೈಡಲ್ಲಿ ನೋಡೋಣ, ಪೇಪರ್ ಕಟ್ಟಿಂಗಲ್ಲಿ ಏನಿದೆ ಇನ್ಫಾರ್ಮೇಷನ್ ಅಂತ. ಕಣ್ಮನ ಸೆಳೆಯಲಿದೆ ಸೂರ್ಯ ಕಿರಣ್ ಮತ್ತು ಸಾರಂಗ್ ಜಂಟಿ ಕಸರತ್ತು. ಮೊದಲನೇದು ನೋಡಿ, ಸೂರ್ಯ ಕಿರಣ್ ಅಂತಕ್ಕಂಥದ್ದು ಇಲ್ಲಿದೆ ನೋಡಿ, ಇವು ಏರ್ಕ್ರಾಫ್ಟ್ಸ್ ಆಗ್ತವೆ. ಇನ್ನೊಂದು ಸಾರಂಗ್ ಅಂತಕ್ಕಂಥದ್ದು ಹೆಲಿಕಾಪ್ಟರ್ಗಳಾಗ್ತವೆ. ಇವೆರಡು ಇಂದಿನ ಏರೋ ಇಂಡಿಯಾ ಪ್ರದರ್ಶನಗಳಲ್ಲೂ ಭಾಗವಹಿಸಿದ್ವು. ಆದರೆ ಈ ಸಲದ ಒಂದು ವಿಶೇಷತೆ ಏನಂದರೆ, ಇವೆರಡೂ ಸೇರಿ ಈ ಒಂದು ಜಂಟಿ ವ್ಯಾಯಾಮವನ್ನು, ಜಂಟಿ ಕಸರತ್ತನ್ನು ನಡೆಸ್ತವೆ ಮೊದಲನೇ ಬಾರಿಗೆ. ಅದ್ರ ಜೊತೆಗೆ ನೋಡಿ, ರಫೇಲ್ ಯುದ್ಧ ವಿಮಾನ ಏನಿದೆಯೋ, ನಮ್ಮ ಫ್ರಾನ್ಸಿಂದ ಪರ್ಚೇಸ್ ಮಾಡಿರ್ತಕ್ಕಂಥ ಅತ್ಯಾಧುನಿಕ ಯುದ್ಧ ವಿಮಾನ ಆಗುತ್ತೆ ರಫೇಲ್, ಅವುಗಳು ಸಹಿತ ಈ ಸಲ ಭಾಗಿಯಾಗ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಅಮೆರಿಕದ ಬೋಯಿಂಗ್ ಕಂಪನಿ ತಯಾರಿಸಿಕೊಟ್ಟಿರ್ತಕ್ಕಂಥ ಚೀನೂಕ್ ಹೆಲಿಕಾಪ್ಟರ್ಗಳು ವೆರಿ ಫೇಮಸ್ ಆಗ್ತವೆ, ಅವುಗಳು ಸಹಿತ ಈಗ ಭಾಗವಹಿಸ್ತಾ ಇದ್ದಾವೆ ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇನ್ನೇನು ಅಂದರೆ, ಯಾವಾಗ ನಡೆಯುತ್ತೆ ಇದು ಅಂದರೆ, ಫೆಬ್ರವರಿ 3ರಿಂದ 5ರವರೆಗೆ ಯಲಹಂಕದ ವಾಯುನೆಲೆಯಲ್ಲಿ ಏರೋ ಇಂಡಿಯಾ 2021 ವೈಮಾನಿಕ ಪ್ರದರ್ಶನ ನಡೆಯಲಿದೆ. ಫೆಬ್ರವರಿ 3ರಿಂದ 5ರವರೆಗೂ. ಕೆಲವೊಂದ್ಸಲ ಈ ರೀತಿಯ ಒಂದು ದಿನಾಂಕಗಳನ್ನು ಕೇಳಿಬಿಡ್ತಾರೆ ಇಂಥ ಒಂದು ಫೇಮಸ್ ಇನ್ಸಿಡೆಂಟ್ಗೆ. ಓಕೆ, ಇನ್ನು ಎಷ್ಟು ದಿವಸ ಆಯ್ತು ಈಗ? ಫೆಬ್ರವರಿ 3, 4, 5 3 ದಿವಸ ನಡೀತಾ ಇದೆ. ಇನ್ನು ದಿನಕ್ಕೆ 2 ಬಾರಿ ಪ್ರದರ್ಶನವನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆ 9 ಗಂಟೆಯಿಂದ 12 ಗಂಟೆವರೆಗೂ, ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ. ಯಾವ ಒಂದು ಯುದ್ಧ ವಿಮಾನಗಳು, ಹೆಲಿಕಾಪ್ಟರ್ಗಳು ಭಾಗವಹಿಸ್ತಾ ಇದ್ದಾವೆ ಅಂದರೆ, ಪ್ರಮುಖವಾಗಿ ಭಾರತ ಸೇನೆಯ ಪ್ರಮುಖ ಅಸ್ತ್ರಗಳಾಗಿರುವ ರಫೇಲ್ ಯುದ್ಧ ವಿಮಾನ, 2 ರೋಟರ್ಗಳಿರುವ ಹೆವಿ ಲಿಫ್ಟ್ ಹೆಲಿಕಾಪ್ಟರ್ ಚೀನೂಕ್ ಆಗಿರ್ಬೋದು, ಅಟ್ಯಾಕ್ ಹೆಲಿಕಾಪ್ಟರ್ ಅಪಾಚೆ ಆಗಿರ್ಬೋದು, ಏರೋಬ್ಯಾಟಿಕ್ ವಿಮಾನ ಆಗಿರ್ತಕ್ಕಂಥ ಸೂರ್ಯಕಿರಣ ಆಗಿರ್ಬೋದು, ಅಥವಾ ಹೆಲಿಕಾಪ್ಟರ್ ಸಾರಂಗ್ ಆಗಿರ್ಬೋದು. ಸೊ ಇವೆಲ್ಲವೂ ಭಾಗವಹಿಸ್ತವೆ. ಅದ್ರ ಜೊತೆಗೆ ಇನ್ನಿತರವೂ ಕೂಡ ಭಾಗವಹಿಸ್ತವೆ. 14 ದೇಶಗಳು ಕೂಡ ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ. ಅಮೆರಿಕ, UK, ಫ್ರಾನ್ಸ್ ಸೇರಿದಂತೆ 14 ದೇಶಗಳು ಭಾಗವಹಿಸ್ತೀವಿ ಅಂತ ಹೇಳಿದ್ದಾರೆ.
ಓಕೆ. ಸೊ ಬೆಂಕಿ ನಂದಿಸಲು ಹೆಲಿಕಾಪ್ಟರ್ಗಳನ್ನು ಬಳಸ್ತಾ ಇದ್ದಾರೆ. ಯಾಕಂದರೆ 2019 ಅಪಘಾತದ ಅವಘಡದ ಒಂದು ಮತ್ತೆ ಮರುಕಳಿಸಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಒಂದು ಎಚ್ಚರಿಕೆಗಳನ್ನು ಸಹಿತ ತೆಗೆದುಕೊಂಡಿದ್ದಾರೆ. ಸೊ ಇಷ್ಟು ಇದ್ರ ಬಗ್ಗೆ ತಿಳ್ಕೋಬೇಕು. ಏರೋ ಇಂಡಿಯಾ 2021 ಫೆಬ್ರವರಿ 3ರಿಂದ 5ರವರೆಗೆ ನಡೆಯುತ್ತೆ. ಬೆಂಗಳೂರಿನಲ್ಲಿ ನಡೆಯುತ್ತೆ. ಸೂರ್ಯಕಿರಣ್, ಸಾರಂಗು, ರಫೇಲ್, ಚೀನಕುಗಳು ಕೂಡ ಭಾಗವಹಿಸ್ತಾ ಇದ್ದಾವೆ. ಓಕೆ, ಇದು 13ನೇ ಆವೃತ್ತಿ ಆಗುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಬಜೆಟ್ ಅಂದಾಜಿಗೆ ಹೋಲಿಸಿದರೆ ಭಾರತದ ಇತ್ತೀಚಿನ ಹಣಕಾಸಿನ ಕೊರತೆ ಅಥವಾ ವಿತ್ತೀಯ ಕೊರತೆ ಎಷ್ಟಿದೆ? ವಾಟ್ ಈಸ್ ಇಂಡಿಯಾಸ್ ರೀಸೆಂಟ್ ಫಿಸ್ಕಲ್ ಡೆಫಿಸಿಟ್ ನಂಬರ್ಸ್ ಕಂಪೇರ್ಡ್ ಟು ದ ಬಜೆಟ್ ಎಸ್ಟಿಮೇಟ್? ಅಂದರೆ ಬಜೆಟಲ್ಲಿ ಒಂದು ಎಸ್ಟಿಮೇಟನ್ನು ಹಾಕ್ಕೊಂಡಿದ್ರು, ನಮ್ಮ ಭಾರತದ ವಿತ್ತೀಯ ಕೊರತೆಯು ಎಷ್ಟಿರ್ಬೋದು ಅಂತ ಒಂದು ಅಂದಾಜನ್ನು ಹಾಕ್ಕೊಂಡಿದ್ರು. ಆದರೆ ಈಗ ಕೋವಿಡ್-19 ಲಾಕ್ಡೌನ್ ಸಮಯದಲ್ಲಿ ಆಗಿರ್ತಕ್ಕಂಥ ಆರ್ಥಿಕ ಹಿಂಜರಿತ ಆಗಿರ್ಬೋದು, ಆರ್ಥಿಕ ಕುಸಿತದಿಂದಾಗಿ ನಮ್ಮ ಸಾಲ ಹೆಚ್ಚಿಗೆ ಆಗ್ತಾ ಇದೆ. ನಮ್ಮ ಬಜೆಟ್ ಎಸ್ಟಿಮೇಟ್ ಎಷ್ಟಿತ್ತು ಅದಕ್ಕಿಂತಲೂ 135% ಜಾಸ್ತಿ ಆಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ನೋಡಿ 135% ಆಫ್ ದ ಬಜೆಟ್ ಎಸ್ಟಿಮೇಟ್ಸ್. ಬಜೆಟ್ ಎಸ್ಟಿಮೇಟ್ ಎಷ್ಟಿತ್ತು? ಸುಮಾರು 8 ಲಕ್ಷ ಕೋಟಿ ಇರ್ಬೋದು ಅಂತ ನಮ್ಮ ಫಿಸ್ಕಲ್ ಡೆಫಿಸಿಟ್ ಅಥವಾ ವಿತ್ತೀಯ ಕೊರತೆ ಇರ್ಬೋದು ಅಂತ ಒಂದು ಗೆಸ್ಸನ್ನು ಮಾಡಿದ್ರು. ಆದರೆ ಈಗ ಅದನ್ನು ಮೀರಿ 135.1% ಆಫ್ ದ ಬಜೆಟ್ ಎಸ್ಟಿಮೇಟ್ಗಿಂತಲೂ ಜಾಸ್ತಿ ಆಗ್ತಾ ಇದೆ. ಯಾಕೆ ಜಾಸ್ತಿ ಆಗ್ತಾ ಇದೆ ಅಂದರೆ ಪಬ್ಲಿಕ್ ಸ್ಪೆಂಡಿಂಗ್ ಲುಕ್ಸ್ ಎನ್ಕರೇಜಿಂಗ್. ಯಾಕಂದರೆ ನೋಡಿ, ಆರ್ಥಿಕ ಹಿಂಜರಿತ ಆಗ್ತಾ ಇದೆ. ಕೋವಿಡ್-19 ಲಾಕ್ಡೌನ್ ಆಗಿರೋದ್ರಿಂದ ಬಿಸ್ನೆಸ್ ಆಕ್ಟಿವಿಟೀಸ್ ಕಡಿಮೆ ಆಗಿತ್ತು. ಹಾಗಾಗಿ ಗೌರ್ಮೆಂಟ್ಗೆ ಇನ್ಕಮ್ ಇಲ್ಲ ಅಂದಿದ್ದಕ್ಕೆ ಏನಾಗುತ್ತೆ, ಈಗ ಆರ್ಥಿಕತೆಯನ್ನು ಮೇಲೆತ್ತಬೇಕಾದ್ರೆ ಹಲವಾರು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ನಮ್ಮ ಆತ್ಮನಿರ್ಭರ್ ಪ್ಯಾಕೇಜಿಂದ ಪ್ಯಾಕೇಜ್ 1.0, 2.0, 3.0ದಲ್ಲಿ ಹಲವಾರು ಲಕ್ಷ ಕೋಟಿಗಳನ್ನು ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಹಾಗಾಗಿ ಇಲ್ಲಿ ನಮ್ಮ ಪಬ್ಲಿಕ್ ಸ್ಪೆಂಡಿಂಗ್ ಜಾಸ್ತಿ ಆಗಿರೋದ್ರಿಂದ ನಮ್ಮ ಸಾಲ ಜಾಸ್ತಿ ಆಗುತ್ತೆ. ಹಾಗಾದರೆ ಫಿಸ್ಕಲ್ ಡೆಫಿಸಿಟ್ ಅಂದ್ರೆ ಏನು ಅಂತ ಒಂದು ಫಾರ್ಮುಲಾದಲ್ಲಿ ನೋಡೋದಾದರೆ, ಇಲ್ಲಿ ವಿತ್ತೀಯ ಕೊರತೆಯ ಲೆಕ್ಕಾಚಾರಗಳು 2 ಅಂಶಗಳ ಮೇಲೆ ಕೇಂದ್ರೀಕೃತವಾಗಿರುತ್ತೆ. ಒಂದು ಆದಾಯ ಮತ್ತು ಖರ್ಚು. ಹಾಗಾದರೆ ವಿತ್ತೀಯ ಕೊರತೆ ಅಂದರೆ ನಮ್ಮ ಒಟ್ಟು ಖರ್ಚು ಎಷ್ಟಿದೆ, ಅದರಲ್ಲಿ ಆದಾಯ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟು. ಹಾಗಾಗಿ ಒಟ್ಟು ಖರ್ಚು ಮೈನಸ್ ಒಟ್ಟು ಆದಾಯ ಮಾಡಿದಾಗ ವಿತ್ತೀಯ ಕೊರತೆ, ಫಿಸ್ಕಲ್ ಡೆಫಿಸಿಟ್ ಬರುತ್ತೆ. ಯಾವಾಗಲೂ ವಿತ್ತೀಯ ಕೊರತೆ ಇದ್ದೇ ಇರುತ್ತೆ. ಯಾಕಂದರೆ ಖರ್ಚು ಜಾಸ್ತಿ ಮಾಡಲೇಬೇಕಾಗುತ್ತೆ ನಮ್ಮ ಆದಾಯಕ್ಕಿಂತಲೂ. ಅದು ನಮ್ಮ ಡೆವಲಪಿಂಗ್ ನೇಷನ್ಸಲ್ಲಿ, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಲ್ಲಿ ಇದು ಅನಿವಾರ್ಯ ಕೂಡ. ಓಕೆ, ನೋಡಿ, ಫಿಸ್ಕಲ್ ಡೆಫಿಸಿಟ್ ಫಾರ್ಮುಲಾ ಅಂತಕ್ಕಂಥದ್ದು ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ಇನ್ಕಮ್. ನಮ್ಮ ಒಟ್ಟು ಆದಾಯ ಎಷ್ಟಿದೆಯೋ ನಮ್ಮ ಖರ್ಚು ಅದಕ್ಕಿಂತ ಜಾಸ್ತಿ ಇದ್ದಾಗ ವಿತ್ತೀಯ ಕೊರತೆ ಉಂಟಾಗುತ್ತೆ. ಅಂದರೆ ಈಗ ನಮ್ಮ ಆದಾಯ 100 ರೂಪಾಯಿ ಇದೆ, ನಾವು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದರೆ, ಅಂದರೆ 110 ರೂಪಾಯಿ ಖರ್ಚು ಮಾಡಿದರೆ ನಮ್ಮ ವಿತ್ತೀಯ ಕೊರತೆ 10 ರೂಪಾಯಿ ಆಗುತ್ತೆ. ಓಕೆ, ಅದು ಗಮನಿಸಬೇಕು. ಈಗ ಎಷ್ಟಿದೆ ಅಂದರೆ ನಾವು ಗೆಸ್ ಮಾಡಿರ್ತಕ್ಕಂಥದ್ದು 8 lakh crores, ಬಟ್ ಈಗ 10,75,507 ಕೋಟಿ ರೂಪಾಯಿಯಷ್ಟು ಫಿಸ್ಕಲ್ ಡೆಫಿಸಿಟ್ ಇದೆ. ಸೊ ಇಷ್ಟು ತಿಳ್ಕೊಳ್ಳೋಣ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆ, ಮದುವೆ ವಯಸ್ಸಿನ ನಿಗದಿಗೆ ಅಧ್ಯಯನ ಮಾಡಿ ವರದಿ ನೀಡಲು ರಚಿಸಿದ್ದ ಕಾರ್ಯಪಡೆ ಇತ್ತೀಚೆಗೆ ತನ್ನ ವರದಿಯನ್ನು ಸಲ್ಲಿಸಿದೆ. ಈ ಕಾರ್ಯಪಡೆಯ ಮುಖ್ಯಸ್ಥರು ಯಾರು? ನೋಡಿ, ನಮ್ಮ ದೇಶದಲ್ಲಿ 18 ವರ್ಷ ಹೆಣ್ಮಕ್ಳಿಗೆ, 21 ವರ್ಷ ಗಂಡು ಮಕ್ಕಳಿಗೆ ಮದುವೆ ವಯಸ್ಸಿದೆ. ಹೆಣ್ಮಕ್ಕಳ ಮದುವೆ ವಯಸ್ಸನ್ನು 18ರಿಂದ 21 ವರ್ಷಕ್ಕೆ ಏರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು, ಒಂದು ಸುದ್ದಿ ಇದೆ ಅಲ್ವಾ. ಅದಕ್ಕೆ ಒಂದು ಕಾರ್ಯಪಡೆಯನ್ನು ರಚಿಸಿ ಕೇಂದ್ರ ಸರ್ಕಾರ ಏನು ಮಾಡಿತ್ತು, ಸಾಧ್ಯಾಸಾಧ್ಯತೆಗಳ ಬಗ್ಗೆ ಒಂದು ವರದಿಯನ್ನು ನೀಡಿ ಅಂತ ಈ ಒಂದು ಕಾರ್ಯಪಡೆಯನ್ನು ರಚಿಸಿತ್ತು. ಅದಕ್ಕೆ ಒಂದು ಸಜೆಷನ್ನ, ಡೈರೆಕ್ಷನ್ನ ಕೊಟ್ಟಿತ್ತು. ಈಗ ಆ ಒಂದು ಕಾರ್ಯಪಡೆಯ ಮುಖ್ಯಸ್ಥರು ವರದಿಯನ್ನು ನೀಡಿದರೆ, ಹಾಗಾದರೆ ಆ ಮುಖ್ಯಸ್ಥರು ಯಾರು ಅನ್ನೋದಿಲ್ಲಿ ಪ್ರಶ್ನೆ ಆಗುತ್ತೆ. ಟಾಸ್ಕ್ ಫೋರ್ಸ್ ಆನ್ ಮ್ಯಾರೇಜ್ has submitted its report recently. Who is heading this panel ಅಂದರೆ ಮೇನಕಾ ಗಾಂಧಿ, ಜಯಾ ಜೇಟ್ಲಿ, ನಿರ್ಮಲಾ ಸೀತಾರಾಮನ್, ಸುಧಾಮೂರ್ತಿ. 4 ಭಾಳ ಸುದ್ದಿಯಲ್ಲಿರ್ತಕ್ಕಂಥ ಹೆಸರುಗಳಾಗ್ತವೆ. ಯಾವುದು ಅಂತಕ್ಕಂಥದ್ದು ಭಾಳ ಕನ್ಫ್ಯೂಷನ್ ಆಗ್ಬೋದು. ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಿರಲೇಬೇಕಾಗುತ್ತೆ. ಈ ರೀತಿಯ ಪ್ರಶ್ನೆಗಳು ಬರ್ತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾಕಂದರೆ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ ಆಗುತ್ತೆ ಇದು ಅಲ್ವಾ. ಸೊ ಇದಕ್ಕೆ ಸರಿಯಾದ ಉತ್ತರ ಜಯಾ ಜೇಟ್ಲಿ ಅವರು ಈ ಒಂದು ಟಾಸ್ಕ್ ಫೋರ್ಸ್ನ ಮುಖ್ಯಸ್ಥರಾಗಿದ್ದರು. ಓಕೆ, ಸೊ ಏನು ವರದಿಯನ್ನು ಕೊಟ್ಟಿದ್ದಾರೆ ಅಂತ ಅವರು ಏನೂ ರಿಲೀವ್ ಮಾಡಿಲ್ಲ, ಆದರೆ ಅವರು ಈ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿರ್ತಕ್ಕಂಥ ಸುದ್ದಿ ಇದೆ. ಓಕೆ, ಟಾಸ್ಕ್ ಫೋರ್ಸ್ ಆನ್ ಮ್ಯಾರೇಜ್ ಸಬ್ಮಿಟ್ಸ್ ಇಟ್ಸ್ ರಿಪೋರ್ಟ್ಸ್ ಟು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ಇಟ್ ಕಂಟೈನ್ಸ್ ಎ ಕಾಂಕ್ರೀಟ್ ಸಜೆಷನ್ಸ್ ಆನ್ ಆಲ್ ಆಸ್ಪೆಕ್ಟ್. ಭಾಳ ಒಂದು ವಿಚಾರಗಳನ್ನು ಅವರು ಅಧ್ಯಯನ ಮಾಡಿದ್ದಾರೆ. ಏನೇನು, ಈಗ ಎಷ್ಟು ಏಜ್ ಇದೆ, ಸೊ ಅದರಿಂದ ಏನೇನಾಗುತ್ತೆ, ಹೆಣ್ಮಕ್ಳು ಯಾವ ಒಂದು ವಯಸ್ಸಿಗೆ ಸರಿಯಾದ ವಯಸ್ಸಾಗುತ್ತೆ, ಸೊ ಅದೆಲ್ಲವನ್ನು ಅವರು ಅಧ್ಯಯನ ಮಾಡಿದರೆ ಬೇರೆ ಬೇರೆ ಒಂದು
ಆ್ಯಂಗಲ್ಗಳಿಂದ. ಸೊ ಈಗೇನಾಗ್ತಾ ಇದೆ ಭಾರತದಲ್ಲಿ ಮೆಟರ್ನಲ್ ಮಾರ್ಟಾಲಿಟಿ ರೇಟ್ಸ್ ಆಗಿದೆ, ಇಂಪ್ರೂವ್ ನ್ಯೂಟ್ರಿಷನ್ ಲೆವೆಲ್ಸ್ ಏನಾಗ್ತಾ ಇದೆ. ಸೊ ಅವೆಲ್ಲವುಗಳನ್ನು ಅಧ್ಯಯನ ಮಾಡಿದ್ದಾರೆ. ಓಕೆ, ಆಮೇಲೆ ಏಜ್ಗೂ ಮತ್ತು ಮದರ್ಹುಡ್ ಅಂದರೆ ತಾಯ್ತನಕ್ಕೂ ಮತ್ತು ಹೆಣ್ಣು ಮಕ್ಕಳ ಒಂದು ವಯಸ್ಸಿಗೂ ಏನು ರಿಲೇಷನ್ಶಿಪ್ ಇದೆ ಅವುಗಳೆಲ್ಲ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಬೇರೆ ಬೇರೆ ದೇಶಗಳಲ್ಲಿ ಏನಿದೆ, ನಮ್ಮ ದೇಶಗಳಲ್ಲಿ ಯಾವ ಯಾವ ಹಂತಗಳಲ್ಲಿ ಏನೇನಾಯಿತು ಅವೆಲ್ಲವುಗಳನ್ನು ಅಧ್ಯಯನ ಮಾಡಿ ಈ ವರದಿಯಲ್ಲಿ ಅವರು ಒಂದಷ್ಟು ರೆಕಮೆಂಡೇಶನ್ಗಳನ್ನು ಕೊಟ್ಟಿದ್ದಾರೆ. ನೋಡಬೇಕು ಕೇಂದ್ರ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ. ಸೊ ಈಗ ಕ್ವಶನ್ ಆಗ್ತಕ್ಕಂಥದ್ದು, ಈ ಒಂದು ಕಾರ್ಯಪಡೆಯ ಅಧ್ಯಕ್ಷರು ಮುಖ್ಯಸ್ಥರು ಜಯಾ ಜೇಟ್ಲಿ ಅವರಾಗ್ತಾರೆ. ಹೆಣ್ಣು ಮಕ್ಕಳ ಒಂದು ಮದುವೆ ವಯಸ್ಸಿನ ನಿಗದಿಗೆ ಅಧ್ಯಯನ ಮಾಡಿ ವರದಿ ನೀಡ್ತಕ್ಕಂಥ ಒಂದು ಕಾರ್ಯಪಡೆ ಆಗಿದೆ. ಓಕೆ, ನೋಡಿ ಜಯಾ ಜೇಟ್ಲಿ ಇವರು ಒಬ್ಬ ಭಾರತದ ರಾಜಕಾರಣಿಯಾಗಿದ್ದರು, ಸಮತಾ ಪಕ್ಷದ ಮಾಜಿ ಅಧ್ಯಕ್ಷರಾಗಿದ್ದರು ಕೂಡ ಈಗ ಸಾಮಾಜಿಕ ಕಾರ್ಯಕರ್ತೆ ಮತ್ತು ಲೇಖಕಿ ಕೂಡ ಆಗಿದ್ದಾರೆ. 18 ಟು ಯಂಗ್ ಟು ಮ್ಯಾರಿ ಅಂತಕ್ಕಂಥದ್ದು ಪ್ರಶ್ನೆ ಆಗುತ್ತೆ. ಸೊ ಹಾಗಾದರೆ 21ಗೆ ಏರಿಸ್ತಾರ ಕಾದು ನೋಡೋಣ. ಓಕೆ, ಜಯಾ ಜೇಟ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಕೇಳ್ಬೋದು. ಲೈಫ್ ಅಮಾಂಗ್ ದ ಸ್ಕಾರ್ಪಿಯನ್ಸ್, ಮೆಮೊರೀಸ್ ಆಫ್ ಎ ವುಮೆನ್ ಇನ್ ಇಂಡಿಯನ್ ಪಾಲಿಟಿಕ್ಸ್ ಅಂತ ಜಯಾ ಜೇಟ್ಲಿ ಅವರು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಆಗುತ್ತೆ. ಓಕೆ, ಅಗೇನ್ ವೆರಿ ಇಂಪಾರ್ಟೆಂಟ್. 7ನೇ ಪ್ರಶ್ನೆ, ಕರ್ನಾಟಕದ ಯಾವ 2 ನೀರಾವರಿ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳೆಂದು ಘೋಷಿಸಬೇಕು ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾವ್ಯಾವ 2 ನೀರಾವರಿ ಯೋಜನೆಗಳು ನೋಡಿ. ಸ್ಟೇಟ್ ಗವರ್ನಮೆಂಟ್ ಆಫ್ ಕರ್ನಾಟಕ ಹ್ಯಾಸ್ ಆಸ್ಕ್ಡ್ ದಿ ಸೆಂಟ್ರಲ್ ಗವರ್ನಮೆಂಟ್ ಟು ಡಿಕ್ಲೇರ್ ವಿಚ್ ಆಫ್ ದ 2 ಇರಿಗೇಷನ್ ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕ ಆಸ್ ನ್ಯಾಷನಲ್ ಪ್ರಾಜೆಕ್ಟ್ಸ್. ಒಂದು ರಾಷ್ಟ್ರೀಯ ಯೋಜನೆಗಳು ಅಂತಕ್ಕಂಥ ಒಂದು ಸ್ಟಾಟಸನ್ನು ಕೊಡಿ ನಮ್ಮ ಈ 2 ನೀರಾವರಿ ಯೋಜನೆಗಳಿಗೆ. ಯಾಕೆ ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಿದರೆ ನಮಗೇನು ಲಾಭ ಆಗುತ್ತೆ ಅಲ್ವಾ? ಅವೆಲ್ಲವುಗಳನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಆ 2 ನೀರಾವರಿ ಯೋಜನೆಗಳು ಯಾವ್ಯಾವು? ಓಕೆ, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದೀನಿ. ಕೃಷ್ಣಾ ಮೇಲ್ದಂಡೆ ಯೋಜನೆ 3 ಅಥವಾ ಅಪ್ಪರ್ ಕೃಷ್ಣಾ ಪ್ರಾಜೆಕ್ಟ್ 3 ಅಂತ ಏನು ಕರಿತೀವಿ ಅದ, ಎತ್ತಿನ ಹೊಳೆ ಯೋಜನೆ, ತುಂಗಭದ್ರಾ ಯೋಜನೆ ಮತ್ತು ಮೇಕೆದಾಟು ಯೋಜನೆ. ಈ 4 ಯೋಜನೆಗಳಲ್ಲಿ ಯಾವ 2 ಯೋಜನೆಗಳಿಗೆ ಈಗ ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಮನವಿಯನ್ನು ಸಲ್ಲಿಸಿದೆ ರಾಷ್ಟ್ರೀಯ ಯೋಜನೆಗಳು ಅಂತ ಘೋಷಣೆ ಮಾಡಿ ಅನ್ನೋದಾದರೆ 2 ಅಂದರೆ ಬೋತ್ ಎ ಆ್ಯಂಡ್ ಬಿ ಆಗುತ್ತೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3ನೇ ಅಂತ, ಇನ್ನೊಂದು ಎತ್ತಿನ ಹೊಳೆ ಯೋಜನೆ ಆಗುತ್ತೆ. ಸೊ ಏನೇನಿದಾವೆ ಹಾಗಾದರೆ, ಯಾಕೆ, ಏನು ಲಾಭ ಅಂತ ನೋಡ್ತಾ ಹೋಗೋಣ. ಈ UKP3 ಅಂದ್ರೇನು, ಎತ್ತಿನ ಹೊಳೆ ಯೋಜನೆ ಯಾವ ಯಾವ ಜಿಲ್ಲೆಗಳಿಗೆ ಕೂಡ ಸಂಬಂಧಿಸಿದೆ ಅನ್ನೋದನ್ನು ಬ್ರೀಫ್ ಆಗಿ ನೋಡ್ತಾ ಹೋಗೋಣ. ನೋಡಿ, UKP3 ಎತ್ತಿನ ಹೊಳೆ ರಾಷ್ಟ್ರೀಯ ಯೋಜನೆಗೆ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ 3 ನೀರಾವರಿ ಯೋಜನೆ ಮತ್ತು ಎತ್ತಿನ ಹೊಳೆ ಕುಡಿಯುವ ನೀರಿನ ಯೋಜನೆಗಳಿಗೆ ರಾಷ್ಟ್ರೀಯ ಯೋಜನೆಗಳು ಅಂತ ಘೋಷಣೆ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದೆ ರಾಜ್ಯ ಸರ್ಕಾರ. ಹಾಗಾಗಿ ಅದಕ್ಕೆ 90% ಹಣಕಾಸು ನೆರವನ್ನು ಕೂಡ ನೀಡಬೇಕು ಅಂತ ಕೇಳಿದ್ದಾರೆ. ಓಕೆ, ನೋಡಿ, ಕೃಷ್ಣಾ ಮೇಲ್ದಂಡೆ ಯೋಜನೆ 3 51,148 ಕೋಟಿ ವೆಚ್ಚದಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಸುಮಾರು 5.94 ಲಕ್ಷ ಹೆಕ್ಟೇರ್ ಪ್ರದೇಶಗಳಿಗೆ ನೀರಾವರಿಯನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಇದರಲ್ಲಿ ಇಟ್ಕೊಂಡಿದ್ದಾರೆ. ಓಕೆ, ಸೊ ಅಂದಾಜು ಸುಮಾರು 1,21,90,90,982 ಜನರಿಗೆ, ಈ 7 ಜಿಲ್ಲೆಗಳ ಜನರಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತಕ್ಕಂಥದ್ದು ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಈ ಒಂದು ವಿಚಾರವನ್ನು ಹೇಳಿದ್ದಾರೆ. ಅದೇ ರೀತಿ ಎತ್ತಿನ ಹೊಳೆ ಯೋಜನೆ ಮೂಲಕ ಬರಪೀಡಿತ ಜಿಲ್ಲೆಗಳಾದ ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮಾಂತರ, ತುಮಕೂರು ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಯೋಜನೆ ಆಗಿದೆ. ರಾಜ್ಯ ಸರ್ಕಾರ ಈಗಾಗಲೇ 12,912 ಕೋಟಿ ವೆಚ್ಚ ಮಾಡಿದೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇವುಗಳಿಗೆ ಕೇಂದ್ರ ಸರ್ಕಾರ ರಾಷ್ಟ್ರೀಯ ಯೋಜನೆ ಘೋಷಣೆ ಮಾಡಿದಾಗ ಸುಮಾರು ಪರ್ಸೆಂಟು ಒಂದು ಅಮೌಂಟು ಕೇಂದ್ರ ಸರ್ಕಾರನೇ ಕೊಡುತ್ತೆ. ಯಾಕೆ ಅಂದರೆ ಈಗ ಆಲ್ರೆಡಿ ನಮ್ಮ ನೀರಾವರಿ ಯೋಜನೆ ಈಗ ಆಲ್ರೆಡಿ ರಾಷ್ಟ್ರೀಯ ಯೋಜನೆ ಆಗಿದೆ. ಅದು ಯಾವುದು ಅಂತಲೂ ಕೂಡ ಮುಂದೆ ನೋಡ್ತಾ ಹೋಗೋಣ. ಓಕೆ, ಮೊದಲನೇದಾಗಿ UKP3 ಕೃಷ್ಣಾ ಮೇಲ್ದಂಡೆ ಯೋಜನೆ ಅಂತ 3 ಯಾವ ಜಿಲ್ಲೆಗಳಿಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಒಟ್ಟು 7 ಜಿಲ್ಲೆಗಳು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ 7 ಜಿಲ್ಲೆಗಳು ಯಾವ್ಯಾವು ಅಂತ ಒಂದ್ಸಲ ನೋಡ್ಕೊಳ್ಳೋಣ. ಓಕೆ, ನೋಡಿ, ಉತ್ತರ ಕರ್ನಾಟಕದ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ಗದಗ್. ನೋಡಿ, 1, 2, 3, 4, 5, 6, 7 ಈ 7 ಜಿಲ್ಲೆಗಳ ಒಟ್ಟಾರೆ 5.94 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ, ಅದರಲ್ಲಿ ಕೊಪ್ಪಳ ಏತ ನೀರಾವರಿ ಸೇರಿದಂತೆ ಒಟ್ಟು
5.94 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರು ಉಣಿಸ್ತಕ್ಕಂಥ ಯೋಜನೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗುತ್ತೆ ಅಂತ 3 ಆಗುತ್ತೆ. ಸೊ ಕೃಷ್ಣಾ ನ್ಯಾಯಾಧಿಕರಣ 2 ಡಿಸೆಂಬರ್ 2010 ತೀರ್ಪನ್ನು ನೀಡಿದೆ. ಅದರಲ್ಲಿ ರಾಜ್ಯಕ್ಕೆ ಸುಮಾರು 173 TMC ನೀರಿನ ಹಂಚಿಕೆಯಾಗಿದೆ. ಈ ಒಂದು 3ನೇ ಹಂತದಲ್ಲಿ 130 TMC ನೀರು ಹಂಚಿಕೆಯಾಗಿದ್ದು ಅದರ ಒಂದು ಬಳಕೆಗಾಗಿ ಆಲಮಟ್ಟಿ ಜಲಾಶಯದ ನೀರಿನ ಸಂಗ್ರಹಣಾ ಸಾಮರ್ಥ್ಯವನ್ನು RL 519.6 ಮೀಟರಿಂದ 524.25 ಮೀಟರ್ ಎತ್ತರಕ್ಕೆ ಏರಿಸ್ತಕ್ಕಂಥ ಒಂದು ತೀರ್ಪನ್ನು ಕೂಡ ಕೊಟ್ಟಿದ್ದಾರೆ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಕೃಷ್ಣಾ ಮೇಲ್ದಂಡೆ ಯೋಜನೆ 7 ಜಿಲ್ಲೆಗಳಿಗೆ ಸಂಬಂಧಿಸಿದೆ. ಓಕೆ, ಇನ್ನು ಎತ್ತಿನಹೊಳೆ ಯೋಜನೆಗೆ ಬಂದಾಗ ಅದು ಕೂಡ 7 ಜಿಲ್ಲೆಗಳಿಗೆ ಸಂಬಂಧಿಸಿರ್ತಕ್ಕಂಥ ಕುಡಿಯುವ ನೀರಿನ ಯೋಜನೆ ಆಗುತ್ತೆ. ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ ಹಾಸನ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಜಿಲ್ಲೆಗಳಿಗೆ ಶೀಘ್ರವಾಗಿ ಸುರಕ್ಷಿತ ಕುಡಿಯುವ ನೀರು ಒದಗಿಸುವ ಯೋಜನೆ ಎತ್ತಿನಹೊಳೆ ಯೋಜನೆ ಆಗುತ್ತೆ. ಯಾವ್ಯಾವ ಜಿಲ್ಲೆಗಳು? ಹಾಸನ 1, ಚಿಕ್ಕಮಗಳೂರು 2, ತುಮಕೂರು 3, ಬೆಂಗಳೂರು ಗ್ರಾಮಾಂತರ 4, ರಾಮನಗರ 5, ಚಿಕ್ಕಬಳ್ಳಾಪುರ 6, ಕೋಲಾರ 7. ಸೊ UKP3 7 ಜಿಲ್ಲೆಗಳು, ಎತ್ತಿನಹೊಳೆ 7 ಜಿಲ್ಲೆಗಳಿಗೆ ಈ ಒಂದು ಯೋಜನೆ ಆಗಿದೆ. ಓಕೆ, ಸೊ ಇದು ಅಥೆಂಟಿಕೇಟೆಡ್ ಆಗಿರ್ತಕ್ಕಂಥ ಇನ್ಫಾರ್ಮೇಷನ್. ಇದು ಎಕನಾಮಿಕ್ ಸರ್ವೆದಿಂದ ತೆಗೆದುಕೊಂಡಿದ್ದೀನಿ, ಇದನ್ನು ಬಜೆಟ್ ಕಾಪಿಯಿಂದ ತೆಗೆದುಕೊಂಡಿದ್ದೀನಿ. ಓಕೆ, ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಕರ್ನಾಟಕದ ಒಂದು ಯೋಜನೆಗೆ, ನೀರಾವರಿ ಯೋಜನೆಗೆ ಈಗ ಆಲ್ರೆಡಿ ರಾಷ್ಟ್ರೀಯ ಮುದ್ರೆ ಸಿಕ್ಕಿದೆ. ಯಾವುದದು? ಭದ್ರಾ ಮೇಲ್ದಂಡೆ ಯೋಜನೆ ಆಗುತ್ತೆ. ಸೊ ಅದಕ್ಕೆ ಕೇಂದ್ರ 16,125 ಕೋಟಿ ರೂಪಾಯಿಯನ್ನು ಮಂಜೂರು ಮಾಡಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, 8ನೇ ಪ್ರಶ್ನೆ, ಕಾರವಾರದ ಮ್ಯೂಸಿಯಂಗೆ ಆಗಮಿಸುತ್ತಿರುವ ಭಾರತ ಸೇನೆಯಿಂದ ನಿವೃತ್ತಿಗೊಂಡಿರುವ INS ಟೋಪಲೋವ್ ಯುದ್ಧ ವಿಮಾನವನ್ನು ತಯಾರಿಸಿದ್ದ ದೇಶ ಯಾವುದು? ವಿಚ್ ಕಂಟ್ರಿ ಬಿಲ್ಟ್ ದ INS ಟೋಪಲೋವ್ ಏರ್ಕ್ರಾಫ್ಟ್ ವಿಚ್ ಇಸ್ ಡಿಕಮಿಷನ್ ಫ್ರಮ್ ಇಂಡಿಯನ್ ನೇವಿ ಇನ್ 2017? ಅಂದರೆ ಯಾವ ದೇಶ ಈ ಒಂದು INS ಟೋಪಲೋವ್ನ ಯುದ್ಧ ವಿಮಾನವನ್ನು, ಏರ್ಕ್ರಾಫ್ಟ್ನ ಡೆವಲಪ್ ಮಾಡಿತ್ತು ಮತ್ತು ಅದೀಗ ಡಿಕಮಿಷನ್ ಆಗಿದೆ, ನಿವೃತ್ತಿಯಾಗಿದೆ ನಮ್ಮ ಭಾರತದ ಸೇನೆಯಿಂದ, ಮತ್ತು ಅದನ್ನೀಗ ಕಾರವಾರದ ಮ್ಯೂಸಿಯಂಗೆ ತರ್ತಾ ಇದ್ದಾರೆ, ಅದನ್ನು ಒಂದು ಮ್ಯೂಸಿಯಂ ಆಗಿ ಮಾಡ್ತಾ ಇದ್ದಾರೆ ಅನ್ನೋದು ಇಲ್ಲಿ ಇಂಪಾರ್ಟೆಂಟ್ ಘಟನೆಗಳು. ಹಾಗಾದರೆ ಫೈನಲ್ ಪ್ರಶ್ನೆ, ಈ ಒಂದು ಯುದ್ಧ ವಿಮಾನವನ್ನು ಯಾವ ದೇಶ ತಯಾರಿಸಿತ್ತು? ರಷ್ಯಾನ, ಚೀನಾನ, ಜಪಾನ, ಅಮೆರಿಕ? ಅಂದರೆ ಸರಿಯಾದ ಉತ್ತರ ರಷ್ಯಾ ಆಗುತ್ತೆ. ಸೊ ಹಾಗಾದರೆ INS ಟೋಪಲೋವನ್ನು ರಷ್ಯಾ ಡೆವಲಪ್ ಮಾಡಿತ್ತು. ಅದ್ರ ಬಗ್ಗೆ ತಿಳ್ಕೊಳ್ಳೋದಾದರೆ 1988 ನೌಕಾಸೇನೆಗೆ ಸೇರ್ಪಡೆಯಾಗಿತ್ತು ಈ ಒಂದು INS ಟೋಪಲೋವ್ ಯುದ್ಧ ವಿಮಾನ. 29 ವರ್ಷ ಸುದೀರ್ಘ ಸೇವೆಯನ್ನು ಸಲ್ಲಿಸಿ 2017 ಮಾರ್ಚ್ನಲ್ಲಿ ವಿಶಾಖಪಟ್ಟಣದ ನೌಕಾನೆಲೆಯಲ್ಲಿ ಡಿಕಮಿಷನ್ ಆಗಿತ್ತು. ಈ ಡಿಕಮಿಷನ್ ಅಂದ್ರೇನು? ಅದರ ಒಂದು ಸೇವೆಯನ್ನು ಸ್ಥಗಿತಗೊಳಿಸ್ತಾರೆ, ಇನ್ನೊಮ್ಮೆ ಬಳಸೋದಿಲ್ಲ ಅನ್ನಂಗೆ ನಮ್ಮ ಸೇನೆಗೆ. ಓಕೆ, ನಂತರ ಏನಾಯಿತು ನೋಡಿ, ಆಗಿನ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು 2018 ಮಾರ್ಚ್ ಅಂತ್ಯದ ವೇಳೆಗೆ ಇಲ್ಲಿನ ಅಂದರೆ ಕಾರವಾರದ ರವೀಂದ್ರನಾಥ್ ಟ್ಯಾಗೋರ್ ಬೀಚ್ನಲ್ಲಿ ಇದು ವಿರಾಜಮಾನಗೊಳ್ಳಲಿದೆ. ಓಕೆ, ಕಾರವಾರದ ಮ್ಯೂಸಿಯಂಗೆ ರಷ್ಯಾದ ವಿಮಾನ ಟೋಪಲೋವ್, INS ಟೋಪಲೋವ್ Tu-142 ಅಂತಕ್ಕಂಥ ಯುದ್ಧ ವಿಮಾನ ಬರ್ತಾ ಇದೆ. ಓಕೆ, ನೆಕ್ಸ್ಟ್ 9ನೇ ಪ್ರಶ್ನೆ, ಇತ್ತೀಚೆಗೆ ಆಸ್ಟ್ರೇಲಿಯಾದಲ್ಲಿ ನಡೆದ ಟೆಸ್ಟ್ ಕ್ರಿಕೆಟ್ ಟೂರ್ನಿಯಲ್ಲಿ ಭಾರತ ತಂಡ ಜಯಗಳಿಸಿ ಈ ಕೆಳಗಿನ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಓಕೆ, ರೀಸೆಂಟ್ಲಿ ಇಂಡಿಯಾ won the ಟೆಸ್ಟ್ ಟ್ರೋಫಿ ಇನ್ ಆಸ್ಟ್ರೇಲಿಯಾ. ನೇಮ್ ದ ಟ್ರೋಫಿ ಅಂದರೆ ನೋಡಿ, ಭಾಳ ಸುದ್ದಿಲಿತ್ತು. ಅಜಿಂಕ್ಯ ರಹಾನೆ ಅವರ ನೇತೃತ್ವದಲ್ಲಿ ಕ್ರಿಕೆಟ್ ಈ ಒಂದು ಟೂರ್ನಮೆಂಟಲ್ಲಿ ಭಾರತ ತಂಡ ಗೆಲುವನ್ನು ಸಾಧಿಸಿತ್ತು, ಟೆಸ್ಟ್ ಕ್ರಿಕೆಟ್ ಟೂರ್ನಮೆಂಟಲ್ಲಿ. ಸೊ ಈ ಒಂದು ಟೂರ್ನಿಯ ಹೆಸರೇನು ಅನ್ನೋದು ಪ್ರಶ್ನೆ ಆಗುತ್ತೆ. ಸಚಿನ್ ಶೇನ್ವಾರ್ನ್ ಟ್ರೋಫಿ ಅಥವಾ ಆ್ಯಶಸ್ ಟೂರ್ನಿ, ಬ್ರಾಡ್ಮನ್ ಗವಾಸ್ಕರ್ ಟ್ರೋಫಿ ಅಥವಾ ಬಾರ್ಡರ್ ಗವಾಸ್ಕರ್ ಟ್ರೋಫಿ. 4 ಕನ್ಫ್ಯೂಷನ್ ಆಗಿದ್ದಾವೆ. ಸೊ ಸರಿಯಾದ ಉತ್ತರ ಆಪ್ಷನ್ ಡಿ, ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಕರೀತಾರೆ. ಯಾಕಂದರೆ ಅಲನ್ ಬಾರ್ಡರ್ ಅವರು ಒಬ್ಬ ಫೇಮಸ್ ಕ್ರಿಕೆಟರ್ ಫ್ರಮ್ ಆಸ್ಟ್ರೇಲಿಯಾ, ಸುನಿಲ್ ಗವಾಸ್ಕರ್ ಅವರು ಭಾರತದ ಪ್ರಸಿದ್ಧ ಕ್ರಿಕೆಟ್ ಆಟಗಾರ. ಸೊ ಇವರಿಬ್ಬರ ಹೆಸರಲ್ಲಿ ಈ ಒಂದು ಟ್ರೋಫಿಯನ್ನು ಇಟ್ಟಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಗುತ್ತೆ. ಇದರಲ್ಲಿ ಈಗ ಭಾರತ ಗೆದ್ದಿದೆ. ಪ್ರತಿ ವರ್ಷ ಈ ಒಂದು ಟೂರ್ನಿಯನ್ನು ನಮ್ಮ ಆಸ್ಟ್ರೇಲಿಯಾ ಮತ್ತು ಭಾರತ ತಂಡಗಳು ಆಡ್ತಾ ಇದ್ದಾವೆ. ನೋಡಿ, ಎಂದೂ ಮರೆಯದ ಜಯ, ಭಾರತದ ಮೂಡಿಲಿಗೆ ಟ್ರೋಫಿ, ಆಸ್ಟ್ರೇಲಿಯಾ ತಂಡಕ್ಕೆ ಮುಖಭಂಗ. ಎಲ್ಲಿ ನಡೆದಿತ್ತು? ಬ್ರಿಸ್ಬೇನ್ನ ಗಾಬ್ಬಾ ಒಂದು ಸ್ಟೇಡಿಯಮಲ್ಲಿ ಈ ಒಂದು ಟೂರ್ನಮೆಂಟ್ ಲಾಸ್ಟ್ ಟೆಸ್ಟ್ ನಡೆದಿತ್ತು. ಸತತ 2ನೇ ಬಾರಿಗೆ ಆಸ್ಟ್ರೇಲಿಯಾವನ್ನು ಅದರ ನೆಲದಲ್ಲಿಯೇ ಮಣಿಸಿತು ಭಾರತ. 2018-19 ಸರಣಿಯಲ್ಲೂ ಕೂಡ ಭಾರತ ಗೆದ್ದುಕೊಂಡಿತ್ತು. ಓಕೆ, ಇನ್ನು ವಿಶೇಷತೆ ಏನಂದರೆ 32 ವರ್ಷಗಳಿಂದ ಗಾಬಾ ಕ್ರೀಡಾಂಗಣದಲ್ಲಿ ಒಂದು ಪಂದ್ಯವನ್ನು ಕೂಡ ಸೋತಿರ್ಲಿಲ್ವಂತೆ ಆಸ್ಟ್ರೇಲಿಯಾ. ಆದರೂ ಈ ಸಲ ನಮ್ಮ ಭಾರತದ ವಿರುದ್ಧ ಸೋಲ್ಬೇಕಾಯಿತು. ಇಲ್ಲೊಂದು ಗಮನಿಸಬೇಕು, ಭಾರತ ತಂಡದ ಪ್ರಮುಖರು ಈ ಒಂದು ಟೂರ್ನಮೆಂಟಲ್ಲಿ ಗಾಯಗೊಂಡಿದ್ರು. ಸೊ ಯುವ ಪಡೆ
ಒಂದು ಕ್ರೀಡಾಂಗಣಕ್ಕೆ ಇಳಿದು ಆಸ್ಟ್ರೇಲಿಯಾ ತಂಡವನ್ನು ಸೋಲಿಸಿತ್ತು, ಅದು ಕೂಡ ನಮಗೆ ಇಂಪಾರ್ಟೆಂಟು. ಓಕೆ, ಸೊ ಇನ್ನೊಂದು, ಈ ಒಂದು ಕ್ರೀಡಾಂಗಣದಲ್ಲಿ ಭಾರತ ಯಾವತ್ತೂ ಗೆದ್ದಿರಲಿಲ್ಲ, ಫಸ್ಟ್ ಟೈಮ್ ಗೆಲ್ತು. ಸೊ ಇಷ್ಟೆಲ್ಲ ಇಂಪಾರ್ಟೆಂಟು. ಅದಕ್ಕಿಂತ ವೆರಿ ಇಂಪಾರ್ಟೆಂಟು, ಈ ಒಂದು ತಂಡವನ್ನು ಮುನ್ನಡೆಸಿರ್ತಕ್ಕಂಥವ್ರು ಅಜಿಂಕ್ಯ ರಹಾನೆ ಅವರು 5 ಪಂದ್ಯಗಳಲ್ಲಿ ಭಾರತದ ಟೆಸ್ಟ್ ಕ್ರಿಕೆಟ್ ಟೀಮ್ನ ಕ್ಯಾಪ್ಟನ್ ಆಗಿದ್ದಾರೆ. 5ರಲ್ಲಿ 4 ವಿನ್ ಆಗಿದ್ದಾರೆ, 1 ಡ್ರಾ ಆಗಿದ್ದಾರೆ, 1 ಸೋಲಿಲ್ಲದ ಸರ್ದಾರ ಆಗಿದ್ದಾರೆ, ಅದು ಕೂಡ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟು 10ನೇ ಪ್ರಶ್ನೆ, ICC ಟೆಸ್ಟ್ ಕ್ರಿಕೆಟ್ ಶ್ರೇಯಾಂಕದಲ್ಲಿ ಈ ಕೆಳಗಿನ ಯಾವ ತಂಡ ಪ್ರಥಮ ಸ್ಥಾನದಲ್ಲಿದೆ? ವಿಚ್ ಆಫ್ ದ ಫಾಲೋಯಿಂಗ್ ಟೀಮ್ ಈಸ್ ಇನ್ ನಂಬರ್ 1 ಟೀಮ್ ಇನ್ ICC ಟೆಸ್ಟ್ ಕ್ರಿಕೆಟ್ ರ್ಯಾಂಕಿಂಗ್ಸ್? ನೋಡಿ, ಭಾರತ ಈಗ ಗೆದ್ದಿದೆ ಅಂದ ಮಾತ್ರಕ್ಕೆ ಅದು ನಂಬರ್ 1 ಸ್ಥಾನದಲ್ಲಿದೆಯಾ ಇಲ್ವಾ? ಓಕೆ, ಆಸ್ಟ್ರೇಲಿಯಾ, ಭಾರತ, ನ್ಯೂಜಿಲೆಂಡ್, ಶ್ರೀಲಂಕಾ ಅಂದರೆ ಸರಿಯಾದ ಉತ್ತರ. ಸದ್ಯಕ್ಕೆ ನ್ಯೂಜಿಲೆಂಡ್ ತಂಡ ನಂಬರ್ 1 ತಂಡವಾಗಿದೆ ಟೆಸ್ಟ್ ಕ್ರಿಕೆಟಲ್ಲಿ. ಓಕೆ, ನೋಡಿ, ಟೆಸ್ಟ್ ಚಾಂಪಿಯನ್ಶಿಪ್ ಅಗ್ರಸ್ಥಾನಕ್ಕೆ ಭಾರತ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬಟ್ ನಾನು ICC ವೆಬ್ಸೈಟಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಭಾರತ 2ನೇ ಸ್ಥಾನದಲ್ಲಿದೆ. ನೋಡೋಣ ಯಾವ್ಯಾವು ಮೊದಲನೇ ಸ್ಥಾನದಲ್ಲಿದೆ ಅಂದರೆ, ನ್ಯೂಜಿಲೆಂಡ್ ತಂಡ ನಂಬರ್ 1 ಸ್ಥಾನದಲ್ಲಿದೆ. 27 ಮ್ಯಾಚಲ್ಲಿ 3198 ಪಾಯಿಂಟ್ಸನ್ನು ಪಡೆದು 118 ರೇಟಿಂಗನ್ನು ಪಡೆದಿದೆ. ಅಂದರೆ ಕಡಿಮೆ ಒಂದು ಮ್ಯಾಚ್ ಆಡಿ ಜಾಸ್ತಿ ರೇಟಿಂಗ್ ಪಡೆದಿದೆ. ಇಂಡಿಯಾ 32 ಮ್ಯಾಚ್ ಆಡಿ ಸೇಮ್ ರೇಟಿಂಗಲ್ಲಿದೆ, ಬಟ್ 2ನೇ ಸ್ಥಾನದಲ್ಲಿದೆ, ನೆನಪಿಡ್ಬೇಕು. 3ನೇ ಸ್ಥಾನದಲ್ಲಿ ಆಸ್ಟ್ರೇಲಿಯಾ ಇದೆ. ಓಕೆ, ಇದು ಟೆಸ್ಟ್ ಕ್ರಿಕೆಟ್ ರ್ಯಾಂಕಿಂಗ್ ಆಯಿತು. ಇನ್ನು ಒನ್ ಡೇದಲ್ಲಿ ಇಂಗ್ಲೆಂಡ್ ನಂಬರ್ 1ನಲ್ಲಿದೆ, ಭಾರತ 2ನೇ ಸ್ಥಾನದಲ್ಲಿದೆ. ಹಾಗಾದರೆ ಭಾರತ ಟೆಸ್ಟ್ ಮತ್ತು ಒನ್ ಡೇದಲ್ಲಿ 2ನೇ ಸ್ಥಾನದಲ್ಲೇ ಇದೆ. ಇನ್ನು T20 ತೆಗೆದುಕೊಂಡಾಗ ಇಂಗ್ಲೆಂಡ್ ನಂಬರ್ 1, ಆಸ್ಟ್ರೇಲಿಯಾ 2, ಭಾರತ 3. ಅಂದರೆ ಕೇಳ್ಬೋದು ಟೆಸ್ಟ್ ಕ್ರಿಕೆಟಲ್ಲಿ ಯಾರು ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ಕೇಳ್ಬೋದು. ಹಾಗಾಗಿ ಓಕೆ, 11ನೇ ಪ್ರಶ್ನೆ, ಸರ್ಕಾರಿ ನೌಕರರ ದಿನಾಚರಣೆಯನ್ನು ಯಾವ ದಿನ ಆಚರಿಸಲು ಕರ್ನಾಟಕ ಸರ್ಕಾರ ತೀರ್ಮಾನಿಸಿದೆ? ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆಸ್ ಸ್ಟೇಟ್ ಗವರ್ನಮೆಂಟ್ ಎಂಪ್ಲಾಯೀಸ್ ಡೇ ಫ್ರಮ್ ದಿಸ್ ಇಯರ್? ಅಂದರೆ ಏಪ್ರಿಲ್ 21 ಪ್ರತಿ ವರ್ಷ ಸರ್ಕಾರಿ ನೌಕರರ ದಿನಾಚರಣೆಯನ್ನಾಗಿ ಆಚರಣೆ ಮಾಡಬೇಕು ಅಂತ ಕರ್ನಾಟಕ ಸರ್ಕಾರ ತೀರ್ಮಾನವನ್ನು ತೆಗೆದುಕೊಂಡಿದೆ. ಏಪ್ರಿಲ್ 21 ಆಗುತ್ತೆ. ನೋಡಿ, ಸ್ಟೇಟ್ ಗವರ್ನಮೆಂಟ್, ರಾಜ್ಯ ಸರ್ಕಾರದಿಂದ ಸರ್ಕಾರಿ ನೌಕರರಿಗೊಂದು ಶುಭ ಸುದ್ದಿ. ಈ ವರ್ಷದಿಂದಲೇ ಸರ್ಕಾರಿ ನೌಕರರ ದಿನಾಚರಣೆಯನ್ನು ಆಚರಿಸ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ CS ಷಡಾಕ್ಷರಿ ಅವರು ಕೂಡ ಈ ಒಂದು ವಿಚಾರವನ್ನು ತಿಳಿಸಿದ್ದಾರೆ. ಓಕೆ, ಹಾಗಾದರೆ ಇನ್ನು ಮುಂದೆ ಏಪ್ರಿಲ್ 21 ರಾಜ್ಯ ಸರ್ಕಾರಿ ನೌಕರರ ದಿನ ಆಗುತ್ತೆ. ನೀವು ಕೂಡ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಬರೆದ ನಂತರ ಸರ್ಕಾರಿ ನೌಕರರ ಆದಮೇಲೆ ಏಪ್ರಿಲ್ 21 ಕೂಡ ನೀವು ಕೂಡ ಆಚರಣೆಯನ್ನು ಮಾಡ್ಬೋದು. ನೀವೆಲ್ಲ ಆಚರಣೆ ಮಾಡಿ ಅಂತ ನಾನು ಕೂಡ ಶುಭವನ್ನು ಹಾರೈಸ್ತೀನಿ. ಓಕೆ, ನೆಕ್ಸ್ಟು 12ನೇ ಪ್ರಶ್ನೆ, ಇತ್ತೀಚೆಗೆ 50,000 ಅಂಕಗಳ ಗಡಿ ದಾಟಿದ ಮುಂಬೈ ಷೇರು ಮಾರುಕಟ್ಟೆಯ ಸಂವೇದಿ ಸೂಚ್ಯಂಕದ ಹೆಸರೇನು? ವೆರಿ ಇಂಪಾರ್ಟೆಂಟು. ನೋಡಿ, ಇತ್ತೀಚೆಗೆ ಒಂದು FDA ಎಕ್ಸಾಮ್ ಮುಂದಕ್ಕೆ ಹೋಯ್ತು, ಅದರಲ್ಲಿ ಕೀ ಆನ್ಸರ್ಗಳು ಯಾವ್ಯಾವು ಅಂತ ಓಡಾಡ್ತಾ ಇತ್ತು. ಅದು ಎಷ್ಟು ನಿಜನೋ ಎಷ್ಟು ಸುಳ್ಳ ಗೊತ್ತಿಲ್ಲ. ಬಟ್ ಅದರಲ್ಲಿ ಈ ಒಂದು ಸ್ಟಾಕ್ ಎಕ್ಸ್ಚೇಂಜ್ ಮೇಲೆ 2-3 ಆನ್ಸರ್ಗಳಿತ್ತು. ಒಂದು ಕಡೆ ಸೆನ್ಸೆಕ್ಸ್ ಅಂತಿತ್ತು, ಇನ್ನೊಂದು ಕಡೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತಿತ್ತು ಅಲ್ವಾ. ನಾನು ಕೂಡ ಹಲವಾರು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಫೋಕಸ್ ಮಾಡಿ ಹೇಳ್ತಾನೆ ಇದ್ದೆ, ವೆರಿ ಇಂಪಾರ್ಟೆಂಟ್ ಅಂತ. ನೀವೆಲ್ಲ ಕೂಡ ಹೇಳಿದಿರಿ, ಹೌದು ಸರ್, ನಿಮ್ಮ ಒಂದು ಕರೆಂಟ್ ಇವೆಂಟ್ಸಿಂದ ಭಾಳ ಕ್ವಶನ್ಗಳಿದ್ವು, ಎಕಾಲಜಿ ಎನ್ವಿರಾನ್ಮೆಂಟಿಂದ ಇದ್ವು, ಸೈನ್ಸಿಂದ ಇದ್ವು, ಅಥವಾ ಹಲವಾರು ವಿಚಾರಗಳನ್ನು ಹೇಳಿದಿರಿ. ಬಜೆಟ್ ಎಕನಾಮಿಕ್ ಸರ್ವೆಯಿಂದ ಸ್ವಲ್ಪ ಕಡಿಮೆ ಇದ್ವು, ಬಟ್ ಸ್ಟಿಲ್ ವಿ ಕ್ಯಾನ್ ಎಕ್ಸ್ಪೆಕ್ಟ್, ಬಿಕಾಸ್ ಅವೆಲ್ಲ ಸರ್ಕಾರದ ಯೋಜನೆಗಳಾಗ್ತವೆ, ಅವುಗಳನ್ನ ನೋಡಲೇಬೇಕು. ಓಕೆ, ನೋಡೋಣ. ಹಾಗಾದರೆ ಯಾವ ಒಂದು ಸಂವೇದಿ ಸೂಚ್ಯಂಕ 50,000 ಅಂಕಗಳ ಗಡಿಯನ್ನು ದಾಟಿದೆ? ವಾಟ್ ಈಸ್ ದ ನೇಮ್ ಆಫ್ ದ ಇಂಡೆಕ್ಸ್ ಆಫ್ ಮುಂಬೈ ಸ್ಟಾಕ್ ಮಾರ್ಕೆಟ್ ವಿಚ್ ಈಸ್ ರೀಸೆಂಟ್ಲಿ ಟಚ್ಡ್ ದ ಮಾರ್ಕ್ ಆಫ್ 50,000? ನೋಡಿ, ಮುಂಬೈ ಸ್ಟಾಕ್ ಮಾರ್ಕೆಟ್ ಏನಿದೆಯೋ, ಮುಂಬೈ ಷೇರು ಮಾರುಕಟ್ಟೆ ಒಂದು ಸಂವೇದಿ ಸೂಚ್ಯಂಕ ಇದೆ, ಅದು ಈಗ 50,000 ಗಡಿಯನ್ನು ದಾಟಿದೆ. ಯಾವುದದು ಅಲ್ವಾ? ನೋಡೋಣವಾ. ನೋಡಿ, ಸೆನ್ಸೆಕ್ಸ್, ನಿಫ್ಟಿ, MCX ಇವಾವುವು ಅಲ್ಲ ಅಂದರೆ ಸರಿಯಾದ ಉತ್ತರ ಸೆನ್ಸೆಕ್ಸ್ ಆಗುತ್ತೆ. ಅದು ಮುಂಬೈ ಷೇರು ಮಾರುಕಟ್ಟೆಯ ಒಂದು ಇಂಡೆಕ್ಸ್ ಆಗುತ್ತೆ ಅಥವಾ ಸಂವೇದಿ ಸೂಚ್ಯಂಕವಾಗುತ್ತೆ ಸೆನ್ಸೆಕ್ಸ್. ಇನ್ನು ನಿಫ್ಟಿ ಅಂತಕ್ಕಂಥದ್ದು ನಮ್ಮ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆಯೋ ಅದರ ಇಂಡೆಕ್ಸ್ ಆಗುತ್ತೆ. BSE ಇದು ಸೆನ್ಸೆಕ್ಸ್ ಇಂಡೆಕ್ಸ್ ಆದರೆ NSE ಇದು ನಿಫ್ಟಿ ಇಂಡೆಕ್ಸ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನೇನು ತಿಳ್ಕೊಳ್ಳೋಣ ನೋಡ್ತಾ ಹೋಗೋಣ ಬನ್ನಿ. ಓಕೆ, ನೋಡಿ, ಸೆನ್ಸೆಕ್ಸ್ ಎಟ್ 50,000 ಬೈಡೆನ್ ಬಜೆಟ್ ಕಾರ್ಪೊರೇಟ್ ರಿಸಲ್ಟ್ಗೆ ಕುಣಿದ ಸೂಚ್ಯಂಕ. ಓಕೆ, ನೋಡಿ, ಸೆನ್ಸೆಕ್ಸ್ ಅಂತಕ್ಕಂಥದ್ದು ಮೊದಲು ಇಲ್ಲಿ ಒಂದು ಸ್ವಲ್ಪ ಡೀಟೇಲ್ಸ್ ಹೇಳ್ತೀನಿ. ನೋಡಿ, NSE ಅಂದರೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಂಡಿಯಾ ಲಿಮಿಟೆಡ್ ಆಗುತ್ತೆ, ಇದರ ಒಂದು ಇಂಡೆಕ್ಸ್ ನಿಫ್ಟಿ ಆಗುತ್ತೆ.
ಈ ಇಂಡೆಕ್ಸ್ ಅಂದ್ರೆ ಏನಂದ್ರೆ, ಈಗ NSEಯಲ್ಲಿ ಸುಮಾರು ಒಂದು 5,000 ಕಂಪನಿಗಳು ತಮ್ಮ ಶೇರನ್ನು ಅಲ್ಲಿ ಲಿಸ್ಟ್ ಮಾಡಿರ್ತಾರೆ. ಅದರಲ್ಲಿ ಈಗ ಶೇರ್ ಮಾರುಕಟ್ಟೆ ಇಳಿದಿದೆಯೋ ಏರಿದೆಯೋ ಅನ್ನೋದಕ್ಕೆ ಎಲ್ಲ 5,000 ಒಂದು ಸ್ಟಾಕ್ಗಳನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಏನು ಮಾಡ್ತಾರೆ, ಈ ನಿಫ್ಟಿ ಅಂತಕ್ಕಂಥ ಒಂದು ಇಂಡೆಕ್ಸ್ನ ಮಾಡ್ತಾರೆ. ನಿಫ್ಟಿಯಲ್ಲಿ ಒಟ್ಟು 50 ಶೇರುಗಳಿದ್ದಾವೆ, 50 ಸ್ಟಾಕ್ಗಳನ್ನು ಈ ಒಂದು ನಿಫ್ಟಿ ಇಂಡೆಕ್ಸಲ್ಲಿ ಆ್ಯಡ್ ಮಾಡಿದ್ದಾರೆ. ಹಾಗಾದರೆ ಈ ನಿಫ್ಟಿ ಇಂಡೆಕ್ಸಲ್ಲಿ 50 ಶೇರುಗಳು ಯಾವುದ್ಯಾವುದರಿಂದ ಇದಾವೆ ಅಂದರೆ ಬೇರೆ ಬೇರೆ ಸೆಕ್ಟರ್ಸಿಂದ ಇರ್ತವೆ. ಅದು ಬ್ಯಾಂಕಿಂಗ್ ಸೆಕ್ಟರ್ ಆಗಿರ್ಬೋದು, ಸಿಮೆಂಟ್ ಆಗಿರ್ಬೋದು, ಆಟೋಮೊಬೈಲ್ ಆಗಿರ್ಬೋದು, ಅಗ್ರಿಕಲ್ಚರ್ ಆಗಿರ್ಬೋದು, ಫರ್ಟಿಲೈಸರ್ಸ್ ಆಗಿರ್ಬೋದು, ಅಥವಾ ಹಲವಾರು ಹೀಗೆ ವಿವಿಧ ಕ್ಷೇತ್ರಗಳಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಎಲ್ಲ ಒಂದು ಕಂಪನಿಗಳನ್ನು, ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಂಪನಿಗಳನ್ನು ಇದರಲ್ಲಿ 50 ಶೇರುಗಳನ್ನು ಸೇರಿಸಿ ಆ 50 ಶೇರುಗಳ ಏರಿಳಿತದೊಂದಿಗೆ ನಿಫ್ಟಿ ಏರಿದೆಯೋ ಇಳಿದಿದೆಯೋ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅಂದರೆ ಓವರ್ ಆಲ್ ಮಾರ್ಕೆಟ್ನ ಒಂದು ಫೀಲಿಂಗ್ನ ತೋರಿಸಿರ್ಬೇಕು ಆ ಒಂದು 50 ಶೇರುಗಳು. ಆ ರೀತಿಯಾಗಿ ಆ ಇಂಡೆಕ್ಸನ್ನು ಕ್ರಿಯೇಟ್ ಮಾಡಿರ್ತಾರೆ. ಓಕೆ, ಅದು NSE ಇಂಡೆಕ್ಸ್ ಆಗುತ್ತೆ, ನಿಫ್ಟಿ ಆಗುತ್ತೆ. ಅದೇ ಥರ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಏನಿದೆಯೋ BSE, ಅದರ ಒಂದು ಇಂಡೆಕ್ಸು ಸೆನ್ಸೆಕ್ಸ್ ಆಗುತ್ತೆ. ಈ ಸೆನ್ಸೆಕ್ಸಲ್ಲೂ ಕೂಡ 50 ಇದಾವ ಸರ್ ಅಂದರೆ ಇಲ್ಲ, ಈ ಸೆನ್ಸೆಕ್ಸಲ್ಲಿ ಒಟ್ಟು 30 ಕಂಪನಿಗಳ ಶೇರುಗಳಿದ್ದಾವೆ. ಇದರಲ್ಲೂ ಸಹಿತ ವಿವಿಧ ಕ್ಷೇತ್ರಗಳಿಂದ ರೆಪ್ರೆಸೆಂಟ್ ಮಾಡ್ತಕ್ಕಂಥ 30 ಶೇರುಗಳು ಅದರ ಏರಿಳಿತದೊಂದಿಗೆ BSE ಏರಿದೆಯಾ ಇಳಿದಿದೆಯಾ ಅನ್ನೋದು ಗೊತ್ತಾಗುತ್ತೆ. ಅದು ಓವರ್ ಆಲ್ ಮಾರ್ಕೆಟ್ನ ಸೆಂಟಿಮೆಂಟನ್ನು ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಇವೆರಡಾಯಿತು. ನೆಕ್ಸ್ಟ್ ಮೂರನೇದಿದೆ MCX, ಅದು ಕಮಾಡಿಟಿ ಎಕ್ಸ್ಚೇಂಜ್ ಅಂತ ಕರಿತೀವಿ, ಮಲ್ಟಿ ಕಮಾಡಿಟಿ ಎಕ್ಸ್ಚೇಂಜ್ ಆಗುತ್ತೆ. ಇದರಲ್ಲಿ ಬರೀ ಶೇರುಗಳೆಲ್ಲ ಬದಲಾಗಿ ಚಿನ್ನ, ಬೆಳ್ಳಿ, ನಮ್ಮ ಕ್ರೂಡ್ ಆಯಿಲ್ ಅಂದರೆ ಕಚ್ಚಾ ತೈಲ ಆಗಿರ್ಬೋದು, ರಬ್ಬರು, ಕಾಪರ್, ತಾಮ್ರ ಆಗಿರ್ಬೋದು, ಜಿಂಕು, ಕಾಟನ್ನು, ಲೆಡ್, ಹೀಗೆ ಹಲವಾರು ನಮ್ಮ ಕಮಾಡಿಟಿಗಳೇನಿದ್ದಾವೆ ಅವುಗಳ ಒಂದು ಇಂಡೆಕ್ಸ್ ಆಗುತ್ತೆ MCX. ಓಕೆ, ಸೊ ಈ 3 ಇಂಡೆಕ್ಸ್ಗಳು ವೆರಿ ಇಂಪಾರ್ಟೆಂಟ್. ಇವಲ್ಲದೇ ಬೇರೆ ಕೂಡ ಇದ್ದಾವೆ. ಓಕೆ, ಹಾಗಾದ್ರೆ ಈಗ ಸೆನ್ಸೆಕ್ಸಿಗೆ ಬರೋಣ. BSE ಇಂಡೆಕ್ಸ್ ಆಗಿರ್ತಕ್ಕಂಥ ಸೆನ್ಸೆಕ್ಸ್ ಈಗ 50,000 ಗಡಿಯನ್ನು ದಾಟಿದೆ. ಹಿಂದೆ 2006ರಲ್ಲಿ 10,000 ಇತ್ತು, 2007ರಲ್ಲಿ 20,000 ಇತ್ತು, 2015ರಲ್ಲಿ 30,000ಕ್ಕೆ ಏರಿತು, 2019ರಲ್ಲಿ 40,000 ಇತ್ತು. ಈ COVID-19 ಲಾಕ್ಡೌನ್ ಸಮಯದಲ್ಲಿ ಸಹಿತ 50,000ಕ್ಕೆ ಏರಿದೆ ಅಂತಕ್ಕಂಥದ್ದು ಇಲ್ಲಿ ಗಮನಿಸಬೇಕು. ಓಕೆ, ಹಾಗಾದರೆ ಸೆನ್ಸೆಕ್ಸ್ ಸ್ಟಾರ್ಟ್ ಆಗಿದ್ದು ಯಾವಾಗ ಅನ್ನೋದಾದರೆ 1986ರಲ್ಲಿ ಈ ಮುಂಬೈ ಷೇರು ಮಾರುಕಟ್ಟೆ ಸ್ಥಾಪನೆಯಾಗಿತ್ತು. ನಂತರ ಹಲವಾರು ಬದಲಾವಣೆಗಳೊಂದಿಗೆ ಅದು ಹಲವಾರು ಏರಿಳಿತಗಳನ್ನು ಕಾಣ್ತಾ ಹೋಯಿತು. ಈಗ ಯಾಕೆ 50,000 ಆಗ್ತಾ ಇದೆ ಅಂದರೆ, ಒಂದು ಈಗ ಭಾರತ ಸರ್ಕಾರ ಒಂದು ಆತ್ಮನಿರ್ಭರ್ ಪ್ಯಾಕೇಜ್ಗಳನ್ನೇನು ಘೋಷಣೆ ಮಾಡಿದೆ, ಬಜೆಟಲ್ಲಿ ಏನೇನು ಬರ್ಬೋದು ಅಂತಕ್ಕಂಥ ಒಂದು ಆಶಾಭಾವನೆಗಳಿದ್ದಾವೆ, ವಿದೇಶಿ ಹೂಡಿಕೆ ಹೆಚ್ಚಳ ಆಗ್ತಾ ಇದೆ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳಾಗ್ತಾ ಇದ್ದಾವೆ, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಅಥವಾ ಅಮೆರಿಕದಲ್ಲಿ ಬೈಡೆನ್ ಅವರು ಅಧ್ಯಕ್ಷರಾಗಿದ್ದಾರೆ, ಕಾರ್ಪೊರೇಟ್ ರಿಸಲ್ಟ್ಗಳು ಚೆನ್ನಾಗಿ ಪಾಸಿಟಿವ್ ಆಗಿ ಬರ್ತಾ ಇದ್ದಾವೆ ಕಾರ್ಪೊರೇಟ್ ಸಂಸ್ಥೆಗಳದ್ದು. ಈ ಎಲ್ಲ ಅಂಶಗಳಿಂದಾಗಿ ಸೆನ್ಸೆಕ್ಟು ಒಟ್ಟು 50,000 ಗಡಿಯನ್ನು ದಾಟಿದೆ. ಒಂದು ಸ್ವಲ್ಪ ಏರಿಳಿತ ಆಗ್ತಾ ಇರುತ್ತೆ. 50,000 ಇದ್ದದ್ದು ಇವತ್ತು 48,000 ಇಳಿದಿರ್ಬೋದು, ಅವೆಲ್ಲ ಕಾಮನ್ನು. ಒಟ್ಟಿನಲ್ಲಿ ಆ ಒಂದು ಗಡಿಯನ್ನು ದಾಟಿರ್ತಕ್ಕಂಥದ್ದು, ಮುಟ್ಟಿರ್ತಕ್ಕಂಥದ್ದು ಇಲ್ಲಿ ನಾವು ಗಮನಿಸಬೇಕು. ಓಕೆ, ಹಾಗಾದರೆ ನಿಫ್ಟಿ ಎಷ್ಟಿದೆ ನೀವು ಹೋಗಿ ಸರ್ಚ್ ಮಾಡಿ. ನಿಫ್ಟಿದೇ ಬೇರೆ ನಂಬರ್ ಇದೆ, ಸೆನ್ಸೆಕ್ಸ್ದೇ ಬೇರೆ ನಂಬರ್ ಇದೆ. ನೀವು ಕಮೆಂಟ್ ಬಾಕ್ಸಲ್ಲೂ ಕೂಡ ಹಾಕಿ ತಿಳಿಸ್ಬೋದು. ಓಕೆ, ನೆಕ್ಸ್ಟ್ 13ನೇ ಪ್ರಶ್ನೆ. ನೋಡಿ, ಫೆಬ್ರವರಿ 1ರಂದು ಮಂಡಿಸಲಾಗುತ್ತಿರುವ 2021-22ನೇ ಸಾಲಿನ ಕೇಂದ್ರ ಬಜೆಟ್ನ ವಿಶೇಷತೆ ಏನು? ಫೆಬ್ರವರಿ 1ಕ್ಕೆ ಈಗ ಬಜೆಟ್ನ ಮಂಡನೆ ಮಾಡ್ತಾರೆ. ಫೆಬ್ರವರಿ 1ಕ್ಕೆ ಮಂಡನೆ ಮಾಡ್ತಾರೆ ಬಜೆಟ್ ಅಂದರೆ, ಜನವರಿ 31ಕ್ಕೆ ಎಕನಾಮಿಕ್ ಸರ್ವೆಯನ್ನು ಕೂಡ ರಿಲೀಸ್ ಮಾಡ್ತಾರೆ. ಅವೆರಡು ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳಾಗ್ತವೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ಒಬ್ಬ ಆಸ್ಪಿರೆಂಟ್ಗೆ. ನೋಡೋಣ, ಅದು ಬಂದಾಗ ಅದ್ರ ಬಗ್ಗೆನೂ ಡಿಸ್ಕಸ್ ಮಾಡ್ತಾ ಹೋಗೋಣ. So what is the speciality of the union budget for the year 2021 and 22 which will be presented February 1 by Finance Minister Nirmala Sitharaman? ಓಕೆ, ಏನು ವಿಶೇಷತೆ ಅಂದರೆ, ಮೊದಲ ವಿಶೇಷತೆ ಅಂದರೆ ಇದೇ ಮೊದಲ ಬಾರಿಗೆ ಕಾಗದ ರಹಿತವಾಗಿ ಬಜೆಟನ್ನು ಮಂಡನೆಯನ್ನು ಮಾಡ್ತಾ ಇದ್ದಾರೆ, ಆಯವ್ಯಯವನ್ನು ಮಂಡಿಸ್ತಾ ಇದ್ದಾರೆ. ಫೆಬ್ರವರಿ 1ರಂದು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್. ಓಕೆ, ಹಲ್ವಾ ಜೊತೆ ಬಜೆಟ್ ಪ್ರಕ್ರಿಯೆ ಶುರು ಅಂದರೆ ನೋಡಿ, 2021-22ನೇ ಸಾಲಿನ ಕೇಂದ್ರ ಆಯವ್ಯಯದ ಅಂತಿಮ ಹಂತದ ರೂಪುರೇಷೆಯು ಸಿಹಿ ಹಲ್ವಾ ಸಮಾರಂಭದೊಂದಿಗೆ ಶನಿವಾರ ಪ್ರಾರಂಭವಾಯಿತು. ಇನ್ನೇನು ಅಂತಿಮ ಹಂತದಲ್ಲಿದೆ. ನಾರ್ತ್ ಬ್ಲಾಕ್ನಲ್ಲಿ ಶನಿವಾರ ಮಧ್ಯಾಹ್ನ ಕೇಂದ್ರದ ಹಣಕಾಸು ಮತ್ತು ಕಾರ್ಪೊರೇಟ್ ವ್ಯವಹಾರಗಳ ಸಚಿವೆ
ನಿರ್ಮಲಾ ಸೀತಾರಾಮನ್ ಅವರು ಅಂತಿಮ ಹಂತದ ಸಮಾರಂಭಕ್ಕೆ ಚಾಲನೆಯನ್ನು ನೀಡಿದರು. ಕೇಂದ್ರ ಬಜೆಟ್ನ ಲಾಕ್ ಇನ್ ಪ್ರಕ್ರಿಯೆ ಪ್ರಾರಂಭವಾಗುವ ಮೊದಲು ಪ್ರತಿ ವರ್ಷ ಈ ಒಂದು ಸಂಪ್ರದಾಯವನ್ನು ಅನುಸರಿಸ್ತಾ ಇದ್ದಾರೆ. ಸಿಹಿ ಸಮಾರಂಭವನ್ನು ನಡೆಸಿ ಕೊನೆಯ ಒಂದು ಲಾಕ್ ಇನ್ ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇನ್ನೊಂದು ವಿಶೇಷ, ಈ ಸಲ ಬಜೆಟ್ ಆ್ಯಪನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಆ ಆ್ಯಪಲ್ಲಿ ನಾವು ಸುಮಾರು 14 ಕೇಂದ್ರ ಬಜೆಟ್ಗೆ ಸಂಬಂಧಿಸಿರ್ತಕ್ಕಂಥ ದಾಖಲೆಗಳನ್ನು ನೋಡ್ಬೋದು. ಓಕೆ, ನಮ್ಮ ಮೊಬೈಲಲ್ಲೇ ನೋಡ್ಬೋದು. ಯಾವ್ಯಾವ ಇರ್ತವೆ? ವಾರ್ಷಿಕ ಹಣಕಾಸು ದಾಖಲೆಗಳು, ಹಣಕಾಸು ಮಸೂದೆಗಳು, ಸಂವಿಧಾನಬದ್ಧ ದಾಖಲೆಗಳು ಸೇರಿದಂತೆ ಒಟ್ಟು 14 ದಾಖಲೆಗಳು ಇಂಗ್ಲಿಷ್ ಮತ್ತು ಹಿಂದಿಯಲ್ಲಿ ಆಂಡ್ರಾಯ್ಡಲ್ಲೂ ಸಿಗ್ತವೆ, iOS ಅಲ್ಲೂ ಸಿಗ್ತವೆ. ಆ ಆ್ಯಪನ್ನು ನೀವು ಡೌನ್ಲೋಡ್ ಮಾಡ್ಕೋಬೇಕಂದ್ರೆ indiabudget.gov.in ಜಾಲತಾಣದಿಂದ ಡೌನ್ಲೋಡ್ ಮಾಡ್ಕೋಬೋದು. ನಾನು ಕೂಡ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಇನ್ಸ್ಟಾಲ್ ಮಾಡ್ಕೊಂಡು ನೋಡಿ ಅಪ್ಡೇಟ್ಗಳನ್ನು ತಗೋಬೋದು. ಓಕೆ, ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಈ ಒಂದು ಹಣಕಾಸು ರಾಜ್ಯ ಸಚಿವರು ಯಾರಿದ್ದಾರೆ? ಅನುರಾಗ್ ಸಿಂಗ್ ಠಾಕೂರ್ ಅವರಿದ್ದಾರೆ. ಓಕೆ, 14ನೇ ಪ್ರಶ್ನೆ, ಅಕ್ಕ ಮಹಾದೇವಿಯ ಜನ್ಮಸ್ಥಳವನ್ನು ಪವಿತ್ರ ತಾಣವಾಗಿ ಅಭಿವೃದ್ಧಿಪಡಿಸಲಾಗುವುದು ಎಂದು ಇತ್ತೀಚೆಗೆ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದ್ದಾರೆ. ಹಾಗಾದರೆ ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಎಲ್ಲಿದೆ? ಓಕೆ, ಅಕ್ಕ ಮಹಾದೇವಿಸ್ ಬರ್ತ್ ಪ್ಲೇಸ್ ವಿಲ್ ಬಿ ಡೆವಲಪ್ಡ್ ಇನ್ ಟು ಎ ಹೋಲಿ ಸೈಟ್, ಫೈಂಡ್ ದ ಪ್ಲೇಸ್. ಯಾವ ಒಂದು ತಾಣದಲ್ಲಿ, ಯಾವ ಒಂದು ಸ್ಥಳದಲ್ಲಿ ಅವರು ಜನ್ಮ ತಾಳಿದ್ರು ಅಕ್ಕ ಮಹಾದೇವಿಯವರು. ಈಗ ಆ ಒಂದು ಪ್ರದೇಶವನ್ನು ಅಭಿವೃದ್ಧಿಪಡಿಸ್ತೀವಿ, ಪವಿತ್ರ ತಾಣವಾಗಿ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಘೋಷಣೆಯನ್ನು ಮಾಡಿದರೆ. ಎಲ್ಲಿದೆ ಅವರ ಜನ್ಮಸ್ಥಳ ಅಂದರೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿದೆ. ಇಲ್ಲಿ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ಅಕ್ಕ ಮಹಾದೇವಿಯವರ ಜನ್ಮಸ್ಥಳವಾಗುತ್ತೆ. ನೋಡಿ, ಅಕ್ಕ ಮಹಾದೇವಿಸ್ ಬರ್ತ್ ಪ್ಲೇಸ್ ವಿಲ್ ಬಿ ಡೆವಲಪ್ಡ್ ಇನ್ ಟು ಎ ಹೋಲಿ ಸೈಟ್ ಸೇಸ್ ಚೀಫ್ ಮಿನಿಸ್ಟರ್. ಓಕೆ, ಸುಮಾರು 25 ಕೋಟಿ ರೂಪಾಯಿಯನ್ನು ಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲಿ ಅಂದರೆ ಮೈಸೂರಿನ JP ನಗರದಲ್ಲಿ ಈ ಒಂದು ಅಕ್ಕ ಮಹಾದೇವಿಯವರ ಒಂದು ಪುತ್ಥಳಿಯನ್ನು ಲೋಕಾರ್ಪಣೆ ಮಾಡುವ ಸಂದರ್ಭದಲ್ಲಿ ಯಡಿಯೂರಪ್ಪರವರು ಅಕ್ಕ ಮಹಾದೇವಿಯವರ ಜನ್ಮಸ್ಥಳವಾಗಿರತಕ್ಕಂಥ ಶಿವಮೊಗ್ಗದ ಉಡುತಡಿಯಲ್ಲಿ 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಪವಿತ್ರ ಸ್ಥಳವನ್ನಾಗಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಮುಂದಿನ ಪ್ರಶ್ನೆ, ಕ್ವಶನ್ ನಂಬರ್ 15. ಭಾರತೀಯ ಚುನಾವಣಾ ಆಯೋಗ ಕೊಡಮಾಡುವ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿಗೆ ಆಯ್ಕೆಯಾದ ಸಂಸ್ಥೆ ಯಾವುದು ಅಂತ. ಓಕೆ, ನೋಡಿ, ವಿಚ್ ಆಫ್ ದೀಸ್ ಆರ್ಗನೈಸೇಷನ್ಸ್ ಹಸ್ ಬಿನ್ ಸೆಲೆಕ್ಟೆಡ್ ಫಾರ್ ದ ನ್ಯಾಷನಲ್ ಮೀಡಿಯಾ ಅವಾರ್ಡ್ 2020 ಗಿವನ್ ಬೈ ದ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಅಂದರೆ ಮಿರ್ಚಿ 98.3 ದೆಹಲಿ ಆಗುತ್ತೆ. ಸೊ ಇದನ್ನು ಯಾಕೆ, ಯಾವ ಉದ್ದೇಶ ಕೊಟ್ಟಿದ್ದಾರೆ ಅಂದರೆ ನೋಡಿ, ಎಲೆಕ್ಟ್ರಾನಿಕ್ಸ್ ಮಾಧ್ಯಮ ವಿಭಾಗದಲ್ಲಿ ಮಿರ್ಚಿಗೆ ಈ ಪುರಸ್ಕಾರ ಲಭಿಸಿದೆ. ಯಾಕಂದರೆ 2020 ದಿಲ್ಲಿ ವಿಧಾನಸಭಾ ಚುನಾವಣೆಯ ವೇಳೆ ಜನತೆಯನ್ನು ಮತದಾನಕ್ಕೆ ಉತ್ತೇಜನ ನೀಡೋದಕ್ಕೆ ಒಂದು ಅಭಿಯಾನವನ್ನು ಕೈಗೊಂಡಿತ್ತು ಮಿರ್ಚಿ ರಾಷ್ಟ್ರೀಯ 98.3 ಈ ಒಂದು ಸಂಸ್ಥೆ ಆಗುತ್ತೆ. ಅವ್ರಿಗೆ ರಾಷ್ಟ್ರೀಯ ಮಾಧ್ಯಮ ಪ್ರಶಸ್ತಿಯನ್ನು ಚುನಾವಣಾ ಆಯೋಗ, ಭಾರತೀಯ ಚುನಾವಣಾ ಆಯೋಗ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಓಕೆ, ಮಿರ್ಚಿ ಸಂಸ್ಥೆ ಯಾವ ಅಭಿಯಾನವನ್ನು ಕೈಗೊಂಡಿತ್ತು ಅಂದರೆ ನೋಡಿ, ವೋಟ್ ನಹಿ ದೋಗೆ ತೋ ಮುರ್ಗಾ ಬನೋಗೆ ಅಂತ ಒಂದು ಅಭಿಯಾನವನ್ನು ಕೈಗೊಂಡಿತ್ತು. ಓಕೆ, ಇದನ್ನು 2021 ಜನವರಿ 25ರಂದು ರಾಷ್ಟ್ರೀಯ ಮತದಾರರ ದಿನಾಚರಣೆ ವೇಳೆ ಹೊಸ ದಿಲ್ಲಿಯಲ್ಲಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಓಕೆ, ಕ್ವಶನ್ ನಂಬರ್ 16. ಇತ್ತೀಚೆಗೆ ಭಾರತದಲ್ಲಿ ಕೊರೋನಾ ವೈರಸ್ ಲಸಿಕೆ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿರುವ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ SII ಕಂಪನಿಯಲ್ಲಿ ಬೆಂಕಿ ಅವಘಡ ಸಂಭವಿಸಿತ್ತು. ಹಾಗಾದರೆ SII ತಯಾರಿಸುತ್ತಿರುವ ಕೊರೋನಾ ವೈರಸ್ ಲಸಿಕೆಯ ಹೆಸರೇನು? ಅಯ್ಯೋ ಸರ್, 2 ಕೋವ್ಯಾಕ್ಸಿನ್ ಮತ್ತು ಕೋವಿಶೀಲ್ಡ್ ಅಂತ ಕೇಳಿದ್ದೀವಿ, ಬಟ್ ಸೆರಮ್ ಇನ್ಸ್ಟಿಟ್ಯೂಟ್ ಅವರು ಯಾವ್ದು ತಯಾರು ಮಾಡ್ತಾ ಇದ್ದಾರೆ ಅನ್ನೋದು ನೆನಪಾಗ್ತಾ ಇಲ್ಲ ಅನ್ನೋದಾದರೆ ನೋಡಿ, ಕ್ವಶನ್ ಈ ರೀತಿಯಾಗಿ ಫ್ರೇಮ್ ಆಗಿಬಿಡ್ಬೋದು. ಓಕೆ, ಸೊ ಇಲ್ಲಿ ಬೆಂಕಿ ಅವಘಡ ಇಂಪಾರ್ಟೆಂಟ್ ಅಲ್ಲ, ಆ ಒಂದು ರೀಸನ್ ಮುಖಾಂತರ ನಾವು ಈ ಒಂದು ಯಾರು ತಯಾರಿಸಿದ್ದಾರೆ, ಯಾವ ಲಸಿಕೆ ಅನ್ನೋದನ್ನು ನೆನಪು ಮಾಡ್ಕೊಳ್ಳೋಕ್ಕೋಸ್ಕರ ಈ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೀನಿ. ರೀಸೆಂಟ್ಲಿ ಎ ಫೈರ್ ಬ್ರೋಕ್ ಔಟ್ ಎಟ್ ದ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಎ ಲೀಡಿಂಗ್ ಮ್ಯಾನುಫ್ಯಾಕ್ಚರರ್ ಆಫ್ ಕೊರೋನಾ ವೈರಸ್ ವ್ಯಾಕ್ಸಿನ್ ಇನ್ ಇಂಡಿಯಾ. ವಾಟ್ ಈಸ್ ದ ನೇಮ್ ಆಫ್ ದ ವ್ಯಾಕ್ಸಿನ್ ಡೆವಲಪ್ಡ್ ಬೈ SII? ನೋಡಿ, ಇಲ್ಲಿ ಬೆಂಕಿ ಅವಘಡ ಇಂಪಾರ್ಟೆಂಟ್ ಅಲ್ಲ, ಬದಲಾಗಿ ಈ ಒಂದು ಕೊರೋನಾ ವೈರಸ್ಸನ್ನು ತಯಾರಿಸಿರ್ತಕ್ಕಂಥ ಸಂಸ್ಥೆ ಯಾವುದು, ಅದರದ್ದು ಕೊರೋನಾ ವೈರಸ್ ಯಾವುದು ಅನ್ನೋದು ಕೂಡ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಈ ಒಂದು ಘಟನೆಯನ್ನು ಒಂದು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ಬಳಸ್ಕೊಳ್ಳೋಣ. ಓಕೆ, ಹಾಗಾದರೆ SII ತಯಾರಿಸ್ತಿರ್ತಕ್ಕಂಥ ಒಂದು ಕೊರೋನಾ ವೈರಸ್ ಲಸಿಕೆ ಯಾವುದು? ಕೋವ್ಯಾಕ್ಸಿನ, ಕೋವಿಶೀಲ್ಡಾ? ಕನ್ಫ್ಯೂಷನ್ ಸ್ಟಾರ್ಟ್ ಆಯ್ತಲ್ವಾ? ಸೊ ಸರಿಯಾದ ಉತ್ತರ ಕೋವಿಶೀಲ್ಡ್. ಅವರು ಕೋವಿಶೀಲ್ಡನ್ನು SII ಅವರು ತಯಾರಿಸ್ತಾ ಇದ್ದಾರೆ, ಕೋವ್ಯಾಕ್ಸಿನನ್ನು ಭಾರತ್ ಬಯೋಟೆಕ್ ಅವರು ನೆನ್ಪಿಡ್ಬೇಕು. ಓಕೆ, ನೋಡಿ, ಸೆರಮ್ನಲ್ಲಿ ಅಗ್ನಿ ಅವಘಡ, 5 ಬಲಿ, ಕಟ್ಟಡದಲ್ಲಿ ಸಿಲುಕಿತ್ತ 10 ಜನರ ರಕ್ಷಣೆ, ಕೋವಿಶೀಲ್ಡ್ ಲಸಿಕೆ ಉತ್ಪಾದನೆಗೆ ಅಡಚಣೆ ಇಲ್ಲ ಅಂತ ಹೇಳಿದ್ದಾರೆ. ಓಕೆ,
ಆ್ಯಕ್ಚುಲಿ ಬೇರೆ ಬಿಲ್ಡಿಂಗಲ್ಲಿ ಆಗಿದೆ. ಕೋವಿಶೀಲ್ಡ್ ಅಂತೂ ನಾವು ತಯಾರಿಸ್ತಾ ಇದ್ದೀವಿ, ಅದಕ್ಕೆ ಯಾವುದೇ ಅಡೆತಡೆ ಇಲ್ಲ ಅಂತ ಹೇಳಿದರೆ ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು. SII ನೋಡಿ, SII ಯಾವುದು ಕೋವಿಶೀಲ್ಡ್, ಭಾರತ್ ಬಯೋಟೆಕ್ಕು ಕೋವ್ಯಾಕ್ಸಿನ್. ಓಕೆ, 17ನೇ ಪ್ರಶ್ನೆ, ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಪ್ರತಿ ತಿಂಗಳ 3ನೇ ಶನಿವಾರ ಒಂದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಾಸ್ತವ್ಯ ಮಾಡುವ ಕರ್ನಾಟಕ ಸರ್ಕಾರದ ನೂತನ ಯೋಜನೆಯ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ದ ಪ್ರೋಗ್ರಾಮ್ ಇನ್ ವಿಚ್ ಡೆಪ್ಯೂಟಿ ಕಮಿಷನರ್ ಆಫ್ ಈಚ್ ಡಿಸ್ಟ್ರಿಕ್ಟ್ ಹ್ಯಾಸ್ ಟು ಸ್ಟೇ ಇನ್ ವಿಲೇಜ್ ಆನ್ 3rd Saturday ಆಫ್ ಎವ್ರಿ ಮಂತ್? ಇಲ್ಲಿ ಏನೇನು ಪಾಯಿಂಟು ನೋಡಿ, ಆಯಾ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು ಗ್ರಾಮ ವಾಸ್ತವ್ಯವನ್ನು ಮಾಡಬೇಕು. ಆಯಾ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲೇ ಒಂದು ದಿನ ಅವರು ವಾಸ್ತವ್ಯವನ್ನು ಮಾಡಬೇಕು ಅಂತ ಒಂದು ಯೋಜನೆಯನ್ನು ತಂದಿದ್ದಾರೆ. ಒಂದು ಅಂಶ. ಎರಡನೇ ಅಂಶ ಯಾವ ದಿನ ಅನ್ನೋದು ಪ್ರಶ್ನೆ ಆಗುತ್ತೆ. ಪ್ರತಿ ತಿಂಗಳ 3ನೇ ಶನಿವಾರ. ಓಕೆ, ಇನ್ನು ಆ ಒಂದು ಯೋಜನೆಯ ಹೆಸರು ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಅಂತಕ್ಕಂಥದ್ದು. ಓಕೆ ನೋಡಿ, ಮನೆ ಬಾಗಿಲಿಗೆ ಜಿಲ್ಲಾಧಿಕಾರಿ, DC ಗಳ ನಡೆ ಹಳ್ಳಿ ಕಡೆಗೆ ಎಂಬ ವಿಶಿಷ್ಟ ಯೋಜನೆ. ಕಂದಾಯ ಸಚಿವ R. ಅಶೋಕ್ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆ ನೋಡಿ, ಜಿಲ್ಲಾಡಳಿತವನ್ನು ಹಳ್ಳಿ ಜನರ ಮನೆ ಬಾಗಿಲಿಗೆ ಕೊಂಡೊಯ್ಯುವ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮಕ್ಕೆ ಫೆಬ್ರವರಿ ತಿಂಗಳ 3ನೇ ಶನಿವಾರದಿಂದ ಚಾಲನೆ ದೊರೆಯಲಿದೆ. ಯಾರು ಹೇಳಿದ್ದಾರೆ? ಕಂದಾಯ ಸಚಿವ R. ಅಶೋಕ್ ಅವರು ಹೇಳಿದ್ದಾರೆ. ಹಳ್ಳಿಯ ಜನರು ಸಣ್ಣ ಪುಟ್ಟ ಸಮಸ್ಯೆ ಎದುರಾದಾಗಲೂ ಜಿಲ್ಲಾಧಿಕಾರಿ ತಹಶೀಲ್ ಕಚೇರಿಗೆ ಅಲೆಯುವ ಪರಿಸ್ಥಿತಿ ಇದೆ. ಇದನ್ನು ತಪ್ಪಿಸಲು ಈ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಯೋಜನೆಯ ಅನುಸಾರ DC ಗಳು ಪ್ರತಿ ತಿಂಗಳ 3ನೇ ಶನಿವಾರ ಒಂದು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಅಲ್ಲಿನ ಹಳ್ಳಿಯ ಜನರ ಅಹವಾಲು ಸ್ವೀಕರಿಸಿ ಸಮಸ್ಯೆ ಇತ್ಯರ್ಥಪಡಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಯಾವ ಕುಂದುಕೊರತೆಗಳನ್ನು ಈ ಒಂದು ಯೋಜನೆಯಲ್ಲಿ ತರ್ತಾರೆ ಅಂದರೆ, ಪಿಂಚಣಿ, ಆಶ್ರಯ ಯೋಜನೆ, ಸ್ಮಶಾನ, ಪವತಿ ಖಾತೆ, ಪಹಣಿ ತಿದ್ದುಪಡಿ, ಭೂ ಒತ್ತುವರಿ ತೆರವು, ಮತದಾರರ ಪಟ್ಟಿ ಪರಿಷ್ಕರಣೆ, ಬರ ಪ್ರವಾಹ ಪರಿಶೀಲನೆ, ಈ ರೀತಿ ಹಲವಾರು ಅಂಶಗಳು ಇದರಲ್ಲಿ ಸೇರಿದವೆ. ಓಕೆ, ಇನ್ನು DC ಗಳು ಈ ಒಂದು ಗ್ರಾಮ ವಾಸ್ತವ್ಯಕ್ಕೆ ಹೋದಾಗ ಇತರ ತಾಲೂಕುಗಳಲ್ಲಿ ಏನು ಮಾಡಬೇಕಾಗುತ್ತೆ, ಅಲ್ಲಿನ ತಹಶೀಲ್ದಾರ್ಗಳು ಸಹಿತ ಅದೇ 3ನೇ ಶನಿವಾರ ವಾಸ್ತವ್ಯವನ್ನು ಮಾಡಬೇಕು ಅನ್ನೋದು ಕೂಡ ಇದೆ. ಜೊತೆಗೆ ಅವರು ಭೇಟಿ ನೀಡಿದಾಗ ಯಾವುದೋ ಒಂದು ಗ್ರಾಮದ ಮುಖಂಡರ ಮನೆಯಲ್ಲಿ ಭೋಜನ ಉಪಹಾರವನ್ನು ಸ್ವೀಕರಿಸುವಂತಿಲ್ಲ, ಬದಲಾಗಿ ಆಯಾ ಗ್ರಾಮ ಪಂಚಾಯಿತಿ ಅಥವಾ ಸ್ಥಳೀಯ BCM ಹಾಸ್ಟೆಲ್ನ ಭೋಜನವನ್ನೇ ಮಾಡಬೇಕು ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್. ಓಕೆ, ನೋಡೋಣ, ಒಳ್ಳೆ ಸ್ಕೀಮ್ ಆಗುತ್ತೆ. ಬಟ್ ಇದು ಎಷ್ಟು ಎಫೆಕ್ಟಿವ್ ಆಗುತ್ತೆ, ನಮ್ಮ ಜನಗಳಿಗೆ ಎಷ್ಟು ಯೂಸ್ಫುಲ್ ಆಗುತ್ತೆ ಅನ್ನೋದು ಕೂಡ ನೋಡೋಣ ಮುಂದಿನ ದಿನಗಳಲ್ಲಿ. ಓಕೆ, 18ನೇದು, ಕರ್ನಾಟಕ ರಾಜ್ಯದ ಮೊದಲ ಚಾಕ್ಲೇಟ್ ಪಾರ್ಕು ಈ ಕೆಳಗಿನ ಯಾವ ಸ್ಥಳದಲ್ಲಿ ಸಿದ್ಧಗೊಳ್ತಾ ಇದೆ? ಕರ್ನಾಟಕ ಸ್ಟೇಟ್ ಫಸ್ಟ್ ಚಾಕೊಲೇಟ್ ಪಾರ್ಕ್ ಇಸ್ ಗೆಟಿಂಗ್ ರೆಡಿ ಇನ್ ದ ಫಾಲೋಯಿಂಗ್ ಪ್ಲೇಸ್. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಾವು ಸಮೀಪದಲ್ಲಿ ಕರ್ನಾಟಕ ರಾಜ್ಯದ ಮೊದಲ ಚಾಕೊಲೇಟ್ ಪಾರ್ಕು ಸ್ಥಾಪನೆ ಆಗ್ತಾ ಇದೆ. ಓಕೆ ನೋಡಿ, ಬರಲಿದೆ ರಾಜ್ಯದ ಮೊದಲ ಚಾಕೊಲೇಟ್ ಪಾರ್ಕ್. ಏಪ್ರಿಲ್ನಲ್ಲಿ ಉದ್ಘಾಟನೆ ಆಗುತ್ತೆ. ಅಲ್ಲಿ ಒಂದು ಪ್ರಾತ್ಯಕ್ಷಿಕೆ ಕೂಡ ಇರುತ್ತೆ, ಚಾಕ್ಲೇಟ್ನ ಯಾವ ರೀತಿಯಾಗಿ ತಯಾರಿಸ್ತಾರೆ ಅಂತ. ಪ್ರವಾಸೋದ್ಯಮಕ್ಕೆ ಉತ್ತೇಜನ ಕೂಡ ದೊರೆಯುತ್ತೆ. ಪುತ್ತೂರಿನಿಂದ 16 ಕಿಲೋಮೀಟರ್ ದೂರದಲ್ಲಿರುವ ಕಾವುನಲ್ಲಿ ಈ ಒಂದು ಪಾರ್ಕು ತಲೆ ಎತ್ತಲಿದೆ. ಮಾಣಿ ಮೈಸೂರು ಹೆದ್ದಾರಿ ಪಕ್ಕದಲ್ಲೇ ಇದ್ದು ಪ್ರವಾಸಿಗರನ್ನು ಆಕರ್ಷಿಸುವುದಕ್ಕೆ ಅನುಕೂಲ ಆಗುತ್ತೆ. ಕಾವು ಪಕ್ಕದ ಈಶ್ವರಮಂಗಲದಲ್ಲಿ ಪ್ರಸಿದ್ಧ ಹನುಮಗಿರಿ ದೇವಸ್ಥಾನದ ಕೂಡ ಇದೆ, ಅದು ಪ್ರವಾಸಿ ತಾಣವಾಗಿ ಬೆಳೀತಾ ಇದೆ. ಇದನ್ನು ಯಾರು ಒಂದು ಚಾಕ್ಲೇಟ್ ಪಾರ್ಕ್ನ ನಿರ್ಮಿಸ್ತಾ ಇದ್ದಾರೆ ಅಂದರೆ ದೇಶೀಯ ಚಾಕ್ಲೇಟ್ ಉತ್ಪಾದನಾ ಸಂಸ್ಥೆ ಕ್ಯಾಂಪ್ಕೋ ಆಗುತ್ತೆ. ಅವರು ಈ ಒಂದು ಚಾಕ್ಲೇಟ್ ಪಾರ್ಕ್ನ ಇದು ಮಾಡ್ತಾ ಇದ್ದಾರೆ. ಓಕೆ, ಯಾವುದು? ಕ್ಯಾಂಪ್ಕೋ. ಈ ಚಾಕ್ಲೇಟ್ಗಳನ್ನು ನೀವು ನೋಡಿರ್ಬೋದು, ಕ್ಯಾಂಪ್ಕೋದವ್ರದ್ದು. ಓಕೆ, ನೆಕ್ಸ್ಟು, ಇತ್ತೀಚೆಗೆ ಪದಗ್ರಹಣ ಮಾಡಿದ ಜೋ ಬಿಡನ್ ಅಮೆರಿಕದ ಎಷ್ಟನೇ ಅಧ್ಯಕ್ಷರಾಗಿದ್ದಾರೆ? ಜೋ ಬಿಡನ್ ಬಿಕಮ್ಸ್ ದ ಅಮೆರಿಕಾಸ್ ಎಷ್ಟನೇ ಪ್ರೆಸಿಡೆಂಟು ಅನ್ನೋದಾದರೆ 46, 47, 48, 49. ನೋಡಿ, ಯಾರು ಅನ್ನೋದು ನೆನಪಿರುತ್ತೆ, ಎಷ್ಟನೇವರು ಅನ್ನೋದು ಕೂಡ ಕೇಳ್ಬೋದು ಅಲ್ವಾ. ಸೊ ಹಾಗಾಗಿ 46ನೇ ಅಧ್ಯಕ್ಷರಾಗ್ತಾರೆ ಜೋ ಬಿಡನ್ ಅವರು. ಈಗ ಪದಗ್ರಹಣವನ್ನು ಮಾಡಿದ್ದಾರೆ. ಇವರು 46ನೇ ಅಧ್ಯಕ್ಷರಾದರೆ ನಮ್ಮ ಭಾರತೀಯ ಮೂಲದ ಕಮಲಾ ಹ್ಯಾರಿಸ್ ಅವರು ಎಷ್ಟನೇ ಉಪಾಧ್ಯಕ್ಷರಾಗ್ತಾರೆ ಅಂದರೆ 49ನೇ ಉಪಾಧ್ಯಕ್ಷರಾಗ್ತಾರೆ. ಇನ್ನು 20 ಭಾರತೀಯರಿಗೆ ಈ ಒಂದು ಜೋ ಬಿಡನ್ ಅವರ ಆಡಳಿತದಲ್ಲಿ ಮಣೆಯನ್ನು ಹಾಕಿದ್ದಾರೆ ಅಂತಕ್ಕಂಥದ್ದು ಇನ್ನೊಂದು ಇಂಪಾರ್ಟೆಂಟು. ಕಾರ್ಯಕ್ರಮಕ್ಕೆ ಟ್ರಂಪ್ ಅವರು ಅನುಪಸ್ಥಿತಿಯನ್ನು ತೋರಿದ್ದಾರೆ. ಓಕೆ, ಸೊ ಏನೇನು ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕಮಲಾ ಊರಿನಲ್ಲಿ ಸಂಭ್ರಮ. ಯಾವ ಊರಿನವರು? ತಮಿಳುನಾಡಿನ ತುಳಸಿ ತೀರ್ಥಪುರಮಲ್ಲಿ ಅವರು ಸ್ವಂತ ಊರಾಗುತ್ತೆ. ಅಂದರೆ ಅವರ ಭಾರತೀಯ ಮೂಲದವರು ಅಂದಿವಲ್ವ. ಸೊ ತಮಿಳುನಾಡಿನ ತುಳಸಿ ತೀರ್ಥಪುರಮಲ್ಲಿ ಒಂದು ಸಂಭ್ರಮವನ್ನು ಆಚರಣೆಯನ್ನು ಮಾಡಿದ್ದಾರೆ. ಓಕೆ, ಸೊ ಇನ್ನೇನು ಇಂಪಾರ್ಟೆಂಟ್ ಆಗುತ್ತೆ? ಸಂಪ್ರದಾಯ ಮುರಿದ ಟ್ರಂಪ್. ಆ್ಯಕ್ಚುಲಿ ಏನು ಮಾಡ್ತಾಯಿದ್ರು, ಇದುವರೆಗೂ ಯಾರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡ್ತಾ ಇದ್ದಾರೋ ಆ ಒಂದು
ಸಮಾರಂಭಕ್ಕೆ ಸೊ ಹಿಂದಿನ ಅಧ್ಯಕ್ಷರು ಕೂಡ ಬರ್ತಕ್ಕಂಥದ್ದನ್ನು ಒಂದು ಸಂಪ್ರದಾಯ ಆಗಿತ್ತು. ಈಗ ಇವರು ಅಬ್ಸೆಂಟ್ ಆಗಿದ್ದಾರೆ ಟ್ರಂಪ್ ಅವರು, ಸೊ ಹಾಗಾಗಿ ಸಂಪ್ರದಾಯವನ್ನು ಮುರಿದಿದ್ದಾರೆ ಅಂತಕ್ಕಂಥದ್ದು ಇದೇ ಮೊದಲನೇ ಬಾರಿಗೆ ಈ ರೀತಿಯ ಒಂದು ಘಟನೆ ಆಗಿರ್ತಕ್ಕಂಥದ್ದು ಅಂತ ಹೇಳಿದ್ದಾರೆ. ಸೊ ಇನ್ನೇನಂದರೆ ನಮ್ಮ ವಿವೇಕ್ ಮೂರ್ತಿಯವರು, ಮಾಲಾ ಅಡಿಗೆ ಅವರು ಸೇರಿದಂತೆ 20 ಭಾರತೀಯರು ಈಗ ಈ ಒಂದು ಆಡಳಿತದಲ್ಲಿ ಸೇರಿದ್ದಾರೆ. ನಂತರ ಆಡಳಿತ ವಹಿಸ್ಕೊಂಡ ನಂತರ 15 ಇಂಪಾರ್ಟೆಂಟ್ ಆಗಿರತಕ್ಕಂಥ ಆದೇಶಗಳಿಗೆ ಬೈಡೆನ್ ಅವರು ಸಹಿಯನ್ನು ಮಾಡಿದ್ದಾರೆ. 15ರಲ್ಲಿ ಕೆಲವೊಂದು ಭಾಳ ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಯಾವ್ಯಾವ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಮೊದಲನೇದು, ವಿಶ್ವ ಆರೋಗ್ಯ ಸಂಸ್ಥೆ ಜೊತೆ ಸಂಬಂಧವನ್ನು ಕಡಿತ ಮಾಡ್ಕೊಳ್ತೀವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಘೋಷಣೆಯನ್ನು ಮಾಡಿದ್ರು. ಈಗ ಅದನ್ನು ರಿವರ್ಟ್ ಮಾಡ್ತಾ ಇದ್ದಾರೆ ಜೋ ಬಿಡೆನ್ ಅವರು. ಇಲ್ಲ ನಾವು WHO ಹೊರಗೇನು ಬರೋದಿಲ್ಲ ಅಂತ ಈಗ ಸೈನ್ ಮಾಡಿದ್ದಾರೆ. ಒಂದು ವೆರಿ ಇಂಪಾರ್ಟೆಂಟ್. ಎರಡನೇದು, ಪ್ಯಾರಿಸ್ ಒಪ್ಪಂದ ಏಕಪಕ್ಷೀಯವಾಗಿದೆ. ಪ್ಯಾರಿಸ್ ಒಪ್ಪಂದದಲ್ಲಿರುವ ನಿಯಮಗಳನ್ನು ಅಮೆರಿಕ ಮಾತ್ರ ಯಾಕೆ ಪಾಲನೆ ಮಾಡಬೇಕು? ಹವಾಮಾನ ವೈಪರೀತ್ಯ ನಿಯಂತ್ರಣಕ್ಕೆ ಬೇರೆಯವರು ಯಾಕೆ ಸಹಾಯ ಮಾಡ್ತಾ ಇಲ್ಲ? ಭಾರತ, ಚೀನಾ, ರಷ್ಯಾಗಳು ಯಾಕೆ ಈ ಒಂದು ನಿಯಮವನ್ನು ಅನ್ವಯಿಸ್ತಾ ಇಲ್ಲ? ನಾವ್ಯಾಕೆ ಇದು ಮಾಡಬೇಕು ಅಂತ ಅವರು ಈ ಪ್ಯಾರಿಸ್ ಒಪ್ಪಂದಕ್ಕೆ ಸಹಿಯನ್ನು ಹಾಕಿರಲಿಲ್ಲ. ಈಗ ಇದಕ್ಕೂ ಕೂಡ ಬಿಡೆನ್ ಅವರು ನಾವು ಪ್ಯಾರಿಸ್ ಒಪ್ಪಂದಕ್ಕೆ ಸಹಿ ಮಾಡ್ತೀವಿ ಅಂತ ಈ ಒಂದು ಸೈನು ಕೂಡ ಹಾಕಿದ್ದಾರೆ. 15 ಅಂಶಗಳಲ್ಲಿ ಇವೆರಡು ವೆರಿ ಇಂಪಾರ್ಟೆಂಟ್ ಆಗ್ತವೆ. ಓಕೆ, ಏನಿದೆ ಪ್ಯಾರಿಸ್ ಒಪ್ಪಂದ ಅನ್ನೋದಾದರೆ ನೋಡಿ, ರಿಯೋ ಅರ್ಥ ಸಮಿತಿ 1992ರಲ್ಲಿ ಏನು ನೀಡಿತು, ಅದರಲ್ಲಿ 3 ಕನ್ವೆನ್ಷನ್ಗಳು ಬರ್ತವೆ. ಅದರಲ್ಲಿ ಮೊದಲನೇದು ವೆರಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಹವಾಮಾನ ಬದಲಾವಣೆಗಿರ್ತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಪರಿಸರ ಒಪ್ಪಂದ ಆಗುತ್ತೆ. UN ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, UNFCCC ಅಂತ ಕರಿತೀವಿ. ಸೊ ಈ ಒಂದು UNFCCCಯ ಒಪ್ಪಂದ 1992ರಲ್ಲಾಗಿತ್ತು. ಅದರಲ್ಲಿ ಭಾರತ ಕೂಡ ಭಾಗಿಯಾಗಿತ್ತು. ಪ್ರಪಂಚದಲ್ಲಿ ಹವಾಮಾನವನ್ನು ಬದಲಾವಣೆಯನ್ನು ಕಡಿಮೆ ಮಾಡ್ಬೇಕಂತಕ್ಕಂಥ ಒಪ್ಪಂದ ಆಗಿತ್ತು. ಸೊ ಅದರ ಒಂದು ಅಡಿಯಲ್ಲಿ ಕೈಟೋ ಪ್ರೋಟೋಕಾಲ್ ಅಂತ ಬರುತ್ತೆ. 1997 ಕೈಟೋದಲ್ಲಿ ಜಪಾನ್ನ ಒಂದು ನಗರದಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ರು. ಅದು 2005ರಲ್ಲಿ ಒಂದು ಜಾರಿಗೆ ಬರುತ್ತೆ. ಅದು ಯಾವುದಕ್ಕೆ ಸಂಬಂಧಿಸಿತ್ತು? ನಮ್ಮ ಹವಾಮಾನ ಬದಲಾವಣೆಗೆ ಕಾರಣವಾಗಿರ್ತಕ್ಕಂಥ ಗ್ರೀನ್ ಹೌಸ್ ಗ್ಯಾಸಸ್ ಏನಿದ್ದಾವೆ, ಹಸಿರುಮನೆ ಅನಿಲಗಳ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಬೇಕನ್ನೋ ಉದ್ದೇಶಕ್ಕಿತ್ತು ಕೈಟೋ ಪ್ರೋಟೋಕಾಲ್. ಅದರ ಒಂದು ಅಗ್ರಿಮೆಂಟ್ ಆಗುತ್ತೆ ಪ್ಯಾರಿಸ್ ಅಗ್ರಿಮೆಂಟ್. ನೋಡಿ, COP21 ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದರೆ ಈ ಒಂದು ಕನ್ವೆನ್ಷನ್ UNFCCCಗೆ ಒಪ್ಪಿಗೆಯನ್ನು ಸೂಚಿಸ್ತಕ್ಕಂಥ ಎಲ್ಲ ದೇಶಗಳು ಸೇರಿ ಒಂದು ಮೀಟಿಂಗ್ನ ಮಾಡ್ತಾರೆ. ಅಂತ 21ನೇ ಮೀಟಿಂಗು ಫ್ರಾನ್ಸ್ನ ಪ್ಯಾರಿಸಲ್ಲಿ ಡಿಸೆಂಬರ್ 12, 2015 ಆಗಿತ್ತು. ಅಲ್ಲಿ ಒಂದು ಅಗ್ರಿಮೆಂಟಿಗೆ ಬರ್ತಾರೆ. ಆ ಅಗ್ರಿಮೆಂಟನ್ನೇ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಕರೀತಾರೆ. ಏನು ಅದರ ಉದ್ದೇಶ ಆಗಿತ್ತು? ನಮ್ಮ ಗ್ಲೋಬಲ್ ವಾರ್ಮಿಂಗ್ ಏನಿದೆಯೋ ಅದನ್ನು ಎಟ್ಲೀಸ್ಟ್ ಒಂದು 2% ಅಥವಾ 1.5% ತಗ್ಗಿಸ್ಬೇಕು. ಎಲ್ಲಿಗೆ ಅಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲಲ್ಲಿ ಎಷ್ಟಿತ್ತು ಅದರ 1.5 ಡಿಗ್ರಿಗೆ, ಅದರ 1.5 ಒಂದು ಡಿಗ್ರಿ ಅಷ್ಟು ಕಡಿಮೆ ಮಾಡಬೇಕನ್ನೋ ಉದ್ದೇಶವನ್ನು ಪ್ಯಾರಿಸ್ ಅಗ್ರಿಮೆಂಟ್ ಹಾಕ್ಕೊಂಡಿತ್ತು. ಅದರಲ್ಲಿ ಅನೆಕ್ಸ್ A ಕಂಟ್ರೀಸು, ಅನೆಕ್ಸ್ B ಕಂಟ್ರೀಸ್ ಅಂತ ಮಾಡ್ಕೊಂಡಿತ್ತು. ಅದರಲ್ಲಿ ಅನೆಕ್ಸ್ Aದಲ್ಲಿ ನಮ್ಮ ಬೇರೆ ಬೇರೆ ದೇಶಗಳು ಬರ್ತವೆ. ನಾವ್ಯಾಕೆ ಅದರಲ್ಲಿ ಅಷ್ಟೊಂದು ಕಡಿಮೆ ಮಾಡಬೇಕು, ನಾವ್ಯಾಕೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು, ಬೇರೆ ದೇಶಗಳು ಯಾಕೆ ಮಾಡ್ತಾ ಇಲ್ಲ, ಚೀನಾನೇ ಯಾಕೆ ಈ ಅನೆಕ್ಸ್ Aದಲ್ಲಿ ಸೇರಿಸಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಟ್ರಂಪ್ ಅವರು ಪ್ಯಾರಿಸ್ ಒಪ್ಪಂದಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆದರೆ ಈಗ ಬಿಡೆನ್ ಅವರು ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅಷ್ಟು ತಿಳ್ಕೊಳ್ಳೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 20 ಆಗುತ್ತೆ. ಭಾರತದ ಯಾವ ಸ್ವತಂತ್ರ ಹೋರಾಟಗಾರರ ಜನ್ಮದಿನವನ್ನು ಪರಾಕ್ರಮ ದಿನ ಅಂತ ಆಚರಿಸ್ತೀವಿ ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಭಾಳ ಸುದ್ದಿಯಲ್ಲಿದೆ, ವೆರಿ ಇಂಪಾರ್ಟೆಂಟ್ ಆಗುತ್ತೆ. ದ ಗವರ್ನಮೆಂಟ್ ಆಫ್ ಇಂಡಿಯಾ ಹ್ಯಾಸ್ ಡಿಸೈಡೆಡ್ ಟು ಸೆಲೆಬ್ರೇಟ್ ದ ಬರ್ತ್ ಆನಿವರ್ಸರಿ ಆಫ್ ವಿಚ್ ಇಂಡಿಯನ್ ಫ್ರೀಡಮ್ ಫೈಟರ್ ಆಸ್ ಪರಾಕ್ರಮ ದಿವಸ್ ಅಂದರೆ ನೋಡಿ, ಚಿತ್ತರಂಜನ್ ದಾಸ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಮಹಾತ್ಮ ಗಾಂಧಿ. ಅಂದರೆ ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಪರಾಕ್ರಮ ದಿನ ಅಂತ ಆಚರಣೆ ಮಾಡ್ತೀವಿ ಅಂತ ಕೇಂದ್ರ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಏನು ಅಂತ ನೋಡ್ತಾ ಹೋಗೋಣ. ನೇತಾಜಿ ಜನ್ಮದಿನವನ್ನು ಪರಾಕ್ರಮ ದಿನ ಎಂದು ಆಚರಿಸಲು ನಿರ್ಧಾರವನ್ನು ಮಾಡಿದರೆ, ಸ್ವತಂತ್ರ ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಜನ್ಮದಿನವನ್ನು ಇನ್ನು ಮುಂದೆ ಪ್ರತಿ ವರ್ಷ ಪರಾಕ್ರಮ ದಿನ ಆಚರಿಸ್ತೀವಿ ಅಂತ ನರೇಂದ್ರ ಮೋದಿ ಅವರ ಕೇಂದ್ರ ಸರ್ಕಾರ ಹೇಳಿದೆ. ಓಕೆ, ಇದನ್ನು ಕೇಂದ್ರದ ಸಂಸ್ಕೃತಿ ಸಚಿವಾಲಯ ಈ ಒಂದು ಸುದ್ದಿಯನ್ನು ಹೇಳಿರ್ತಕ್ಕಂಥದ್ದು. ಜನ್ಮದಿನ ಜನವರಿ 26 ಅಂದರೆ ನೇತಾಜಿಯವರ ಜನ್ಮದಿನ ಜನವರಿ 23 ಪರಾಕ್ರಮ ದಿನ ಅಂತ ಆಚರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಏನಾಯಿತು ಆ ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು. ಓಕೆ, ಹಾಗಾದರೆ ಸುಭಾಷ್ ಚಂದ್ರ ಬೋಸ್ ಅವರು 1897 ಜನವರಿ 23 ಬಂಗಾಳ ಪ್ರಾಂತ್ಯದ ಒಡಿಸ್ಸಾ ಭಾಗದ ಕಟಕಲ್ಲಿ ಜನಿಸಿದ್ರು. ಜಾನಕಿನಾಥ್ ಬೋಸ್ ಮತ್ತು ಪ್ರಭಾವತಿ ದತ್ ಅವರ ತಂದೆ ತಾಯಿಗಳಾಗಿದ್ದರು.
ನಂತರ ಬ್ರಿಟನ್ನಿನ ಪ್ರತಿಷ್ಠಿತ ಕೇಂಬ್ರಿಡ್ಜ್ ವಿವಿಯಲ್ಲೂ ತಮ್ಮ ಶಿಕ್ಷಣವನ್ನು ಮುಗಿಸಿದ್ರು. 1919ರಲ್ಲಿ ಇಂಡಿಯನ್ ಸಿವಿಲ್ ಸರ್ವಿಸಸ್ ICS ನಲ್ಲಿ, ಈಗ IAS ಏನಂತ ಕರಿತೀವಿ ಅದರ ಈಕ್ವಾಲೆಂಟ್ ಆಗಿರ್ತಕ್ಕಂಥ ಪೋಸ್ಟ್, ಅದನ್ನು ಕೂಡ ಪಾಸ್ ಮಾಡಿದ್ರು. ಅವರ ರಾಜಕೀಯ ಗುರು ಚಿತ್ತರಂಜನ್ ದಾಸ್ ಅವರಾಗ್ತಾರೆ, ನೆನ್ಪಿಡ್ಬೇಕು. ಓಕೆ, ಸೊ ಈಗ ಅವರ ಒಂದು ಜನ್ಮದಿನವನ್ನು ಪರಾಕ್ರಮ ದಿನ ಅಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇನ್ನು ಕೆಲವೊಂದು ಅಂಶಗಳಂದರೆ ದಿ ಇಂಡಿಯನ್ ಸ್ಟ್ರಗಲ್ ಅಂತಕ್ಕಂಥ ಪುಸ್ತಕವನ್ನು ರಚಿಸಿದ್ರು. 1938ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. 39ರಲ್ಲಿ ಮರು ಆಯ್ಕೆ ಕೂಡ ಆಗಿದ್ರು. ಓಕೆ, ಇತ್ತೀಚೆಗೆ ತಾಂಡವೆಂಬ ವೆಬ್ ಸೀರೀಸ್ ಯಾಕೆ ಸುದ್ದಿಯಲ್ಲಿದೆ? ಓಕೆ, ನೋಡಿ, ಭಾಳ ಸುದ್ದಿಯಲ್ಲಿದೆ. ಯಾಕಂದರೆ ಈ ಒಂದು ವೆಬ್ ಸೀರೀಸಲ್ಲಿ ಹಿಂದೂ ದೇವತೆಗಳಿಗೆ ಅವಮಾನವನ್ನು ಮಾಡಲಾಗಿದೆ, ಜಾತಿಗಳ ಮಧ್ಯೆ ಒಡಕು ಸೃಷ್ಟಿಸಿದರೆ, ಹಿಂಸೆಯನ್ನು ಪ್ರಚೋದಿಸ್ತಕ್ಕಂಥ ದೃಶ್ಯಗಳಿದ್ದಾವೆ ಅಂತಕ್ಕಂಥದ್ದಕ್ಕೆ ಭಾಳ ಪ್ರತಿಭಟನೆಗಳಾಗಿದ್ದವು. ಹಾಗಾಗಿ ಈ ಒಂದು ತಾಂಡವ್ ಅಂತಕ್ಕಂಥ ವೆಬ್ ಸೀರೀಸ್ ಏನಿದೆ, ನಟ ಸೈಫ್ ಅಲಿ ಖಾನ್ ಮತ್ತು ನಟಿ ಡಿಂಪಲ್ ಕಪಾಡಿಯಾ ಮತ್ತು ಇತರ ತಾರಾಗಣವನ್ನು ಹೊಂದಿರತಕ್ಕಂಥ ಈ ಒಂದು ವೆಬ್ ಸೀರೀಸ್ಗೆ ಈಗ ತಿದ್ದುಪಡಿಯನ್ನು ತರೋದಕ್ಕೆ ಆ ಒಂದು ವೆಬ್ ಸೀರೀಸ್ ನಿರ್ದೇಶಕ ಅಲಿ ಅಬ್ಬಾಸ್ ಜಫರ್ ಟ್ವೀಟ್ ಕೂಡ ಮಾಡಿದ್ದಾರೆ. ಅದಕ್ಕಾಗಿ ತಾಂಡವ್ ಸುದ್ದಿಲಿದೆ. ಓಕೆ, ಇನ್ನು 22ನೇದು, ಸಣ್ಣ ಮೊತ್ತದ ಹಣ ಪಾವತಿಯ ಜನಪ್ರಿಯ ವ್ಯವಸ್ಥೆಗಳಲ್ಲಿ ಒಂದಾಗಿರುವ UPIನಲ್ಲಿ ಡಿಸೆಂಬರ್ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಸಂಸ್ಥೆ ಯಾವುದು? ವಿಚ್ ಆಫ್ ದೀಸ್ ಆರ್ಗನೈಜೇಷನ್ಸ್ ನಂಬರ್ 1ನಲ್ಲಿದೆ UPI ಪೇಮೆಂಟ್ ಆಪ್ಷನ್ಸಲ್ಲಿ ಡಿಸೆಂಬರ್ 2020 ಪ್ರಕಾರ? ಅಂದರೆ UPI ಅಂದರೆ ನಾವೀಗ ಗೂಗಲ್ ಪೇ, ಫೋನ್ ಪೇ ಮಾಡ್ತೀವಲ್ವಾ, ಸೊ ಅದು ಅಲ್ಲಿ ಒಂದಷ್ಟು ಲಿಮಿಟ್ ಇರುತ್ತೆ, ಇಷ್ಟು ಅಮೌಂಟನ್ನು ಮಾತ್ರ ಮಾಡ್ಬೋದು ಅಂತ. ಅದರಲ್ಲಿ ಒಂದು ನಂಬರ್ 1 ಸ್ಥಾನದಲ್ಲಿ ಯಾವುದೋ ಒಂದು UPI ಇದೆ. ಯಾವುದದು ಅನ್ನೋದಾದರೆ ಒಂದು ಸಂಸ್ಥೆ ಪೇಟಿಎಂ, ವಾಟ್ಸಾಪ್, ಗೂಗಲ್ ಪೇ, ಫೋನ್ಪೇ. ಅಂದರೆ ಸರಿಯಾದ ಉತ್ತರ ಫೋನ್ಪೇ ಆಗುತ್ತೆ. ನೋಡಿ, UPI ವಹಿವಾಟು ಫೋನ್ಪೇ ಮುಂದೆ ಇದೆ. UPI ಅಂದರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್. ಓಕೆ, ಇದನ್ನು ಡೆವಲಪ್ ಮಾಡಿರ್ತಕ್ಕಂಥ ಸಂಸ್ಥೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ, NPCI ಆಗುತ್ತೆ. ಓಕೆ, ಇನ್ನು ಒಟ್ಟು 207 ಬ್ಯಾಂಕ್ಗಳು ಈಗ UPI ವ್ಯವಸ್ಥೆ ಅಡಿಯಲ್ಲಿದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಹಣದ ವರ್ಗಾವಣೆ, ಪಾವತಿಗೆ ಅವಕಾಶವನ್ನು ಕಲ್ಪಿಸಿದ್ದಾವೆ. 2016ರಲ್ಲಿ ಮೊದಲನೇದಾಗಿ NPCI ಅವರು ಈ ಒಂದು UPI ವ್ಯವಸ್ಥೆಯನ್ನು ಚಾಲನೆಗೆ ತಂದಿದ್ರು. ಆಗ ಕೇವಲ 21 ಬ್ಯಾಂಕ್ಗಳು ಮಾತ್ರ ಇದನ್ನು ಬಳಸ್ಕೊಂಡಿದ್ರು. ಈಗ ಭಾಳ ಫೇಮಸ್ ಆಗ್ತಾ ಇದೆ, ಭಾಳ ಯೂಸ್ ಮಾಡ್ತಾ ಇದ್ದೀವಿ ಕೂಡ ನಾವು ಕೂಡ. ಓಕೆ, ಅದರಲ್ಲಿ ಈಗ ಫೋನ್ಪೇ ನಂಬರ್ 1 ಸ್ಥಾನದಲ್ಲಿದೆ. 23ನೇ ಪ್ರಶ್ನೆ, ಇತ್ತೀಚೆಗೆ ಪ್ರಕಟವಾದ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾದ ನಾಡಿನ ಹೆಮ್ಮೆಯ ಕವಿ ಯಾರು? ಓಕೆ, ಹೂ ಹ್ಯಾಸ್ ಅವಾರ್ಡೆಡ್ ವಿತ್ ಅಂಬಿಕಾ ತನಯದತ್ತ ನ್ಯಾಷನಲ್ ಅವಾರ್ಡ್? ದೊಡ್ಡರಂಗೇಗೌಡ, HS ಶಿವಪ್ರಕಾಶ್, SL ಭೈರಪ್ಪ, ಚನ್ನವೀರ ಕಣವಿ. ಅಂದರೆ HS ಶಿವಪ್ರಕಾಶ್ ಅವರಿಗೆ ಈ ಒಂದು ಬೇಂದ್ರೆ ರಾಷ್ಟ್ರೀಯ ಪ್ರಶಸ್ತಿ ಅಥವಾ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಲಾಗಿದೆ. ನಾಡಿನ ಹೆಮ್ಮೆಯ ಕವಿ, ನಾಟಕಕಾರ, ಚಿಂತಕ ಪ್ರೊಫೆಸರ್ HS ಶಿವಪ್ರಕಾಶ್ ಅವರಿಗೆ ಅಂಬಿಕಾ ತನಯದತ್ತ ರಾಷ್ಟ್ರೀಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇದು 1 ಲಕ್ಷ ರೂಪಾಯಿ ನಗದು ಮತ್ತು ಫಲಕವನ್ನು ಒಳಗೊಂಡಿದೆ. ಬೇಂದ್ರೆ ಅವರ 125ನೇ ಜನ್ಮದಿನಾಚರಣೆ ಸಂದರ್ಭದಲ್ಲಿ ಜನವರಿ 31ರಂದು ಸಾಧನಕೇರಿಯ ಬೇಂದ್ರೆ ಭವನದಲ್ಲಿ ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಓಕೆ, ಇನ್ನು HS ಶಿವಪ್ರಕಾಶ್ ಅವರು ಬೆಂಗಳೂರಿನಲ್ಲಿ ಜನಿಸಿದ್ರು. ಅವರು ಹಲವಾರು ಒಂದು ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ. ಅದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು, ನಮ್ಮ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಗಿರ್ಬೋದು. ಓಕೆ, 24ನೇ ಪ್ರಶ್ನೆ, 2021-21ರ ಸಂಸತ್ತಿನ ಮಾನ್ಸೂನ್ ಅಧಿವೇಶನದಲ್ಲಿ ರದ್ದುಗೊಳಿಸಲಾಗಿದ್ದ ಯಾವ ಅವಧಿಯನ್ನು ಈಗ ಮತ್ತೆ ಆರಂಭಿಸಲು? ಸೊ ಇಲ್ಲಿ ಒಂದು ಕ್ಲಿಯರ್ ಇರಬೇಕು, ಮಾನ್ಸೂನ್ ಅವಧಿಯಲ್ಲಿ ರದ್ದು ಮಾಡಿದ್ರು, ಈಗ ಬಜೆಟ್ ಅಧಿವೇಶನದಲ್ಲಿ ಆರಂಭ ಮಾಡ್ತಾ ಇದ್ದಾರೆ. ಓಕೆ, ಸೊ ವಿಚ್ ಪೀರಿಯಡ್ ಈಸ್ abolished during the monsoon period session of the parliament 2020-21 and now again it will start in this budget session? ಯಾವ ಒಂದು ಅವಧಿ? ಅದೇನು ಪ್ರಶ್ನೋತ್ತರ ಅವಧಿಯ, ಶೂನ್ಯ ಅವಧಿಯ ಅಥವಾ ಊಟದ ಅವಧಿಯ? ಯಾವ ಅವಧಿಯನ್ನು ಮಾನ್ಸೂನ್ ಅಧಿವೇಶನದಲ್ಲಿ ರದ್ದುಗೊಳಿಸಿದ್ರು ಮತ್ತು ಈಗ ಬಜೆಟ್ ಅಧಿವೇಶನದಲ್ಲಿ ಮತ್ತೆ ಆರಂಭ ಮಾಡ್ತಾ ಇದ್ದಾರೆ ಅಲ್ವಾ? ಕ್ವಶನ್ ಅವರ್, 0 ಅವರ್, ಲಂಚ್ ಅವರ್. ಅಂದರೆ ನೋಡೋಣ ಯಾವ ಅವಧಿ. ನೋಡಿ, ಪ್ರಶ್ನೋತ್ತರ ಅವಧಿಯನ್ನು ರದ್ದುಪಡಿಸಿದ್ರು ಕ್ವಶನ್ ಅವರ್ನ, ಈಗ ಮತ್ತೆ ಆರಂಭಿಸ್ತಾ ಇದ್ದಾರೆ. Budget session to have a question hour again. It was suspended in the monsoon session as COVID-19 precautionary measure. COVID-19 ಸಂದರ್ಭದಲ್ಲಿ ಮಾನ್ಸೂನ್ ಸೆಷನಲ್ಲಿ ಇದನ್ನು ತಡೆ ಹಿಡಿದಿದ್ರು, ಈಗ ಮತ್ತೆ ಆರಂಭಿಸ್ತಾ ಇದ್ದಾರೆ ಬಜೆಟ್ ಸೆಷನಲ್ಲಿ ಕ್ವಶನ್ ಅವರ್ನ. ಓಕೆ, ಹಾಗಾದರೆ ನಮ್ಮ ಪಾರ್ಲಿಮೆಂಟಲ್ಲಿ ಯಾವ ಒಂದು ಅವಧಿಗಳಿರ್ತವೆ ಅನ್ನೋದಾದರೆ, ಬೆಳಿಗ್ಗೆ 11 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 11 ಗಂಟೆಯಿಂದ 12 ಗಂಟೆವರೆಗೂ
ಕ್ವಶನ್ ಅವರ್ ಅಥವಾ ಪ್ರಶ್ನೋತ್ತರ ಅವಧಿ ಇರುತ್ತೆ. 11ರಿಂದ 12 ಪ್ರಶ್ನೋತ್ತರ ಅವಧಿ. ನಂತರ 12ರಿಂದ 1 ಗಂಟೆವರೆಗೂ 0 ಅವರ್ ಅಥವಾ ಶೂನ್ಯ ಅವಧಿ ಇರುತ್ತೆ. ಓಕೆ, ಇನ್ನು 1ರಿಂದ 2 ಗಂಟೆವರೆಗೂ ಲಂಚ್ ಅವರ್ ಅಂತ ಕರಿತೀವಿ. ಅದಾದಮೇಲೆ ಗೌರ್ನಮೆಂಟ್ ಪ್ರೊಸೀಡಿಂಗ್ಸ್ ನಡೀತವೆ, ಲೆಜಿಸ್ಲೇಟಿವ್ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ. ಯಾವುದೇ ಕಾಯ್ದೆಗಳನ್ನು ಡಿಸ್ಕಸ್ ಮಾಡೋದಾಗಲಿ, ಬಿಲ್ಗಳನ್ನು ಮಂಡನೆ ಮಾಡೋದಾಗಲಿ ಆಗುತ್ತೆ. ಒಟ್ಟು ಲೋಕಸಭೆ 2ರಿಂದ 6 ಗಂಟೆ, ಅಂದರೆ ಒಟ್ಟು 6 ಗಂಟೆವರೆಗೂ ಇರುತ್ತೆ. ಅಂದರೆ 11 ಗಂಟೆಯಿಂದ 6 ಗಂಟೆವರೆಗೂ ಲೋಕಸಭೆಯ ಒಂದು ಸೆಷನ್ ಇದ್ದರೆ, ರಾಜ್ಯಸಭೆಯದು 11 ಗಂಟೆಯಿಂದ 5 ಗಂಟೆವರೆಗೂ ಇರುತ್ತೆ. ಓಕೆ, ಇನ್ನು ಕ್ವಶನ್ ಅವರ್ ಮತ್ತು 0 ಅವರ್ಗಳಲ್ಲಿ ಏನೇನಾಗುತ್ತೆ ಅಂತ ನೋಡೋದಾದರೆ ನೋಡಿ, ಕ್ವಶನ್ ಅವರಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದು ಎಂ ಪಿಗಳು. ಅದು ಮಿನಿಸ್ಟರ್ನ ಕೇಳ್ಬೋದು ಅಥವಾ ಬೇರೆ ಎಂ ಪಿಗಳನ್ನು ಸಹಿತ ಕೇಳ್ಬೋದು. ಸೊ ಇಲ್ಲಿ ಪ್ರಶ್ನೆಗಳು ಅಂದಾಗ ಮತ್ತೆ ಹಲವಾರು ರೀತಿಯ ಪ್ರಶ್ನೆಗಳು ಬರ್ತವೆ. ಒಂದು ಚುಕ್ಕಿ ಪ್ರಶ್ನೆಗಳು ಅಥವಾ ಸ್ಟಾರ್ಡ್ ಕ್ವಶನ್ಸ್ ಅಂತ ಕರಿತೀವಿ. ಇದಕ್ಕೆ ಓರಲ್ ಆನ್ಸರ್ನ ಕೊಡ್ಬೋದು, ವಿತ್ ಅಲ್ಲಿ ಸಪ್ಲಿಮೆಂಟರಿ ಕ್ವಶನ್ಸನ್ನು ಸಹಿತ ಕೇಳ್ಬೋದು. ಓಕೆ, ಇನ್ನು ಅನ್ಸ್ಟಾರ್ಡ್ ಕ್ವಶನ್ಸ್ ಇರುತ್ತೆ. ಇಲ್ಲಿ ರಿಟರ್ನ್ ಆನ್ಸರ್ನ ಮಾತ್ರ ಕೊಡಬೇಕು. ಹಾಗಾಗಿ ಇಲ್ಲಿ ಯಾವುದೇ ಸಪ್ಲಿಮೆಂಟರಿ ಕ್ವಶನ್ ಕೇಳೋದಕ್ಕೆ ಸಾಧ್ಯ ಇಲ್ಲ. ಇನ್ನು ಶಾರ್ಟ್ ನೋಟಿಸ್ ಕ್ವಶನ್ಸ್ ಅಂತ ಇರುತ್ತೆ. ಅದನ್ನು ಒಂದು 10 ಡೇಸ್ ಮುಂಚೆ ಕೇಳಿ ಅದನ್ನು ಕೂಡ ಓರಲ್ ಆಗಿ ಆನ್ಸರ್ ಮಾಡ್ತೇನೆ. ಈ ಎಲ್ಲ ಕ್ವಶನ್ ಅವರಲ್ಲಿ ನೋಡಿ ಎಷ್ಟೆಲ್ಲ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಅವಕಾಶವನ್ನೇ ನಮ್ಮ ಮಾನ್ಸೂನ್ ಅಧಿವೇಶನದಲ್ಲಿ ರದ್ದು ಮಾಡಿದ್ರು. ಹಾಗಾಗಿ ವಿರೋಧ ಪಕ್ಷಗಳು ಸಹಿತ ಬಹಳ ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ನಮಗೆ ಕ್ವಶನ್ ಅವರ್ ಇಲ್ಲದೆ ಹೋದರೆ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡೋದು ಹೇಗೆ ಅಲ್ವಾ? ಅದು ಚುಕ್ಕಿ ಪ್ರಶ್ನೆಗಳಾಗಿರ್ಬೋದು, ಅನ್ಸ್ಟಾರ್ಡ್ ಕ್ವಶನ್ಸ್ ಆಗಿರ್ಬೋದು, ಅಥವಾ ಶಾರ್ಟ್ ನೋಟಿಸ್ ಕ್ವಶನ್ಸ್ ಆಗಿರ್ಬೋದು. ಅವು ಯಾವುಗಳಿಗೂ ಅವಕಾಶ ಇರಲಿಲ್ಲ. ಬಟ್ ಈಗ ಮತ್ತೆ ಬಜೆಟ್ ಸೆಷನಲ್ಲಿ ಅವುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ದಾರೆ. ಇದು ಕ್ವಶನ್ ಅವರ್ ಆಯಿತು. ಫಸ್ಟ್ 1 ಅವರಲ್ಲಿ ನಡೆಯುತ್ತೆ. ಅದಾದ ನಂತರ 0 ಅವರ್ ಇರುತ್ತಲ್ವಾ, ಅಲ್ಲಿ 0 ಅವರ್ ಕಂಟಿನ್ಯೂ ಆಗಿದೆ. ಅದರಲ್ಲಿ ಯಾವುದೇ ಪ್ರಯರ್ ನೋಟಿಸ್ ಕೊಡದೇನೆ ಇಲ್ಲಿ ಪ್ರಶ್ನೆಗಳನ್ನು ಕೇಳ್ಬೋದಾಗುತ್ತೆ. ಆದರೆ ಇಲ್ಲಿ ಒಂದು ಗಮನಿಸಬೇಕು, ಪ್ರಯರ್ ನೋಟಿಸ್ ಕೊಡದೆ ಮೊದಲನೇ ಅವ್ರನ್ನ ಪ್ರಿಪೇರ್ ಮಾಡಿದ ಕ್ವಶನ್ ಕೇಳಿದ್ರೆ ಏನಾಗುತ್ತೆ, ಇಲ್ಲ ನಾವು ಆ ಒಂದು ಕ್ವಶನ್ಗೆ ಸದ್ಯಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ, ಅಧಿಕಾರಿಗಳೊಂದಿಗೆ ಮಾತನಾಡಿ ನಾನು ಆನ್ಸರ್ ಹೇಳ್ತೀನಿ ಅಂತಕ್ಕಂಥ ಒಂದು ಆನ್ಸರನ್ನು, ಒಂದು ಜಾರಿಗೆ ಒಂದು ಉತ್ತರವನ್ನು ನೀಡ್ಬೋದು ಅಂತಕ್ಕಂಥದ್ದು 0 ಅವರಲ್ಲಿ ಆಗುತ್ತೆ. ಸೊ ಹಾಗಾಗಿ ಕ್ವಶನ್ ಅವರು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಷ್ಟು ಕ್ವಶನ್ ಅವರು, 0 ಅವರ್ ಮತ್ತು ಲಂಚ್ ಅವರ್ ಮತ್ತು ಬಿಸ್ನೆಸ್ ಅವರ್ಸಲ್ಲಿ ಏನೇನಾಗುತ್ತೆ ಅನ್ನೋದು ತಿಳ್ಕೋಬೇಕು. ಓಕೆ, ನೆಕ್ಸ್ಟ್ 25ನೇ ಪ್ರಶ್ನೆ. ಭಾರತ ತನ್ನ ಕೋವಿಡ್-19 ಲಸಿಕೆಗಳನ್ನು ತನ್ನ ನೆರೆಹೊರೆಯ ದೇಶಗಳಿಗೆ ರಫ್ತು ಮಾಡುತ್ತಿದೆ. ಆ ದೇಶಗಳ ಹೆಸರುಗಳನ್ನು ತಿಳಿಸಿ. ಇಂಡಿಯಾ ಈಸ್ ಎಕ್ಸ್ಪೋರ್ಟಿಂಗ್ ಇಟ್ಸ್ ಕೋವಿಡ್-19 ವ್ಯಾಕ್ಸಿನ್ಸ್. ಯಾವ್ಯಾವು? ಒಂದು ಕೋವ್ಯಾಕ್ಸಿನ್ನು ಭಾರತ್ ಬಯೋಟೆಕ್ ಅವರು ತಯಾರಿಸಿರ್ತಕ್ಕಂಥದ್ದು. ಇನ್ನೊಂದು ಕೋವಿಶೀಲ್ಡು SII ಸೆರಮ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾದವರು ತಯಾರಿಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ನಮ್ಮ ಇಂಗ್ಲೆಂಡ್ ತಯಾರಿಸಿರ್ತಕ್ಕಂಥದ್ದು. ಆಸ್ಟ್ರಾಜೆನಿಕಾ ಮತ್ತು ಆಕ್ಸ್ಫರ್ಡ್ ಅಂತ ಕರಿತೀವಲ್ವ, ಅವರು ತಯಾರಿಸಿರ್ತಕ್ಕಂಥದ್ದು. ಬಟ್ SII ಅವರು ಭಾರತದಲ್ಲಿ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ. ಸೊ ಆ 2 ಲಸಿಕೆಗಳನ್ನು ಭಾರತದ ನೆರೆಹೊರೆಯ ದೇಶಗಳಿಗೆ ರಫ್ತು ಮಾಡ್ತಾ ಇದೆ. ಆ ದೇಶಗಳ ಹೆಸರನ್ನು ತಿಳಿಸಿ ಅನ್ನೋದು ಪ್ರಶ್ನೆ ಆಗುತ್ತೆ. ಯಾವ್ಯಾವ ದೇಶಗಳು ಅಂತ ನೋಡ್ತಾ ಹೋಗೋಣ. ಓಕೆ, ನೋಡಿ, ಇಂಡಿಯಾ ಟು ಫ್ಲೈ ಔಟ್ ವ್ಯಾಕ್ಸಿನ್ಸ್ ಟು ನೈಬರ್ಸ್. ಫಸ್ಟ್ ಬ್ಯಾಚಸ್ ಆರ್ ರೆಡಿ ಟು ಬಿ ಡಿಸ್ಪ್ಯಾಚ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವ ದೇಶಗಳಿಗೆ? ಅಫ್ಘಾನಿಸ್ತಾನ, ನೇಪಾಳ, ಭೂತಾನ್, ಪಾಕಿಸ್ತಾನ, ಮಾಲ್ಡೀವ್ಸ್, ಶ್ರೀಲಂಕಾ ಮತ್ತು ಬಾಂಗ್ಲಾದೇಶಗಳಿಗೆ ಕಳಿಸ್ಬೋದು ಅಂತಕ್ಕಂಥದ್ದು ಇದೆ. ನೋಡೋಣ ಯಾವ್ಯಾವ ದೇಶಗಳು ಆ್ಯಕ್ಚುಲ್ ಕಳಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ 26ನೇ ಪ್ರಶ್ನೆ. ಈ ಕೆಳಗಿನ ಯಾವ ದೇಶದಿಂದ ಭಾರತದ S-400 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಪಡಿತಾ ಇದೆ ಭಾರತ? ಇಂಡಿಯಾ ಈಸ್ ರಿಸೀವಿಂಗ್ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಫ್ರಮ್ ವಿಚ್ ಆಫ್ ದ ಫಾಲೋಯಿಂಗ್ ಕಂಟ್ರಿ? ಅಂದರೆ ಚೀನಾದಿಂದನ, ಜಪಾನ್ದಿಂದನ, ಅಮೆರಿಕದಿಂದನ, ರಷ್ಯಾದಿಂದನ ಈ ಒಂದು S-400 ವಾಯು ರಕ್ಷಣಾ ವ್ಯವಸ್ಥೆ ಅಥವಾ ಏರ್ ಡಿಫೆನ್ಸ್ ಸಿಸ್ಟಮ್ನ ತರ್ತಾ ಇದ್ದಾರೆ ಅನ್ನೋದಾದರೆ ನೋಡಿ, ರಷ್ಯಾದಿಂದ ಇದನ್ನು ನಾವು ಪಡೆದುಕೊಳ್ತಾ ಇದ್ದೀವಿ. S-400 ಅಂದರೆ ಏನು ಅಂದರೆ ರಷ್ಯಾ ತಯಾರಿಸಿರ್ತಕ್ಕಂಥ ಮೋಸ್ಟ್ ಅಡ್ವಾನ್ಸ್ಡ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಭೂಮಿಯಿಂದ ಆಕಾಶಕ್ಕೆ ಆರ್ತಕ್ಕಂಥ ಒಂದು ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಲಾಂಗ್ ರೇಂಜ್ ಆಗುತ್ತೆ. ಸುಮಾರು 380 ಕಿಲೋಮೀಟರ್ವರೆಗೂ ಇವುಗಳನ್ನ ಬಳಸ್ಬೋದು. ಇಲ್ಲೇನೇನು ಮಾಡ್ತಾರೆ? ಇಟ್ ಈಸ್ ಹ್ಯಾವಿಂಗ್ ಎ ಕೆಪಬಿಲಿಟಿ ಆಫ್ ಡೆಸ್ಟ್ರಾಯಿಂಗ್ ಎ ಸ್ಟ್ರಾಟಜಿಕ್ ಬಾಂಬರ್ಸ್, ಜೆಟ್ಸ್, ಮಿಸೈಲ್ಸ್ ಮತ್ತು ಡ್ರೋನ್ಗಳು. 380 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು, ಜೆಟ್ಗಳನ್ನು ಒಡೆದುರುಳಿಸ್ತಕ್ಕಂಥ ರಕ್ಷಣಾ ವ್ಯವಸ್ಥೆ ಆಗುತ್ತೆ S-400 ವಾಯು ರಕ್ಷಣಾ ವ್ಯವಸ್ಥೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಆಗುತ್ತೆ. ಅವುಗಳನ್ನು ನಮ್ಮ ಭಾರತ ರಷ್ಯಾ ದೇಶದಿಂದ ಪಡ್ಕೊಳ್ತಾ ಇದೆ. ನೋಡಿ, ಮಿಲಿಟರಿ ಸ್ಪೆಷಲಿಸ್ಟ್ಸ್ ಟು ಗೆಟ್ S-400 ಟ್ರೈನಿಂಗ್ ಇನ್ ಮಾಸ್ಕೋ. ರಷ್ಯಾದ ಮಾಸ್ಕೋದಲ್ಲಿ ಈಗ ನಮ್ಮ ಭಾರತೀಯರು
ಈ ಒಂದು S-400ಗಳನ್ನು ಯಾವ ರೀತಿಯಾಗಿ ಬಳಸಬೇಕು ಅನ್ನೋದಕ್ಕೆ ಟ್ರೈನಿಂಗನ್ನು ಪಡೆದುಕೊಳ್ತಾ ಇದ್ದಾರೆ. ಇಂಡಿಯಾ ಪ್ರಿಪೇರ್ಸ್ ಟು ರಿಸೀವ್ ದ ಫಸ್ಟ್ ಬ್ಯಾಚ್ ಆಫ್ ಲಾಂಗ್ ರೇಂಜ್ ಏರ್ ಡಿಫೆನ್ಸ್ ಸಿಸ್ಟಮ್ ಬೈ ದ ಇಯರ್ ಎಂಡ್. ಈ ವರ್ಷದ ಕೊನೆಯಲ್ಲಿ ಈ ಒಂದು ಮೊದಲನೇ ಬ್ಯಾಚಲ್ಲಿ ಇವುಗಳನ್ನು ಪಡೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಇಂಡಿಯಾ ಸೈನ್ಡ್ $5.343 ಬಿಲಿಯನ್ ಒಂದು ಅಗ್ರಿಮೆಂಟನ್ನು ರಷ್ಯಾದೊಂದಿಗೆ ಈ ಒಂದು ಅಗ್ರಿಮೆಂಟ್ಗೆ ಬಂದಿದೆ. ಓಕೆ, ಇಷ್ಟು ತಿಳ್ಕೋಬೇಕು. ಇದೇ ನೋಡಿ S-400 ಏರ್ ಡಿಫೆನ್ಸ್ ಸಿಸ್ಟಮ್. ಓಕೆ, 27ನೇ ಪ್ರಶ್ನೆ. ಸೊ ಪದ್ಮ ಪ್ರಶಸ್ತಿಗಳ ಮೇಲೆ ಒಂದಷ್ಟು ಸಪರೇಟ್ ಆಗಿರ್ತಕ್ಕಂಥ ವಿಡಿಯೋನ ಮಾಡಿದ್ದೆ. ಸೊ ಇಲ್ಲಿ ನಾನು ಐಕಾನಲ್ಲಿ ಕೊಟ್ಟಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ನೋಡ್ಬೋದು. ಸೊ ಈಗ ಆ ವಿಡಿಯೋ ನೋಡಿದರೆ ಇದಕ್ಕೆ ನೀವು ಆನ್ಸರ್ ಮಾಡಬೇಕು, ನೋಡೋಣ. ಓಕೆ, ಕೇಂದ್ರ ಸರ್ಕಾರವು ಇತ್ತೀಚೆಗೆ 2021ನೇ ಸಾಲಿನ ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ಘೋಷಣೆ ಮಾಡಿದೆ? ಓಕೆ, ಎಷ್ಟು ವಿಡಿಯೋ ನೋಡಿದ್ರಲ್ವಾ, ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ನಿಮ್ಮ ಕೈಲಿ ಆನ್ಸರ್ ಮಾಡೋದಕ್ಕೆ. ಹೌ ಮೆನಿ ಪದ್ಮ ಅವಾರ್ಡ್ಸ್ ಆರ್ ಅನೌನ್ಸ್ಡ್ ಫಾರ್ ದ ಇಯರ್ 2021 ಬೈ ದ ಸೆಂಟ್ರಲ್ ಗವರ್ನಮೆಂಟ್ ರೀಸೆಂಟ್ಲಿ ಅನ್ನೋದಾದರೆ 7 ಪ್ರಶಸ್ತಿಗಳ 10 ಅಥವಾ 102 119 ಅಂದರೆ ಸರಿಯಾದ ಉತ್ತರ. ಒಟ್ಟು 119 ಪದ್ಮ ಪ್ರಶಸ್ತಿಗಳನ್ನು ಅನೌನ್ಸ್ ಮಾಡಿದೆ. ಓಕೆ, ಅದರಲ್ಲಿ 7 ಪದ್ಮವಿಭೂಷಣ, 10 ಪದ್ಮಭೂಷಣ ಮತ್ತು 102 ಪದ್ಮಶ್ರೀ ಪ್ರಶಸ್ತಿಗಳಿದ್ದಾವೆ. ಒಟ್ಟು 119, 120 ಜನರಿಗೆ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಇಬ್ಬರಿಗೆ ಜಾಯಿಂಟ್ಲಿ ಕೊಟ್ಟಿದ್ದಾರೆ. ಓಕೆ, ಜಂಟಿ ಪ್ರಶಸ್ತಿ ಆಗುತ್ತೆ. ಅವ್ರು ಯಾರು ಅನ್ನೋದು ಕೂಡ ಇಂಪಾರ್ಟೆಂಟ್. ಈ ರೀತಿದು ಸ್ವಲ್ಪ ಎಕ್ಸೆಪ್ಷನಲ್ ಕೇಸ್ ಆಗುತ್ತೆ, ಹಾಗಾಗಿ ಕೇಳ್ಬೋದು, ನೋಡೋಣ ಅದನ್ನು ಸಹಿತ. ಓಕೆ, ನೋಡಿ, ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಭಾರತ ರತ್ನ ಆಗುತ್ತೆ. 2ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮವಿಭೂಷಣ ಈ ವರ್ಷ 7 ಜನರಿಗೆ ಕೊಟ್ಟಿದ್ದಾರೆ. ಪದ್ಮಭೂಷಣ 10 ಜನರಿಗೆ, ಪದ್ಮಶ್ರೀ 102, ಒಟ್ಟು 119. ಅದರಲ್ಲಿ 29 ಮಹಿಳೆಯರಿದ್ದಾರೆ. ಒಂದು ಜೋಡಿ ಪ್ರಕರಣ ಇದೆ, ಅಂದರೆ ಇಬ್ಬರಿಗೆ ಜಂಟಿಯಾಗಿ ಕೊಟ್ಟಿದ್ದಾರೆ. ಇನ್ನು 10 ಫಾರಿನರ್ಸ್ಗೆ ಅಂದರೆ NRI, PIO, OCIಗಳಿಗೆ ಕೊಟ್ಟಿದ್ದಾರೆ. NRI ಅಂದ್ರೇನು, PIO ಅಂದ್ರೇನು, ಓವರ್ಸೀಸ್ ಸಿಟಿಜನ್ ಆಫ್ ಇಂಡಿಯಾ ಅಂದ್ರೇನು ಇಲ್ಲಿ ಕೊಟ್ಟಿದ್ದೀನಿ. ಒಟ್ಟು 16 ಜನರಿಗೆ ಮರಣೋತ್ತರ ಇದ್ದಾವೆ. ಒಂದು ಟ್ರಾನ್ಸ್ಜೆಂಡರ್ ಅಥವಾ ಮಂಗಳಮುಖಿ ಅಥವಾ ತೃತೀಯಲಿಂಗಿಗಳಿಗೆ ಕೊಟ್ಟಿದ್ದಾರೆ, ಅದು ನಮ್ಮ ಕರ್ನಾಟಕದವ್ರೆ. ಸೊ ಇಷ್ಟು ಇನ್ಫಾರ್ಮೇಷನ್ನು. ಹೆಚ್ಚಿನ ಇನ್ಫಾರ್ಮೇಷನ್ಗೆ ಆ ವಿಡಿಯೋ ನೋಡಿ. ಓಕೆ, ಸೊ ಇದರಲ್ಲಿ ನಾನು ಆಲ್ರೆಡಿ ಯಾರ್ಯಾರಿಗೆ ಪದ್ಮಭೂಷಣ, ಯಾರಿಗೆ ಪದ್ಮಭೂಷಣ ಅಂತ ಡೀಟೇಲ್ ಆಗಿ ಹೇಳಿದ್ದೀನಿ. ಓಕೆ, ನೆಕ್ಸ್ಟು ಇತ್ತೀಚಿನ 2021ರ ಪದ್ಮ ಪ್ರಶಸ್ತಿಗಳಲ್ಲಿ ಕರ್ನಾಟಕದ ಎಷ್ಟು ಸಾಧಕರಿಗೆ ಈ ಪ್ರಶಸ್ತಿಗಳನ್ನು ನೀಡಲಾಗಿದೆ ನೋಡೋಣ. ಎಷ್ಟು ಜನರಿಗೆ ಅಂದರೆ 5 ಜನರಿಗೆ ನೀವು ಆನ್ಸರ್ ಮಾಡೋದಕ್ಕೆ ಮೋಸ್ಟ್ಲಿ ಆನ್ಸರ್ ಮಾಡಿದ್ರಿ ಅಂದ್ಕೊಳ್ತೀನಿ. ಓಕೆ, ನೋಡಿ ಯಾರ್ಯಾರಂದರೆ, ಮೊದಲನೇದಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ವೈದ್ಯಕೀಯ ಕ್ಷೇತ್ರದ ಸಾಧನೆಗಾಗಿ ನಮ್ಮ ಕರ್ನಾಟಕದ ಮನೆ ಮಾತಾಗಿರುವ ವೈದ್ಯ ಡಾಕ್ಟರ್ ಬೆಳ್ಳೆ ಮೋನಪ್ಪ ಹೆಗಡೆ ಅಥವಾ BM ಹೆಗಡೆ ಅವರಿಗೆ ಈ ಒಂದು ಪದ್ಮವಿಭೂಷಣ ಪ್ರಶಸ್ತಿಯನ್ನು 2021ನೇ ಸಾಲಿನಲ್ಲಿ. ನೆಕ್ಸ್ಟು ಪದ್ಮಭೂಷಣ ಪ್ರಶಸ್ತಿಯನ್ನು ಕರ್ನಾಟಕದ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ವಿಜೇತರಾಗಿರ್ತಕ್ಕಂಥ 10ನೇ ಒಂದು ಇತ್ತೀಚಿನ 2010ರಲ್ಲಿ ಅನಿಸುತ್ತೆ, ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಚಂದ್ರಶೇಖರ ಕಂಬಾರ್ ಅವರಿಗೆ. ಮತ್ತು ಪದ್ಮಶ್ರೀ ಪ್ರಶಸ್ತಿಗಳನ್ನು 3 ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕಲಾ ವಿಭಾಗ ಆಗಬೇಕಾಗಿತ್ತು. ಸೊ ಕಲಾ ವಿಭಾಗದಲ್ಲಿ ಮಾತಾ ಬಿ ಮಂಜಮ್ಮ ಜೋಗತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ. ಇವರು ನೋಡಿ ಒಬ್ಬ ಟ್ರಾನ್ಸ್ಜೆಂಡರ್ ಆಗ್ತಾರೆ. ನಮ್ಮ ಪ್ರಸ್ತುತ ಕರ್ನಾಟಕ ಜಾನಪದ ಅಕಾಡೆಮಿಯ ಅಧ್ಯಕ್ಷರು ಕೂಡ ಆಗಿದ್ದಾರೆ, ಬಳ್ಳಾರಿ ಮೂಲದವರು. ಅವರ ಆತ್ಮಕಥನ ಮಾತಾ ಮಂಜಮ್ಮ ಜೋಗತಿ ಅಂತ ಅವರಿಗೆ ಈ ಒಂದು 2021ನೇ ಸಾಲಿನ ಕಲಾ ವಿಭಾಗದಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ. ಓಕೆ, ನೆಕ್ಸ್ಟು ರಂಗಸ್ವಾಮಿ ಲಕ್ಷ್ಮೀನಾರಾಯಣ ಕಶ್ಯಪ್ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ವಿಭಾಗಕ್ಕೆ ಪದ್ಮಶ್ರೀ ಪ್ರಶಸ್ತಿ. ಅವರು ಭಾರತೀಯದ ಒಂದು ಅನ್ವಯಿಕ ಗಣಿತಜ್ಞ ಅಂದರೆ ಅಪ್ಲೈಡ್ ಮ್ಯಾಥಮೆಟಿಷಿಯನ್ ಅಂತ ಕರಿತೀವಿ. ಅವರು ಪರ್ದು ವಿಶ್ವವಿದ್ಯಾಲಯದ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಪ್ರಾಧ್ಯಾಪಕರಾಗಿದ್ದರು. 4 ವೇದಗಳು ಏನಿದ್ದಾವೆ ಅವುಗಳ ಒಂದು ಅರ್ಥವನ್ನು ತಿಳಿಸ್ತಕ್ಕಂಥ ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ RL ಕಶ್ಯಪ್ ಅವರು. ಓಕೆ, ನೆಕ್ಸ್ಟು KY ವೆಂಕಟೇಶ್ ಅವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಕ್ರೀಡಾ ವಿಭಾಗದಿಂದ. ಇವರು ಒಬ್ಬ ಕುಬ್ಜರು, ಕೇವಲ ಒಂದು 4 ಫೀಟ್ 2 ಇಂಚ್ ಏನೋ ಇದ್ದಾರೆ. ಅವರು ಹಲವಾರು ಸಾಧನೆಗಳನ್ನು ಮಾಡಿದ್ದಾರೆ. ತಮ್ಮ ದೇಹದ ನ್ಯೂನತೆಯನ್ನು ಲೆಕ್ಕಿಸದೆ ಹಲವಾರು ಸಾಧನೆಗಳನ್ನು ಮಾಡಿ ಲಿಮ್ಕಾ ದಾಖಲೆಯನ್ನು ಮಾಡಿ ಪ್ರಪಂಚದಲ್ಲಿಯೇ ಹಲವಾರು ದಾಖಲೆಗಳನ್ನು ಮಾಡಿರ್ತಕ್ಕಂಥ ಕ್ರೀಡಾಕೂಟಗಳಲ್ಲಿ ಪ್ರಶಸ್ತಿಗಳನ್ನು ಗಳಿಸಿರ್ತಕ್ಕಂಥವ್ರು KY ವೆಂಕಟೇಶ್ ಅವರು. ಸೊ ಈಗ 5 ಜನರಿಗೆ ನೀಡಿದ್ದಾರೆ. ಓಕೆ, ನೋಡಿ, ರಾಜ್ಯಕ್ಕೆ ಒಲಿದ ಪಂಚಪದ್ಮಗಳು ಯಾರ್ಯಾರಿಗಂತ ಆಲ್ರೆಡಿ ನೋಡಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ಅವ್ರದ್ದು ಏನು ಸಾಧನೆ ಅಂತ ಕೂಡ ನೋಡಿದ್ದೀವಿ. ನೆಕ್ಸ್ಟ್ 29ನೇ ಪ್ರಶ್ನೆ,
ಪದ್ಮಶ್ರೀ ಪ್ರಶಸ್ತಿ ಪಡೆದ ಮೊದಲ ತೃತೀಯ ಲಿಂಗಿ ಅಥವಾ ಮಂಗಳಮುಖಿ ಯಾರು? ಹೂ ವಾಸ್ ದ ಫಸ್ಟ್ ಟ್ರಾನ್ಸ್ಜೆಂಡರ್ ಟು ರಿಸೀವ್ ದ ಪದ್ಮಶ್ರೀ ಅವಾರ್ಡ್? ನರ್ತಕಿ ನಟರಾಜ್, ಮಾತಾ ಬಿ ಮಂಜಮ್ಮ ಜೋಗತಿ. ಎರಡು ಕನ್ಫ್ಯೂಷನ್ ಆಗ್ತಾ ಇದ್ದಾವೆ. ಸೊ ಸರಿಯಾದ ಉತ್ತರ ನರ್ತಕಿ ನಟರಾಜ್ ಅವರು ಮೊದಲ ಒಂದು ತೃತೀಯ ಲಿಂಗಿ ಅಥವಾ ಮಂಗಳಮುಖಿ ಆಗ್ತಾರೆ ಈ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವರಲ್ಲಿ. ಓಕೆ ನೋಡಿ, ಡ್ಯಾನ್ಸರ್ ನರ್ತಕಿ ನಟರಾಜ್ ಬಿಕಮ್ಸ್ ದಿ ಫಸ್ಟ್ ಟ್ರಾನ್ಸ್ಜೆಂಡರ್ ಟು ಬಿ ಅವಾರ್ಡೆಡ್ ಪದ್ಮಶ್ರೀ. ಯಾವಾಗ? 2019ರಲ್ಲಿ. ಓಕೆ, ಇವರು ತಮಿಳುನಾಡು ಮೂಲದ ಒಬ್ಬ ಡ್ಯಾನ್ಸರ್ ಆಗ್ತಾರೆ. ಓಕೆ, ಭರತನಾಟ್ಯಮಲ್ಲಿ ಬಹಳ ಫೇಮಸ್ ಆಗಿದ್ದಾರೆ ನರ್ತಕಿ ನಟರಾಜ್ ಅವರು. ಓಕೆ, 30ನೇ ಪ್ರಶ್ನೆ ಮತ್ತು ಜನವರಿ 2021ರ 3ನೇ ವಾರದ ಕೊನೆಯ ಪ್ರಶ್ನೆ ಆಗುತ್ತೆ. ಈ ವರ್ಷದ ಪದ್ಮಶ್ರೀ ಪ್ರಶಸ್ತಿಗಳಲ್ಲಿ ಯಾರಿಗೆ ಜಂಟಿಯಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ? ಹೂ ಅಮಾಂಗ್ ದೀಸ್ ಹ್ಯಾಸ್ ಬೀನ್ ಕಾನ್ಫರ್ಡ್ ದಿ ಪದ್ಮಶ್ರೀ ಅವಾರ್ಡ್ ಜಾಯಿಂಟ್ಲಿ ಇನ್ ದಿಸ್ ಇಯರ್ ಅಂದರೆ, ಸೊ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಹಾಗಾಗಿ ನೋಡಿ, ಇಬ್ಬರಿಗೂ ಮರಣೋತ್ತರವಾಗಿ ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂದರೆ ಮಹೇಶ್ ಬಾಯ್ ಮತ್ತು ನರೇಶ್ ಬಾಯ್ ಕನೋಡಿಯಾ ಅಂತಕ್ಕಂಥ ಅಣ್ಣ ತಮ್ಮಂದರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿರ್ತಕ್ಕಂಥದ್ದು. ನೋಡಿ, ಇನ್ ಗಾಂಧಿನಗರ್ PM ನರೇಂದ್ರ ಮೋದಿ ಪೇಡ್ ಟ್ರಿಬ್ಯೂಟ್ಸ್ ಟು ಲೇಟ್ ಶ್ರೀ ಮಹೇಶ್ ಬಾಯಿ ಆ್ಯಂಡ್ ಶ್ರೀ ನರೇಶ್ ಬಾಯ್ ಕನೋಡಿಯಾ ಹೂ ವೇರ್ ಅಸೋಸಿಯೇಟೆಡ್ ವಿತ್ ವರ್ಡ್ ಆಫ್ ಫಿಲ್ಮ್ಸ್, ಮ್ಯೂಸಿಕ್ ಆ್ಯಂಡ್ ಕಲ್ಚರ್. ನೋಡಿ, ಚಿತ್ರಗಳಾಗಿರ್ಬೋದು, ಚಲನಚಿತ್ರಗಳು, ಸಂಗೀತ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿರ್ತಕ್ಕಂಥವ್ರು ಇವರು ಅಣ್ಣ ತಮ್ಮಂದರು ಮಹೇಶ್ ಬಾಯ್ ಮತ್ತು ನರೇಶ್ ಬಾಯ್ ಕನೋಡಿಯಾ ಇತ್ತೀಚೆಗೆ ನಿಧನರಾಗಿದ್ದರು. ಸೊ ಅವರಿಗೆ ಅವರು ಗುಜರಾತ್ ಮೂಲದವರು ಕಲಾ ವಿಭಾಗದಲ್ಲಿ 2021ನೇ ಸಾಲಿನ ಪದ್ಮಶ್ರೀ ಪ್ರಶಸ್ತಿಯನ್ನು ಜಂಟಿಯಾಗಿ ನೀಡಿರ್ತಕ್ಕಂಥ ಏಕೈಕ ನಿದರ್ಶನ ಆಗಿದೆ ಈ ವರ್ಷದಲ್ಲಿ. ಓಕೆ, ಸೊ ಇಷ್ಟು ಈ ವಾರದ ಪ್ರಮುಖ ಪ್ರಚಲಿತ ಘಟನೆಗಳಾಗಿದ್ದವು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ 30 ಪ್ರಶ್ನೆಗಳು, ಹಲವಾರು ನೂರಾರು ಪ್ರಶ್ನೆಗಳನ್ನ ಇದರಿಂದ ತೆಗಿತಕ್ಕಂಥ ಒಂದು ಡಿಸ್ಕಷನ್ ಆಗಿತ್ತು. ಜನವರಿ 2021ರ ವೀಕ್ 3ನ ಪ್ರಮುಖ ಪ್ರಚಲಿತ ಘಟನೆಗಳು. ಸೊ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಘಟನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ನಾನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಅದು FDA ಮುಂದಕ್ಕೆ ಹೋಗಿರಲಿ, ಸೊ ಯಾವಾಗೇ ಆಗಲಿ ಕರೆಂಟ್ ಇವೆಂಟ್ಸ್ನ ಮಾತ್ರ ನೀವು ಬಿಡಬೇಡ್ರಿ, ಎಲ್ಲನೂ ಓದ್ತಾ ಹೋಗಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೊ ಭಾಳ ಯೂಸ್ಫುಲ್ ಆಗಿರ್ತಕ್ಕಂಥ ಡಿಸ್ಕಷನ್ ಆಗಿತ್ತು ಅಂದ್ಕೊಳ್ತೀನಿ. ಇದೇ ಥರ ಮುಂದಿನ ವಿಡಿಯೋಗಳಲ್ಲಿ ಅಗೇನ್ ಲೆಟ್ಸ್ ಡಿಸ್ಕಸ್ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.